ನಾನು ಹೇಳ್ತೀನಿ ಅಲ್ವೇ ಕಾವೇರಿ, ಪ್ರತಿಯೊಬ್ಬ ಹೆಣ್ಣಿಗೂ ಮುತ್ತೈದೆ ಭಾಗ್ಯ ಸಿಗೋದು ಯಾರಿಂದ? ಗಂಡನಿಂದ. ಹೆಣ್ಣಿನ ಬದುಕು ಸಾರ್ಥಕ ಆಗೋದು ಯಾರಿಂದ? ಗಂಡನಿಂದ. ಸೊ ಗಂಡೇ ಫಸ್ಟ್. ಈ ಕಾಲದಲ್ಲಿ ಗಂಡನ ಅಡಿಯಾಳಾಗಿ ಮಕ್ಕಳನ್ನ ಹೆತ್ತು ಸಂಸಾರ ಸಾಕಿ ಅಡಿಗೆ ಮನೆ ಅನ್ನೋ ಜೈಲಿನಲ್ಲಿ ನೊಂದು ಬೆಂದು ಸಾಯೋದು ಹೆಣ್ಣಿನ ಬದುಕೆ ಅಲ್ಲ. ಗೃಹಿಣಿ ಗೃಹ ಮುಚ್ಚತೆ ಅನ್ನೋ ಸಿದ್ಧಾಂತಕ್ಕೆ ನಾವು ತಲೆಬಾಗ್ಲೇಬೇಕು. ನೀನೇನ್ ಹೇಳ್ತೀಯ ಕಾವೇರಿ? ಅಯ್ಯೋ ಸಾಕ್ ಸುಮ್ನಿರೆ, ಕಪ್ಪೆ ಹೆಬ್ಳೆ ಒತ್ಕೊಡ್ತೀಯ. ಕಾವೇರಿಗೂ ಸ್ವಲ್ಪ ಮಾತಾಡಕ್ ಬಿಡು. ನೋಡಿ, ಸ್ತ್ರೀ ಜನ್ಮ ಪವಿತ್ರವಾದದ್ದು. ಆಕಾಶದ ಹಾಗೆ ವಿಶಾಲ ಹೃದಯದಿಂದ, ಭೂಮಿ ತಾಯಿಯ ಹಾಗೆ ಸಹನೆಯಿಂದ, ಅಗ್ನಿ ಪರ್ವತಾನ್ ಕೂಡ ತನ್ನ ಹೃದಯದಲ್ಲಿ ಮುಚ್ಚಿಕೊಂಡು ಎಲ್ರಿಗೂ ಆನಂದ ಸಂತೋಷನ ಪಾಲೆ ನಿಜವಾದ ಹೆಣ್ಣು. ಎಲ್ಲೋ ಹುಟ್ಟಿ ಎಷ್ಟೋ ಕಷ್ಟಗಳನ್ನ ಸಹಿಸಿಕೊಂಡು ತಾನಾಸೆ ಪಟ್ಟ ಸಾಗರನ್ನ ಸೇರ್ಕೊಳ್ಳೋ ಕಾವೇರಿ ನದಿ ಹಾಗೆ ಹೆಣ್ಣಿನ ಜೀವನ ಕೂಡ. ಅದೇ ಗುರಿ, ಅದೇ ಸಾಲಡ್ ಆಗಿ ಓಡಿಸ್ತಾ ಇದೀಯಾ? ಇದೇನ್ ಕಾಲೇಜ್ ಗ್ರೌಂಡ್ ಅನ್ಕೊಂಡ್ಯಾ ಇಲ್ಲ ಸ್ಪೋರ್ಟ್ಸ್ ಗ್ರೌಂಡ್ ಅನ್ಕೊಂಡ್ಯಾ? ಏನ್ ಗುರು ಆಸ್ಕೆ ಗಂಟು ಊಟ ಸಮೇತ ಬಂದ್ಬಿಟ್ಟಿದ್ಯಾ? ಇಲ್ಲೇ ಟೆಂಟ್ ಹಾಕ್ಬೇಕಂತಿದ್ದೇನಾ? ನೀನೇನ್ ಎಮ್ಮೆ ತಮ್ಮಣ್ಣನ ಬೀದಿ ಬಸವಣ್ಣನ ರೌಡಿ ರಂಗಣ್ಣನ ಚೂರಿ ಚಿಕ್ಕಣ್ಣನ? ನಾನು ಯಾವ ರಂಗಣ್ಣನೂ ಅಲ್ಲ ಚಿಕ್ಕಣ್ಣನೂ ಅಲ್ಲ, ಈ ಊರಿಗೆ ಹೊಸಬ. ನಿಮ್ ಕಾಲೇಜಿಗೆ ಹೊಸದಾಗಿ ಬಂದಿರೋ ನಿಮ್ ಸ್ನೇಹಿತ. ನಮ್ ಕಾಲೇಜಿಗೆ ಸೇರ್ಕೊಂಡಿದ್ದೀರಾ ಅಂದ್ಮೇಲೆ ನೀವು ಪಾರ್ಟಿ ಕೊಡಿಸ್ಲೇಬೇಕು. ಫ್ರೆಂಡ್ಸ್ ಅಂದ್ಮೇಲೆ ಪಾರ್ಟಿ ಕೊಡದೆ ಇರಕ್ಕಾಗತ್ತಾ? ಖಂಡಿತ ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ನಿಮ್ಮನ್ನೆಲ್ಲ ನೋಡಿ ಬಹಳ ಸಂತೋಷ ಆಯ್ತು. ನನ್ನ ಹೆಸರು ರಾಮ್ ಸಾಗರ್ ಅಂತ. ಆ ಸಾಗರಕ್ಕಾದ್ರೂ ದಡ ಅನ್ನೋದು ಒಂದಿದೆ, ಆದ್ರೆ ಈ ಸಾಗರ್ಗೆ ದಡವೂ ಇಲ್ಲ, ನಿಶ್ಚಿತವಾದ ನೆಲೆಯೂ ಇಲ್ಲ. ಹೋಟೆಲ್ ಮೇ ಖಾನಾ, ಛತ್ತರ್ ಮೇ ಸೋನಾ. ದುಡ್ಡಿನಲ್ಲಿ ಭರ್ಜರಿ ಮೋಟರ್ ಸೈಕಲ್ ಇಟ್ಕೊಂಡು ಬಡವ ಅಂತೀಯಲ್ಲ, ದುಡ್ಡಿರೋ ಬಡವ ಕಣೋ. ನಾನು ಹೇಗೆ ಹೇಳಿ ನಿಮ್ಗೆ?
ನೋಡಿ, ಹರಿದೋಗಿರೋ ₹1 ನೋಟ್ನಲ್ಲಿ ಲಾಟರಿ ಟಿಕೆಟ್ ತಗೊಂಡೆ. ಅದ್ರಲ್ಲಿ ಬಂತು ಈ ಮೋಟರ್ ಸೈಕಲ್. ಇಸ್ ಮೈ ಓನ್ಲಿ ಸೆಂಟಿಮೆಂಟಲ್ ಫ್ರೆಂಡ್. ಸ್ಕಾಲರ್ಶಿಪ್ ನಲ್ಲಿ ಬಂದ ಹಣದಿಂದ ಓದ್ತಾ ಇದ್ದೀನಿ. ಮೋಟರ್ ಸೈಕಲ್ ರೇಸ್ ನಲ್ಲಿ ಗೆದ್ದ ಹಣದಿಂದ ಬದುಕ್ತಾ ಇದ್ದೀನಿ. ಯು ನೋ ಸಮಥಿಂಗ್? ಐ ಆಮ್ ಅ ಗೋಲ್ಡ್ ಮೆಡಲಿಸ್ಟ್ ಆಫ್ ದ ಕರ್ನಾಟಕ ಯೂನಿವರ್ಸಿಟಿ ಫ್ರಮ್ ದ ಪಾಸ್ಟ್ 3 years. ಐ ಆಮ್ ಆಲ್ಸೋ ಮೋಟರ್ ಬೈಕ್ ಚಾಂಪಿಯನ್ ಫ್ರಮ್ ದ ಪಾಸ್ಟ್ 7 years. ಇಷ್ಟೆಲ್ಲ ಇದ್ರು ಒಂದ್ ದಿವಸ ಒಬ್ಬ ಹುಡುಗ ಧಡಾನ್ ಅಂತ ಇಂಗ್ಲಿಷ್ ಪ್ರೊಫೆಸರ್ಗೆ ಹೊಡೆದ್ಬಿಟ್ಟ. ದಿಢೀರ್ ಅಂತ ನಮ್ಮ ಕಾಲೇಜ್ ಮುಚ್ಚಿಬಿಟ್ಟು. ಅದೃಷ್ಟವಶಾತ್ ನಿಮ್ ಕಾಲೇಜ್ನಲ್ಲಿ ಸೀಟ್ ಸಿಕ್ತು. BA ಫೈನಲ್ ಇಯರ್ ಕ್ಲಾಸ್ ಎಲ್ಲಿದೆ ಅಂತ ಹೇಳ್ತೀರಾ? ಹೇಳಲ್ಲ, ಹೇಳೋದ್ರಿಂದ ಏನು ಪ್ರಯೋಜನ. ಅದಕ್ಕೆ ಬಿಲ್ಕುಲ್ ಹೇಳಲ್ಲ. ಅಧ್ಯಾಪಕರು ವಿದ್ಯಾರ್ಥಿಗಳಿಗೆ ಪಾಠ ಹೇಳ್ಕೊಡೋ ಬದಲು ವಿದ್ಯಾರ್ಥಿಗಳೇ ಅಧ್ಯಾಪಕರಿಗೆ ಪಾಠ ಹೇಳ್ಕೊಡೋ ಪರಿಸ್ಥಿತಿ ಬಂದಿದೆ. ಅದಕ್ಕೆ ನಾನೀಗ ಈ ಪ್ರಪಂಚಕ್ಕೆ ಹೇಳೋದಿಷ್ಟೇ, ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳಿಗೆ ಪಾಠ ಹೇಳ್ಕೊಟ್ರೆ ಯಾವ ತೊಂದರೆನೂ ಇರಲ್ಲ. ಸೊ ಮಿಸ್ಟರ್ KR ಸಾಗರ್, ಸಾರಿ ರಾಮ್ ಸಾಗರ್, ಯು ಕಮ್ ಹಿಯರ್. ಯು ಕಮ್. ನಾನಾ ಸರ್? Yes, you take it with glass. Oh, sorry, glass. ಸರ್, ನಾನು ಗ್ಲಾಸ್ ಸರ್. Yes, you are a gold smugglist, I say. Sir? You are a gold medalist, I say. ನಿನಗೆ ಪರೀಕ್ಷೆ, ಇವರಿಗೆಲ್ಲ ಪಾಠ. ಅಲ್ಲ ಸರ್, ನನಗೆ ರೆಸ್ಟ್. ಅಲ್ಲ ಸರ್, ನಾನು Proceed. ಇದು ನಮ್ಮ ಚರಿತ್ರೆ. ನಾದಿರ್ ಶಾ ಯಾಕೆ ಡೆಲ್ಲಿಗೆ ಬಂದು ಲೂಟಿ ಮಾಡ್ದ? ಮೊಹಮ್ಮದ್ ಗಜ್ನಿ ಯಾಕೆ ದಂಡ ಎತ್ತು ಬಂದ? ಈ ಕಾಲೇಜ್ ಪ್ರಿನ್ಸಿಪಲ್ ಯಾಕೆ ಈ ತರ ಮಲ್ಕೊಂಡ? ಸರ್ ಎದ್ದೇಳಿ ಸರ್. ಕರ್ಮ, ಈ ತರ ಸತ್ತೋಗಿರೋ ಜೀವನ ಮೆಲುಕು ಹಾಕೊಂಡು ಬದುಕಿರೋ ನಮ್ಮ ಜೀವನ ಹಾಳು ಮಾಡ್ಕೋಬಾರ್ದು. ಹೌದು, ನಮ್ಮ ಜೀವನವನ್ನ ನಾವೇ ಚರಿತ್ರೆಗಳಾಗಿ ಬದಲಾಯಿಸ್ಕೋಬೇಕು. History does not make man, but man makes history. We shall be the history of tomorrow. We shall be the history of tomorrow. ಅದಕ್ಕೆ ಇಂದಿನಿಂದ ನಮ್ಮ ಕ್ಲಾಸ್ ನಲ್ಲಿ ಹಿಸ್ಟ್ರಿ ಪಾಠ ಕ್ಯಾನ್ಸಲ್. ಅಣ್ಣ ಸಂಗೊಳ್ಳಿ ರಾಯಣ್ಣ, ಏನ್ ಸರ್? ನನ್ನ ಮನೇನೆ ಮುಳುಗಿಸ್ತಾ ಇದೆಯಲ್ಲಣ್ಣ. ಹ? ಹಿಸ್ಟ್ರಿ ಬಗ್ಗೆ ನೀನು ಹೇಳಿದ್ರೆ ನನ್ನ ಹಿಸ್ಟ್ರಿನೇ ಮಿಸ್ಟ್ರಿ ಆಗತ್ತಲ್ಲ ಅಣ್ಣ. ಸರ್, ನೀವೊಂದು ಕೆಲಸ ಮಾಡಿ ಸರ್. ಹಾ, ನೋಡಿ, ಹಾ. ನಿಮ್ಮ ಜೀವನದ ಹಿಸ್ಟ್ರಿ ಬಗ್ಗೆ ಆಗ್ತಿರೋ ಮಿಸ್ಟ್ರಿ ಡಸ್ಟ್ ಬರ್ಸ್ಕೊಂಡ್ಬಿಟ್ಟು ನೀವೇ ಒಂದು ಹೊಸ ಹಿಸ್ಟ್ರಿ ಬರ್ಕೊಳ್ಳಿ ಸರ್. ತಗೊಳ್ಳಿ. ಸರಿ ಅಪ್ಪ. ಐ ಲವ್ ಯು. ನನ್ ಬಿಟ್ಬಿಡಿ ತಾಯಿ. ಎಕ್ಸ್ ಅಂದ್ರೆ ಹೀಗಿರ್ಬೇಕು. ಏನು ಫ್ಯಾಂಟಾಸ್ಟಿಕ್, ಹಿಸ್ಟ್ರಿ ಬ್ಯೂಟಿಫುಲ್. ಓ ಮೇಟಿ, ಏನ್ರಿಪ್ಪ? ಸ್ವಲ್ಪ ಇಲ್ಲಿ ಬರ್ತೀಯನಪ್ಪ? ಬರಕ್ ಆಗೋದಿಲ್ರಿಪ್ಪ. ಯಾಕೆ? ಗಿಡಕ್ಕೆ ನೀರ್ ಹಾಕ್ತಿದ್ದೀನಲ್ರಿಪ್ಪ, ಅದಕ್ರಿಪ್ಪ. ಸರ್, ನಾನೇ ಅಲ್ಲಿ ಬರ್ಲಾ? ಬನ್ರಿಪ್ಪ. ಈ ಊರಲ್ಲಿ ಬಾಡಿಗೆ ಮನೆ ಇದೆಯಾ? ಮನೆಗಳು ಅದಾವ್ರಿಪ್ಪ, ಆದ್ರೆ ನಿಮ್ ರೂಮ್ ಕೊಡಕ್ಕಿಲ್ರಿಪ್ಪ. ಯಾಕೆ? ನೀವು ಸ್ಟೂಡೆಂಟ್ ನೋಡ್ರಿಪ್ಪ, ಅದಕ್ರಿಪ್ಪ. ಸರಿ, ಹಾಸ್ಟೆಲ್ ಇದೆಯಾ? ಹಾಸ್ಟೆಲ್ ಅದಾವ್ರಿಪ್ಪ, ಆದ್ರೆ ನಿಮ್ ಸೀಟ್ ಸಿಗಕ್ಕಿಲ್ರಿಪ್ಪ. ಯಾಕೆ? ನೀವು ಬಂದದ್ ಲೇಟ್ ನೋಡ್ರಿಪ್ಪ, ಅದಕ್ರಿಪ್ಪ. ಹೋಟೆಲ್ ಆದ್ರೂ ಇದೆಯಾ? ಹೋಟ್ಲ್ ಅದಾವ್ರಿಪ್ಪ, ಆದ್ರೆ ರೂಮ್ ಸಿಗಕ್ಕಿಲ್ರಿಪ್ಪ. ಯಾಕ್ರಪ್ಪ? ಇದು ಸಿಟಿ ನೋಡ್ರಿಪ್ಪ, ಅದಕ್ರಿಪ್ಪ. ಎಲ್ಲಾದ್ರೂ ಛತ್ರ ಇದೆಯಾ? ಛತ್ರ ಅದಾವ್ರಿಪ್ಪ, ಆದ್ರೆ ಮನುಷ್ಯರ್ ಇಲ್ರಿಪ್ಪ. ಯಾಕ್ರಪ್ಪ? ಬರೀ ತಿಗಣಿನ್ರಿಪ್ಪ. ನನ್ನ ಕರ್ಮ ಅಪ್ಪ, ನಾನು ಏನಪ್ಪ ಮಾಡ್ಲಿ? ಎಲ್ಲೋಗ್ಲಿ ಅಪ್ಪ? ಅಪ್ಪ ಮಾಂತೇಶಪ್ಪ, ಈ ಊರಲ್ಲಿ ಯಾರಿಗೆ ಏನೇ ಕಷ್ಟ ಬಂದ್ರು ಕಷ್ಟದ ಬಗ್ಗೆ ಕಾಳಜಿ ಮಾಡಂಗಿಲ್ರಿಪ್ಪ. ಮತ್ತೆ ಒಬ್ಬ ವ್ಯಕ್ತಿ ಬಗ್ಗೆ ಕಾಳಜಿ ಮಾಡ್ತಾರೇನ್ರಿಪ್ಪ? ಹೌದಾ? ಮಗನಿಗೆ ತಲೆನೋವು, ಮಗಳಿಗೆ ಮದುವೆ ಮುಹೂರ್ತ, ರೂಮ್ ರೆಂಟು, ರೇಷನ್ ಕಾರ್ಡು, ಕರೆಂಟ್ ಕಂಟ್ರೋಲು. ಕಾಲೇಜ್ ಫೀಸ್ ಕಿತ್ತಾಟ, ಚಿಕನ್ ಮಸಾಲೆ ಅರ್ಧಾಟ, ಕೆಲ್ಸಕ್ಕೋಸ್ಕರ ಅಲೆದಾಟ, ಹಸುಗಳ ಮಾರಾಟ, ಇನ್ಕಮ್ ಟ್ಯಾಕ್ಸ್. ಒಂದೇ ಮಾತಿನ ಹೇಳಬೇಕು ಅಂದ್ರೆ ಅವನು ಒಂಥರ ಜನತಾ ಬಜಾರ್ ಇದ್ದ ಹಾಗೆ. ಅವನ ಹೆಸರೇ ಗುಡಿ ಬಂಡೆ ಗುಂಡಪ್ಪ. ಗುಡಿ ಬಂಡೆ ಗುಂಡಪ್ಪ. ನೋಡಪ್ಪ ಗುಂಡಪ್ಪ, ಮಾಮೂಲಿ ಗುಂಡಪ್ಪ ಅಲ್ಲ, ಗುಡಿ ಬಂಡೆ ಗುಂಡಪ್ಪ. ಈಗ ನಾನ್ ರೆಡಿ. ಬಿಸಾಡಿ ಸ್ವಾಮಿ. ಏನಯ್ಯ ದೊಡ್ಡ ಮನುಷ್ಯ, ಈ ಮನೆಗೆ ಬಾಡಿಗೆ ಬಂದು ಎಷ್ಟು ತಿಂಗಳಾಯ್ತು? ಕರೆಕ್ಟ್ ಆಗಿ 16 ತಿಂಗಳಾಯ್ತು. ಬಾಡಿಗೆ ಕೊಟ್ಟು ಎಷ್ಟು ತಿಂಗಳಾಯ್ತು? ಕರೆಕ್ಟ್ ಆಗಿ 16 ತಿಂಗಳಾಯ್ತು. ನನ್ನ ಮನೇನ ಮನೆ ಅನ್ಕೊಂಡಿದ್ಯಾ ಇಲ್ಲ ಧರ್ಮಛತ್ರ ಅನ್ಕೊಂಡಿದ್ಯಾ? ಕರೆಕ್ಟ್ ಸ್ವಾಮಿ, ಇದುವರೆಗೂ ನಾನು ಮನೆ ಅಂತಲೇ ತಿಳ್ಕೊಂಡಿದ್ದೆ. ಈಗ ನೀವೇ ಧರ್ಮಛತ್ರ ಅಂತ ಹೇಳ್ತಾ ಇದ್ದೀರಿ. ನಂದೇನು ಅಭ್ಯಂತರವೇ ಇಲ್ಲ. ಸ್ವಾಮಿ, ಏನ್ ಗುಡಿ ಬಂಡೆ ಗುಂಡಪ್ಪನವ್ರೆ, ಏನ್ ಸಾಮಾನೆಲ್ಲ ರಸ್ತೆಯಲ್ಲಿ ಬಿಸಾಕಿದಿರಲ್ಲ? ಏನಿಲ್ಲ, ಒಳಗೆಲ್ಲ ಸುಣ್ಣ ಬಣ್ಣ ಬಳಿತಿದ್ದಾರೆ, ಅದಕ್ಕೆ. ಅಸಲು ಏನ್ ವಿಷಯ? ಅದೇ ಕಮಿಷನರ್ ಹತ್ರ. ಓ, ಅದಾ? ಸ್ವಲ್ಪ ಈಗ ನಡೀರಿ. ನಾನು MLA ಚಂದ್ರು, ಅದೇ ಮುಖ್ಯಮಂತ್ರಿ ಚಂದ್ರು ಇದಾರಲ್ಲ, ಅವ್ರ ಜೊತೆ ಮಾತಾಡ್ದೆ. ಅವರು MP ಅಮಿತಾಬ್ ಬಚ್ಚನ್ ಇದಾರಲ್ಲ, ಅವ್ರ ಜೊತೆ ಮಾತಾಡಿದ್ದಾರೆ. MP ಅಮಿತಾಬ್ ಬಚ್ಚನ್ ಕಮಿಷನರ್ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಜೊತೆಗೆ
ಏರ್ಪೋರ್ಟ್ ನಲ್ಲಿ ಅರ್ಧ ಗಂಟೆ ನನ್ನ ಜೊತೆ ಮಾತುಕತೆ ಆಡೋದಿಕ್ಕೆ ಹಾ ಅವ್ರು ಒಪ್ಕೊಂಡಿದ್ದಾರೆ. ಏರ್ಪಾಟು ಆಗಿದೆ. ಯೋಚನೆ ಯಾಕೆ? ಸ್ವಾಮಿ, ನನ್ನ ಸಾಮಾನೆಲ್ಲ ಸ್ವಲ್ಪ ಜೋಪಾನ ಜೋಡಿಸಿಡಿ. ಜೋಡ್ಸೋದಲ್ಲ, ಸಾಗಿಸ್ತೀನಿ ಗುಜರಿಗೆ. ಆ ವಿಚಾರನ ನಾನು ಆಮೇಲೆ ಮಾತಾಡ್ತೀನಿ. ಆ ಉಸಿರದ ವ್ಯಕ್ತಿ. ಡೆಲ್ಲಿ ಏರ್ಪೋರ್ಟ್ ಅಂತಿದ್ದೀರಿ, ಖರ್ಚಿಗೆ ಬೇಕಾಗುತ್ತೆ. ಈ 500 ರೂಪಾಯಿ ಇಟ್ಕೊಳ್ಳಿ ಸರ್. ಏನೇ ಇದು? ದುಡ್ಡುಗೋಸ್ಕರ ಒದ್ದಾಡೋ ದಟ್ಟ ದರಿದ್ರನೇನೆಯ ನಾನು? ಸ್ವಲ್ಪನಾದ್ರೂ ಅರ್ಥವಾಗೋದಿಲ್ಲ. ಬರೀ ಥ್ಯಾಂಕ್ಸ್ ಕೊಟ್ಟು ಹೋಗು ಸಾಕು. ಈಗ ಹೇಳಿ ಸ್ವಾಮಿ. ಏನಯ್ಯ, ನೀನ್ ನನ್ನ ಕುಗ್ಗು ಅಂತ ಹೇಳ್ಕೊಂಡಿದ್ಯಾ? ನೀನ್ ಹೇಳು ಅಂದ್ರೆ ಹೇಳೋದಕ್ಕೆ, ನಿಲ್ಸು ಅಂದ್ರೆ ನಿಲ್ಸೋದಕ್ಕೆ. ನೀನೀಗ ಮರ್ಯಾದೆಗೆ ಮನೆ ಖಾಲಿ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ಅದಿರ್ಲಿ ಸ್ವಾಮಿ. ಓ, ನಿಮ್ಗೆ ಇಲ್ಲಿ ಮಚ್ಚೆ ಇದೆ ಅಂತ ನನ್ಗೆ ಮೊದ್ಲೇ ಯಾಕೆ ಹೇಳಲಿಲ್ಲ? ದುಡ್ಡು ದುಡ್ಡು ಅಂತ ಬಡ್ಕೊಂಡ್ರಾಗತ್ತಾ? ನಿಮ್ ಪ್ರಾಣದ ಮೇಲೆ ಭಯನೇ ಇಲ್ವಾ? ಪ್ರಾಣ ನೀವೇನೋ ಪರವಾಗಿಲ್ಲ, ತಟಕ್ಕಂತ ಗೊಟ್ಟಕ್ಕಂದು ಬಿಡ್ತೀರ. ನಿಮ್ ಹೆಂಡತಿ ಕುಂಕುಮದ ಗತಿ ಏನೋ? ಛೇ 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 ಛೇ, ನಿಮ್ಗಿಲ್ಲಿ ಮಚ್ಚೆ ಇದೆ ಅಂತ ನನಗೆ ಮೊದ್ಲೇ ಯಾಕೆ ಹೇಳಲಿಲ್ಲ? ನೀವ್ ಹೇಳೋದು ಏನು ಅರ್ಥ ಆಗ್ತಿಲ್ಲ ನನ್ಗೆ. ನನ್ಗೆ ಅರ್ಥ ಆಗಿದ್ಯಲ್ಲ. ಈಗ ನಾನು ಕೇಳೋದಕ್ಕೆ ಸರಿಯಾಗಿ ಹೇಳಿ. ಮಲ್ಕೊಳ್ಳೋದಕ್ಕೆ ಮುಂಚೆ ಆಕ್ಲಿಕ್ಕೆ ಬರುತ್ತಾ? ಮೆಟ್ಲತ್ತುವಾಗ ಏದುಂಸ ಬರುತ್ತಾ? ಬರುತ್ತೆ. ಮತ್ತೆ ಮೊದ್ಲೇ ಮಚ್ಚೆ ಇದೆ ಅಂತ ನನಗೆ ಯಾಕೆ ಹೇಳಿಲ್ಲ ನೀವು? 27, 26, 28. ನಿಮಗ ಎಲ್ಲಿ? ಬೊಂಬೈನಲ್ಲಿದ್ದಾನೆ. 38, 37, 3, 7 ಕೊನೆಗೆ ಬೀಳು. ಅಯ್ಯೋ ಅಯ್ಯೋ ಅಯ್ಯೋ, ಕೊನೆ ದರ್ಶನ ಲಭ್ಯವೇ ಇಲ್ವೇ ನಿಮ್ಮ ಮಗನಿಗೆ? ಯಾರ್ ಕೊನೆ ದರ್ಶನ? ಶನಿ ಲಗ್ನದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ಗುರು ಕಾಂಪ್ರಮೈಸ್ ಆಗದೆ ಗುರ್ರ ಅಂತಿದ್ದಾನೆ. ರಾಹುಗೆ ರಚ್ಚಿ ಹಿಡ್ಕೊಂಡ್ಬಿಟ್ಟಿದೆ. ನವಗ್ರಹಗಳೆಲ್ಲ ಒಟ್ಟಿಗೆ ಸೇರಿ ಪಾಲಿಟಿಕ್ಸ್ ನಲ್ಲಿ ಧುಮುಕ್ಬಿಟ್ಟಿದೆ. ನನ್ ಏನ್ ಮಾಡು ಅಂತೀರಾ? ಮಚ್ಚೆ ಇದೆ ಅಂತ ನನಗೆ ಮೊದ್ಲೇ ಯಾಕೆ ಹೇಳಿಲ್ಲ? ಬರೋ ತಿಂಗಳ 27ನೇ ತಾರೀಕು ರಾತ್ರಿ 3 ಗಂಟೆಗೆ ನಾಯಿಗಳು ಬೊಗಳ್ತಿರುತ್ತೆ, ನಿಮ್ ಜ್ಞಾನ ತಪ್ಪೋಗಿರುತ್ತೆ. ನಾಯಿಗಳು ಬೊಗಳ್ತಿರುತ್ತೆ, ನೀವಿರ್ತೀರಾ, ನಿಮ್ ಪ್ರಾಣ ಹೊರಟೋಗಿರುತ್ತೆ. ಆಮೇಲೆ ನಿಮ್ ಹೆಂಡತಿ ತಾಳಿ. ನಿಮ್ಮನ್ ಮನೆ ಬಿಟ್ಟು ಹೋಗು ಅಂತ ಹೇಳಿದ ಪಾಪಕ್ಕೆ ನಿಮ್ ಹಳೆ ಎಕಡ ತಗೊಂಡು ನನ್ ಹಣೆಗೆ ಬಿಡಿರಿ. ಆದ್ರೆ ನನ್ಗೆ ಪ್ರಾಣದ ದಾನ ಮಾಡಿ. ದಾನ ಮಾಡೋಕಿದೆ ಅಕ್ಕಿನ ಇಲ್ಲ ಚಿಲ್ಲರೆ ಕಾಸ? ಪ್ರಾಣ ಸರ್, ಪ್ರಾಣ. ಇಟ್ ಇಸ್ ಎ ವಾರ್ ಬಿಟ್ವೀನ್ ನವಗ್ರಹ ಅಂಡ್ ಯುವರ್ ಮಚ್ಚೆ. ಐ ಮಸ್ಟ್ ಕನ್ಸಲ್ಟ್ ಬುಧ, ಶುಕ್ರ. ಅದೇ ಬಂದಿರೋ ನನಗೆ ವಕ್ರ. ಸ್ವಾಮಿ, ಕೈ ಮುಗಿತೀನಿ, ದಯವಿಟ್ಟು ನನ್ ಪ್ರಾಣ ಉಳಿಸಿ. ನೀವು ನೋಟಿಸ್ ಇಲ್ಲದೆ ಮನೆ ಖಾಲಿ ಮಾಡುವಂತಿದ್ದೀರಾ. 16 ತಿಂಗಳಿಂದ ನಾನು ನಿಮಗೆ ಬಾಡಿಗೆ ಕೊಟ್ಟಿಲ್ಲ. ಜ್ಞಾಪಕ ಇದೆ ತಾನೆ? ಇನ್ನು 16 ತಿಂಗಳ ಬಾಡಿಗೆ ನಾನೇ ಕೊಟ್ಬಿಡ್ತೀನಿ. ದಯವಿಟ್ಟು ನನ್ನ ಪ್ರಾಣ ಮಾತ್ರ ಉಳಿಸ್ಕೊಡಿ. ಮತ್ತೆ ಈ ಸಾಮಾನೆಲ್ಲ ನಾನೇ. ಈ ಕೊಡೆ ಸ್ವಲ್ಪ ಜೋಪಾನ ಒಳಗಿಡ್ಬೇಕು. ನಾನೇ ತಿಳ್ಕೊಡ್ತೀನಿ, ಎಲ್ಲ ತೆಗೆದು ಜೋಡಿಸಿಟ್ಬಿಡ್ತೀನಿ. ಓ, ಗುಡಿ ಬಂಡೆ ಗುಂಡಪ್ಪ ಅಂದ್ರೆ ಇವರೇನಾ? ಗುಡ್ ಮಾರ್ನಿಂಗ್ ರಾಮ್ ಸಾಗರ್. ನಿಮ್ಗೆ ಗೊತ್ತಾಯ್ತು ನನ್ನ ಹೆಸರು ರಾಮ್ ಸಾಗರ್ ಅಂತ? ಪೆಟ್ಟಿಗೆ ನಿನ್ ಹೆಸರು ಹೇಳ್ತು. ಪುಸ್ತಕಗಳು ನೋಡಿದ್ರೆ ನೀನ್ ಕಾಲೇಜ್ ಸ್ಟೂಡೆಂಟ್ ಅಂತ ತಿಳಿಸ್ತು. ಈ ಲಗ್ಗೇಜು, ಪ್ರಾಪರ್ಟಿ, ಬೆಡ್ಡು ಎಲ್ಲ ನೋಡಿದ್ರೆ ನಿನಗೆ ಬಾಡಿಗೆ ಮನೆ ಬೇಕಾಗಿದೆ. ಓಕೆ, ಒಂದೇ ಹಾಲು, ಬೆಡ್ರೂಮು, ಬಾತ್ರೂಮು, ಕಿಚನ್ ಎಲ್ಲ ಅದರಲ್ಲಿ. ಪರವಾಗಿಲ್ಲ. ಬಾಡಿಗೆ 60 ರೂಪಾಯಿ. ಸರಿ, ಅದೆಲ್ಲಿದೆ? ಇಲ್ಲೇ ಇದೆಯಲ್ಲ. ಇದು ನಿಮ್ಮನೆ ಅಲ್ವಾ? ನೆನ್ನೆವರೆಗೂ ನನ್ನ ಮನೆ, ಇವತ್ತಿಂದ ನಿನ್ನ ಮನೆ. ನಾನು ಅಲ್ಲೇ ಸೇರ್ಕೊಂಡ್ಬಿಡ್ತೇನೆ. ಆಮೇಲೆ 12 ಗಂಟೆ ಆಗೋಯ್ತು. ನನಗಂತೂ ಹೊಟ್ಟೆ ಹಸಿತಾ ಇದೆ. ನೀನ್ ಊಟ ಮಾಡಿದ್ಯಾ? ಇಲ್ಲ, ಅದು ಕಾಲೇಜ್ ಸ್ಟೂಡೆಂಟ್ ನೋಡಿ ದುಡ್ಡು ಸ್ವಲ್ಪ ಕಡಿಮೆ ಪರವಾಗಿಲ್ಲ ಆಗುತ್ತೆ. ಬಿಡಪ್ಪ, ಅದಕ್ಕೇನಂತೆ. ಹುಡುಗ ಬರೋ ಇಲ್ಲಿ. ಬಂದೆ ಸರ್. ಹೋಟೆಲ್ ಹೈವಾನ್ಗೆ ಸೀದಾ ಹೋಗಿ ಒಂದು ಉಪ್ಪು ಮಸಾಲ, ಪಾಲಕ್ ಪನ್ನೀರು, ಗೋಬಿ ಮಸಾಲ, 2 ಚಿಕನ್ ಫ್ರೈ, 1 ಮಟನ್ ಫ್ರೈ, ಫ್ರೂಟ್ ಸಾಲಿಡ್ 1. ಆಮೇಲೆ ಚೇಂಜ್ ನೀನು ಇಟ್ಕೊಳ. ಅಮ್ಮ, ಅರ್ಚನೆ ಯಾರ ಹೆಸರಲ್ಲಿ ಮಾಡ್ಲಿ? ನಮ್ ಕಾವೇರಿ ಹೆಸರಲ್ಲಿ ಮಾಡಿ. ಕಾವೇರಿ ನಾಮಧೇಸ್ಯ ಕಾಶಗೋತ್ರೋದ್ಭವಸ್ಯ ಅಷ್ಟೋತ್ತರ ನಾಮ ಪೂಜಾ ಹಂಕರಿಷ್ಯೆ. ಪರಮಸಾಂಬ ಗ್ರೇಸರುಂಡನು. ಶಭಾಷ್, ನನ್ನ ಸಂಗೀತಕ್ಕೂ ಚಪ್ಪಾಳೆನೆ. ಯಾರದು? ಸೀತಾರಾಮರಾಯ. ಸೀತಾರಾಮರಾಯ ಅಲ್ಲ, ನಾನು ಸರಿರೇಗ ಗಮ ಮಪ ಸಂಗೀತ ಸಾರ್ವಭೌಮ ರಾಘವೇಂದ್ರ ರಾಯ. ಸ್ವಾಮಿ, ಇಲ್ಲಿ ಮೋಹನ. ಮೋಹನ ರಾಗದ ಮಾಧುರ್ಯನ ನಾನು ಯಾವ ರೀತಿ ವರ್ಣಿಸ್ಲಿ? ಕಂಡೇನ ಗೋವಿಂದನ ಮುಕುಂದನ, ಕಂಡೇನ ಗೋವಿಂದನ ಮುಕುಂದನ. ಅಯ್ಯೋ, ಕತ್ತೆಗೇನ್ ಗೊತ್ತು ಕಸ್ತೂರಿ ವಾಸನೆ. ಸಂಗೀತದ ಸ್ವರಗಳನ್ನ ಆಲಾಪನೆ ಮಾಡ್ತಿದ್ರೆ ಯಾವ ರೀತಿ ಇರುತ್ತೆ? ಸಂಗೀತ ಜ್ಞಾನಮು ಭಕ್ತಿ ವೀಣಾ ಸನ್ಮಾನ. ನಾನು ಕಚೇರಿ ಪ್ರಾರಂಭ ಮಾಡೋಕ್ ಮುಂಚೆನೆ ಅಪಶಕುನ. ಶೋ ಶೋ
ಎಂದುರೋ ಮಹಾನುಭಾವ ಎಂದುರೋ ಸ್ಟೂಡೆಂಟ್ಸ್, ಆರೋಗ್ಯವೇ ಮಹಾಭಾಗ್ಯ. ನಾವು ದೇವರು ನಂಬುದ್ರು ನಮ್ದೇ ಹೋದ್ರು ನಮ್ಮ ಶಕ್ತಿನೇ ದೇವರು ಅಂತ ತಿಳ್ಕೋಬೇಕು. ಮಾನವನಿಗೆ, ಮಾನವತಿಗೆ, ಸಂಘಕ್ಕೆ, ದೇಶಕ್ಕೆ ಕೀರ್ತಿ ತರುವಂತಹ ಭಾರತದ ಭಾವಿ ಪ್ರಜೆಗಳು ನೀವು. ಅಯ್ಯ, ಇಲ್ಲಿ ಸ್ವಲ್ಪ ಬರ್ತೀರಾ? ನಾನಾ? ಹೌದು, ನೀವೇ. ಏನಯ್ಯ, ಇದು ಊರು. ಕಾಡು ಅಂತ ನಾವು ಹೇಳಿಲ್ವಲ್ಲ. ನಿಮ್ಮ ಅರ್ಚಾಟ ಕೂಗಾಟ ಕಾಡಿನ ಜಂತುಗಳಿಗಿಂತ ಕಡೆ ಆಗಿದೆ. ನೋಡಿದ್ಯಾ, ಈ ಪ್ರಶಾಂತವಾದ ಊರ್ನ ದಟ್ಟಡವಿ ಮಾಡ್ತಿದ್ದೀರಲ್ಲಯ್ಯ. ಇಲ್ಲಿ ಸಂಗೀತ ಪಾಠ ನಡೀತಾ ಇದೆ. ಅಲ್ಲಿ ಕರಾಟೆ ಪಾಠ ನಡೀತಾ ಇದೆ. ನಮ್ದು ಕಲೆ ಕಣಯ್ಯ. ನಮ್ದು ಕಲೆ ಕಂಡ್ರಿ. ಈಗ ನೀವು ಹೋಗ್ತೀರಾ ಇಲ್ವೋ? ನೀವು ನಿಲ್ಲಿಸ್ತಿರೋ ಇಲ್ವೋ? ಹೋಗ್ತೀರಾ ಇಲ್ವಾ? ನಿಲ್ಲಿಸ್ತಿರೋ ಇಲ್ವೋ? ಹೋಗ್ತೀರಾ ಇಲ್ವಾ? ನಿಲ್ಲಿಸ್ತಿರೋ ಇಲ್ವೋ? ಹೋಗದಿಲ್ವಾ? ನಿಲ್ಲಿಸ್ತಿರೋ ಇಲ್ವೋ? ಹೋಗದಿಲ್ವಾ? ನಿಲ್ಲಿಸಲ್ವಾ? ಹೋಗದಿಲ್ವಾ? ನಿಲ್ಲಿಸಲ್ವಾ? ಹೋಗದಿಲ್ವಾ? ನಿಲ್ಲಿಸಲ್ವಾ? ಹೋಗದಿಲ್ವಾ? ಆ. ಎಂದುರೋ మహానుభావులు అందరికి ಏನ್ರಿ ಟ್ರಸ್ಟಿ ಅವರೇ, ಇವತ್ತು ಗುಡಿಲಿ ನನ್ನ ಸಂಗೀತ ಕಚೇರಿ ಬೇಡ ಅಂತ ಹೇಳಿದ್ರಂತಲ್ಲ, ಏನ್ ಕಾರಣ? ನನಗೆ ಸಂಗೀತ ಬರೋಲ್ಲ ಅಂತಲೋ, ಇಲ್ಲ ನಿಮಗೆ ಇಷ್ಟ ಇಲ್ಲ ಅಂತಲೋ? ಇವತ್ತು ಗುಡಿಲಿ ಯಾವ ಕಾರ್ಯಕ್ರಮನೂ ಬೇಕಾಗಿಲ್ಲ ಅಂತ. ಅದೇ ನಾನು ಕೇಳೋದು. ನನ್ನ ಸಂಗೀತ ಕಚೇರಿ ಖಂಡಿತ ಬೇಡವೇ ಬೇಡ ಅಂತ ಹೇಳಿದ್ರಂತಲ್ಲ, ಅದಕ್ಕೇನ್ ಕಾರಣ? ಈಶ್ವರ, ಅಣ್ಣ, ಈ ಮನೆ ಹಿರಿಯವನಾಗಿ ಹೀಗೆಲ್ಲ ನಡ್ಕೊಳ್ಳೋದು ಒಂದ್ ಸ್ವಲ್ಪ ಕೂಡ ಚೆನ್ನಾಗಿಲ್ಲ. ಈ ಮನೆ ಗೌರವ ಹಾಳಾದ್ರೆ ನಿಂದು ಮಾತ್ರ ಅಲ್ಲ, ನಂದು ಸೇರಿದೆ. ಲೇ ತಮ್ಮ, ರೌಡಿಗಳನ್ನ ಹಿಂದೆ ಹಾಕೊಂಡು ಆರ್ಚಾಡೋ ನೀನು ಗೌರವದ ಬಗ್ಗೆ ಮಾತಾಡ್ತೀಯಾ? ಊರಿನ ಜನ ಎಲ್ಲ ನಿಮ್ಮನ್ನ ಸಂಗೀತದ ಹುಚ್ಚ ಅಂತ ಇದಾರೆ, ಗೊತ್ತಾ? ಲೇ ಸಾಕು ನಿಲ್ಸೋ ನಿನ್ನ ಪ್ರವರ. ಸಂಗೀತನ ಹುಚ್ಚೋ ಅನ್ನೋ ನಿನಗೆ ಸಂಗೀತದ ಬಗ್ಗೆ ಏನೋ ಗೊತ್ತು? ಸಂಗೀತ ಅಂದ್ರೆ ನಾದಬಿಂದು, ನಾದಬಿಂದು ಅಂದ್ರೆ ಪರಮಾತ್ಮನ ಸ್ವರೂಪ. ಸಂಗೀತ ಜ್ಞಾನಮು ಭಕ್ತಿ ವೀಣಾ. ಕರಾಟೆ ಅಂದ್ರೆ ಶಕ್ತಿ. ಇಡೀ ಪ್ರಪಂಚವನ್ನು ರಕ್ಷಿಸುವಂತ ಶಕ್ತಿ ಈ ಮುಷ್ಟಿನಲ್ಲಿದೆ. ಅಯ್ಯೋ ಹುಚ್ಚಪ್ಪ, ಸಂಗೀತ ಸಾಧನೆ ಮಾಡ್ಬೇಕಾದ್ರೂ, ಪ್ರಪಂಚ ಗೆಲ್ಬೇಕಾದ್ರೂ ಆ ದೈವ ಬಲ ಬೇಕೇ ಬೇಕು ಅನ್ನೋದ್ನ ನೀವಿಬ್ರು ಮರ್ತಿದ್ದೀರಾ. ಆ ದೈವ ಬಲದ ಮುಂದೆ ಯಾರೇನು ಮಾಡಕ್ಕಾಗಲ್ಲ. ಗೋವಿಂದ ಗೋವಿಂದ. ಈಶ್ವರ ಪರಂಧಾಮ. ಅಪ್ಪ ಬ್ರೂಸ್ಲಿ, ಈ ಹುಚ್ಚಿರ ಮಧ್ಯೆ ನಾನಿಲ್ಲಿದ್ರೆ ಫ್ಯಾಷನ್ ಅಂತ ತಿಳ್ಕೊಂಡಿದ್ದೀರಾ ನೀವು? ಗುಡ್ ಮಾರ್ನಿಂಗ್ ಸರ್. ಇದ್ಯಾವ ಕೋತಿನಪ್ಪ? ಕೋತಿ ಅಲ್ಲ ಸರ್, ನಾನ್ ಸರ್ ಸಾಗರ್ ಸರ್. ಓ, ನೀನಾ? ಹೌದು ಸರ್, ನಾನು. ಏನೇ ಆ ಸಾಗರ, ಸರ್ ಇವತ್ತು ಅರ್ಧ ಗಂಟೆ ಲೇಟ್ ಆಗಿ ಬಂದಿದ್ಯಾ? ದಿನ ಮೋಟಾರ್ ಸೈಕಲ್ ರೇಸು ಅಂತ ಹೇಳಿ ನೀನು ಗೋಲ್ಡನ್ ಡೇಸ್ ಎಲ್ಲ ಹಾಳು ಮಾಡ್ಕೋತಾ ಇದೆಯಲ್ಲ? ಅಲ್ಲ ಸರ್, ನಾನು ಇವತ್ತು ಮೋಟಾರ್ ಸೈಕಲ್ ರೇಸಿಗೆ ಹೋಗಿರ್ಲಿಲ್ಲ ಸರ್. ಕಾರ್ ರೇಸ್ ಇತ್ತು, ಅದಕ್ಕೂ ಇಲ್ಲ ಸರ್. ಟೆನ್ನಿಸ್ ಅಲ್ಲ ಸರ್, ನಮ್ಗೆ ಕ್ರಿಕೆಟ್ ಅಲ್ಲ ಸರ್, ಅದು ಹಿಪ್ನಾಟಿಸಮ್ ಕಲಿಯಕ್ ಹೋಗಿದೆ ಸರ್. ಹಿಪ್ನಾಟಿಸಮ್ ಸಫೋಲ, ವಿಕರ್ಣ, ಮಕರ್ಣ, ಗೋಕರ್ಣ, ಇಫೋಲ. ಹಿಪ್ನಾಟಿಸಮ್ ಅಂದ್ರೆ ಏನಂತ ನಾನ್ ಹೇಳ್ತೀನಿ ಸರ್. ನಾವು ಕೂತ್ಕೊಳ್ಳಿ ಸರ್. ನೋಡಿದ್ರ ಫ್ರೆಂಡ್ಸ್, ನಮ್ ಕಾಲೇಜ್ ಪ್ರಿನ್ಸಿಪಲ್ ಹೇಗೆ ಲಕ್ಷಣವಾಗಿ ಬಾಯ್ ಬಿಟ್ಕೊಂಡು ಕೂತಿದ್ದಾರೆ. ಇದೇ ರಸ್ತೆಯಲ್ಲಿ ಯಾರನ್ನ ಬೇಕಾದ್ರೆ ನಾನು ಹಿಪ್ನೋಟೈಸ್ ಮಾಡಬಲ್ಲೆ. ಯಾರನ್ನ ಮಾಡ್ಲಿ? ಹೋಮ್ ಶುಡ್ ಐ ಹಿಪ್ನೋಟೈಸ್? ಯು ದೆ. ನಾನಾ? ನೀನಲ್ಲ ತಾಯಿ, ಯು ಕಮ್ ಔಟ್. ನಿಮ್ಮನ್ನ ಹೇಳ್ತಾ ಇರೋದು. ಕಮ್ ಔಟ್ ಬನ್ನಿ ಫ್ರೆಂಡ್ಸ್. ನಿಮ್ಮೆಲ್ಲರ ಮುಂದೆ ನಾನು ಈಗ ಹಿಪ್ನೋಟೈಸ್ ಮಾಡ್ತೀನಿ. ಐ ಆಮ್ ಗೋಯಿಂಗ್ ಟು ಹಿಪ್ನೋಟೈಸ್ ಯು. ಮಿಸ್ ಕಾವೇರಿ, ನಾನು ಹೇಳಿದ್ದನ್ನ ನೀವು ಮಾಡ್ತೀರಿ. ನಾನು ಕೂತ್ಕೊ ಅಂದ್ರೆ ನೀವು ಕೂತ್ಕೋತೀರಿ, ನಾನು ಓಡು ಅಂದ್ರೆ ನೀವು ಓಡ್ತೀರಿ. ಫ್ರೆಂಡ್ಸ್, ನಾನು 1 ರಿಂದ 10 ಎಣಿಸ್ತೀನಿ. ನಾನು 1 ರಿಂದ 10 ಎಣಿಸ್ತೀನಿ. ಅಷ್ಟರಲ್ಲಿ ನೀವು ಜ್ಞಾನ ತಪ್ಪಿ ಬಿದ್ದು ಬಿಡ್ತೀರಾ. ನೀವು ಜ್ಞಾನ ತಪ್ಪಿ ಬಿದ್ದು ಬಿಡ್ತೀರಾ. 1 2 3 4 ದಯವಿಟ್ಟು ಬಿದ್ದೋಗಿ. ನೀವು ಬೀಳ್ದು ಹೋದ್ರೆ ನನ್ನ ಮಾನ ಮರ್ಯಾದೆ ಮೂರ್ಖಸ್ ಆಗುತ್ತೆ. ದಯವಿಟ್ಟು ಬಿದ್ದೋಗಿ, ಮಾತಾಡದೆ ಬೇಡಿ ಪ್ಲೀಸ್. 6 7 8 9 10. ಹುಡುಗಿನ ಕೆಳಗಡೆ ಹೌದು ಸರ್, ಆದ್ರೆ ಅವಳು ಕೆಳಗೆ ಬಿದ್ದೋಗ್ತಾಳಂತ ನನ್ ಖಂಡಿತ ಗೊತ್ತಿರ್ಲಿಲ್ಲ. ಗೊತ್ತಿಲ್ಲದೆ ಇರೋದು ನಿನ್ನ ವೀಕ್ ಪಾಯಿಂಟ್, ಬಿದ್ದೋಗಿದ್ದು ಅವಳು ವೀಕ್ ಪಾಯಿಂಟ್.
ಈ ನಿಮ್ಮಿಬ್ಬರು ವೀಕ್ ಪಾಯಿಂಟ್ ನ ಗುಂಡ್ಕಲ್ದಾಗ ಗಟ್ಟಿ ಮಾಡ್ಕೊಳ್ಳೋದೆ ಗುಂಡಪ್ಪನ, ಈ ಗುಡಿ ಬಂಡೆ ಗುಂಡಪ್ಪನ ಸ್ಟ್ರಾಂಗ್ ಪಾಯಿಂಟ್. ಓ ಮೈ ಗಾಡ್. ಏನಪ್ಪಾ ಬೆಳಿಗ್ಗೆ ಬೆಳಿಗ್ಗೆ ಗಾರ್ಡ್ ಅಂತಿದೀಯಲ್ಲ, ಏನ್ ದೇವ್ರ ದರ್ಶನ? ಅಲ್ಲ ಸರ್, ದೇವಿ ದರ್ಶನ. ನಾನು ಕೆಳಗೆ ಬೀಳ್ಸ್ಬಿಟ್ಟೆ ಅಂತ ಹೇಳಿದ್ನಲ್ಲ, ಅದೇ ಹುಡುಗಿ ಸರ್ ಅಲ್ಲಿ ಬರ್ತಾ ಇರೋದು. ಹುಚ್ಚ, ಹುಡುಗ ಹುಡುಗಿನ ಕೆಳಗ್ ಬೀಳ್ತಾ ಇದ್ರೆ ಏನರ್ಥ? ಹುಡುಗಿನೇ ಹುಡುಗನ್ನ ಪಾತಾಳಕ್ಕೆ ತಳ್ತಿದ್ದಾಳೆ ಅಂತ. ಹೌದಾ ಸರ್? ಸರ್, ನನಗೊಂದು ಸಮಸ್ಯೆ. ಪರಿಹಾರ ಮಾಡ್ತೀನಿ, ಹೇಳು. ಆ ಹುಡುಗಿಗೆ ನಾನೇ ಹೋಗಿ ಪರ್ಸನಲ್ ಆಗಿ ಥ್ಯಾಂಕ್ ಯು ಅಂತ ಹೇಳ್ಬೇಕು ಸರ್. ಹೇಳು. ಅಲ್ಲ, ಪಕ್ಕದಲ್ಲ ಸೋಡಾ ಬುಡ್ಡಿ ಇದಾನಲ್ಲ ಸರ್. ಓ, ಆ ಸೋಡಾ ಬುಡ್ಡಿ ವಿಷಾನ? ಆ ಸೋಡಾ ಬುಡ್ಡಿನ ಸ್ವಲ್ಪ ಹೊತ್ತು ಗುಡ್ಡಿ ಮಾಡ್ಬಿಡ್ತೀನಿ. ನೀನ್ ಅದೇನ್ ಮಾಡ್ಕೋತೀಯೋ ಮಾಡ್ಕೋ ಹೋಗು. ಸರಿ ಸರ್, ಮೊದಲು ನೀವು ಆ ಸೋಡಾ ಬುಡ್ಡಿ ನೋಡು. ನನ್ ಕನ್ನಡಕ ಕಾವೇರಿ ಎಲ್ಲೇ? ಆ ಕಡೆ ಹೋಗಬಾರ್ದು. ನಾನು ಗುಡಿ ಬಂಡೆ ಗುಂಡಪ್ಪ, ಸದ್ಯಕ್ಕೆ ನಿಮ್ ಕಣ್ಣಿಗೆ ಕಾಣಿಸೋದಿಲ್ಲ. ಅಯ್ಯಪ್ಪ, ಇಷ್ಟೊಂದು ಸ್ಟ್ರಾಂಗ್ ಇದೆ. ನೋಡಮ್ಮ, ನಿಮ್ ಕಣ್ಣು ಸರಿ ಹೋಗ್ಬೇಕಾದ್ರೆ ನೀನು ನಾನು ಹೇಳ್ದಾಗ ಕೇಳ್ಬೇಕು. ಒಂದ್ ವಾರ ನಿನ್ ಕಣ್ಣಿಗೆ ತಣ್ಣೀರ್ ಬಟ್ಟೆ ಕಟ್ಕೊಂಡು ಸುಮ್ನಿರ್ಬೇಕು, ಗಾಂಧಾರಿ ತರ. ಹಾ, ತಗೋಮ್ಮ. ಥ್ಯಾಂಕ್ ಯು. ಎಲ್ಲಿ ಎಲ್ಲಿ? ಏನಮ್ಮ ಹೀಗ್ ಹುಡುಕ್ತಿದೀಯ? ನನ್ ರೂಮ್ಮೇಟು. ರೂಮ್ಮೇಟ್ನ? ನಿನ್ ಕಣ್ಣಲ್ಲಿ ಕನ್ನಡಕ ಇರ್ಲಿಲ್ವಲ್ಲ, ಆಗ ಅವ್ರಿಗೆ ನೀನ್ ಕಾಣಿಸ್ಲಿಲ್ಲ. ಅದಕ್ಕೆ ನಿನ್ನನ್ನು ಹುಡುಕೊಂಡು ಅವ್ರು ಈ ಕಡೆ ಹೋದ್ರು. ನೀನು ಹೋಗು. 1 2 3. ಸರ್, ಥ್ಯಾಂಕ್ ಯು. ದಿನ ಜಾಗಿಂಗ್ ಬರ್ತೀರಾ? ಇಲ್ಲ, ನನ್ನ ಫ್ರೆಂಡ್ ಕಂಪಲ್ ಮಾಡಿದ್ಲು ಅಂತ ಇವತ್ತು ಮಾತ್ರ ಬಂದೆ. ಅಂದ್ರೆ ಸ್ನೇಹಿತರು ಹೇಳಿದ ಕೆಲಸ ಮಾಡ್ತೀರಿ ಅಂತ ಆಯ್ತು. ನಿನ್ನೆ ನಾನು ಹೇಳ್ದಾಗ ಕೇಳಿ ಮೂರ್ಛೆ ಬಿದ್ದು ನನ್ನ ಮಾತಿಗೆ ಬೆಲೆ ಕೊಟ್ರಿ. ಅಂದ್ರೆ ನಾನು ನಿಮ್ ಸ್ನೇಹಿತರ ಲಿಸ್ಟಿಗೆ ಸೇರಿದೆ ತಾನೆ? ಅಲ್ಲ, ಕ್ಲಾಸ್ ರೂಮ್ ನಲ್ಲಿ ಆ ಸ್ಟೂಡೆಂಟ್ಸ್ ಮುಂದೆ ಮೋಸ ಮಾಡೋದು ದೊಡ್ಡ ಸಾಹಸ ಅಂತ ತಿಳ್ಕೊಂಡ್ರ? ಕೈಲಾಗ್ತಿದ್ರೆ ಆಗಲ್ಲ ಅಂತ ಹೇಳ್ಬೋದಿತ್ತಲ್ಲ. ಆಗತ್ತೆ ಅನ್ನೋ ಧೈರ್ಯ ಇತ್ತು, ಅದಕ್ಕೆ ಹಾಗೆ ಮಾಡಿದೆ. ಒಂದ್ ವೇಳೆ ನೀವ್ ಹೇಳ್ದಾಗ ಮಾಡದೆ ಹೋಗಿದ್ರೆ ಏನಾಗ್ಬಿಡೋದು ಗೊತ್ತಾ? ಗೊತ್ತು, ಆದ್ರೆ ಹೇಳ್ದಾಗ ಕೇಳೋದಕ್ಕೆ ಹಿಪ್ನಾಟಿಸಮ್ ಅಂತಾರೆ. ನಾಳೆ ಪಿಕ್ನಿಕ್ಗೆ ಬರ್ತಿರ್ತಾನೆ? ಇಲ್ಲ, ಬರಲ್ಲ. ನೀವು ಬಂದೇ ಬರ್ತೀರಾ? ಮತ್ತೆ ಹಿಪ್ನಾಟಿಸಮಾ? ಇಲ್ಲ, ರಿಯಲಿಸಮ್. ಬಾಯ್. ಟಾಟಾ. See you. ಅಪ್ಪ ಮಹಾನುಭಾವ, ಮಾರ್ತಾಂಡ ತೇಜ, ಎಷ್ಟೊಂದ್ ಭಾಷೆಲ್ ಥ್ಯಾಂಕ್ಸ್ ಹೇಳಿದ್ಯಾ? ಇಷ್ಟೊತ್ ಮಾಡ್ದೆ? ಅದು ಅರ್ಥವಾಯ್ತು, ಅರ್ಥವಾಯ್ತು. ಸರ್, ಇನ್ನೊಂದು ಸಮಸ್ಯೆ. ಬಗೆಹರಿಸ್ತೀನಿ, ಹೇಳು. ನಾಳೆ ನಮ್ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಪಿಕ್ನಿಕ್ ಹೋಗ್ತಾ ಇದ್ದಾರೆ ಸರ್. ಸರಿ, ನೀನು ಹೋಗು. ಹೋಗಕ್ಕಾಗಲ್ಲ, ಯಾಕೆ? ದುಡ್ಡಿಲ್ಲ. ಈ ಮಾತಾಡೋದಕ್ಕೆ ನಾಚಿಕೆ ಆಗೋದಿಲ್ಲ ನಿನಗೆ? ಹ್ಮ್? ಈ ಪ್ರಪಂಚದಲ್ಲಿ ಎಷ್ಟೊಂದ್ ಜನ ಹಣ ಸಂಪಾದನೆ ಮಾಡ್ತಿದ್ದಾರೆ. ಹಣ ಇಲ್ಲ ಅಂತ ಹೇಳ್ತಿದೀಯಲ್ಲ? ಕಷ್ಟಪಟ್ಟು ಸಂಪಾದನೆ ಮಾಡ್ತಾರೆ, ಅವ್ರ ಹತ್ರ ದುಡ್ಡು ಇರುತ್ತೆ, ನಮ್ಮ ಹತ್ರ ಎಲ್ಲಿ ಬರುತ್ತೆ? ಇದೇ ಈ ಗುಡಿ ಬಂಡೆ ಗುಂಡಪ್ಪನ ಗುಟ್ಟು. ಒಂದ್ ಕೆಲಸ ಮಾಡು, ನಿನ್ ಬಲ್ಗೈನ ತಿರುಗಿಸಿ ಯಾರ ಮೇಲಾದ್ರೂ ನಿಲ್ಸು, ಅವನೇ ನಮ್ಗೆ ಹಣ ಕೊಡೋ ಪುಣ್ಯಾತ್ಮ. ಹೌದಾ? ಅವ್ರು ಸರ್, ಓ ಮೈ ಗಾಡ್. ದೇವಿ ದರ್ಶನ ಆಯ್ತಲ್ಲ, ಮತ್ತೆ ಯಾಕೆ ದೇವ್ರ ದರ್ಶನ? ಅವ್ರ ಹತ್ರ ಬೇಡ ಸರ್. ಯಾಕೆ? ಅವ್ರು ನಮ್ ಪ್ರಿನ್ಸಿಪಲ್ ಸರ್. ಪ್ರಿನ್ಸಿಪಾಲ್ ಆದ್ರೇನು, ಪೋಪಾಲ್ ಆದ್ರೇನು, ಈಗ ಒಂದ್ ಸದ್ಯಕ್ಕೆ ನಮ್ಗೆ ಮನಿ ಪರ್ಸು, ಅದೇ ನನ್ ಪ್ರಿನ್ಸಿಪಲ್. ಸರಿ, ನಿನ್ಗೆ ಎಷ್ಟು ಹಣ ಬೇಕು? ಅವ್ರ ಹತ್ರ ಬೇಡ ಸರ್. ಎಷ್ಟು ಹಣ ಬೇಕು ಹೇಳಯ್ಯ? ಒಂದು 50 ಆದ್ರೂ ಬೇಕಾಗತ್ತೆ. ಸಾಕಾಗತ್ತಾ? ಸಂಕೋಚ ಪಟ್ಕೋಬೇಡ, ನಾನೇನ್ ಕೊಡೋದಿಲ್ಲ. ಯಾರಪ್ಪನ ಮನೆ ಗಂಟು ಕೊಡ್ತಾನೆ, ಕೊಡಿಸ್ತೀನಿ. ಸರಿಯಾಗಿ ಹೇಳು. 50 ಸಾಕು. ಸಾಕಾಗತ್ತಾ? ನಿಜನಾ? ಸರಿ, ನೀ ಇಲ್ಲೇ ಇರು, ನಾನು ಬರ್ತೀನಿ. ಸರ್, ಅವ್ರ ಹತ್ರ ಬೇಡ. ಸರ್, ಸರ್, ಅಯ್ಯೋ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಶುಗರ್ ಕಂಪ್ಲೇಂಟಾ ನಿಮ್ಗೆ? ಇಲ್ಲ. ಬಿಪಿನಾ? ಇಲ್ಲ ಇಲ್ಲ. ಪೈಲ್ಸಾ? ಇಲ್ಲ ಇಲ್ಲ. ಹಾಗಾದ್ರೆ ಹಾರ್ಟ್ ಅಟ್ಯಾಕು. ನನಗೆ ಯಾವ ರೋಗನೂ ಇಲ್ಲ. ಲೆಟ್ ಮಿ ನೋ, ಹೂ ಆರ್ ಯು? ಇಲ್ಲಿ ಉಸಿರಾಡಿ, ಜೋರಾಗಾಡಿ, ಕಣ್ ತೋರಿಸಿ, ನಾಲ್ಗೆ ತೋರಿಸಿ. ಇದು ಲೆಕ್ಕಿಲ್ ಟೆವಕ್ಕಿಲ್ ಜಾಕ್ ಪಿಡಿಕ್ ಧೂಮ್ ಕಾಯಿಲೆ. ಅಂದ್ರೆ ಕಣ್ಣಿಗೆ ಕಾಣಿಸ್ತೇ, ಡಾಕ್ಟರ್ ಕೈಗೂ ಸಿಗದೆ ಇರೋ ರೋಗ. ಇಂಪೋರ್ಟೆಡ್ ಫ್ರಮ್ ಆಫ್ರಿಕಾ. ಸಾಧಾರಣವಾಗಿದ್ದು ಲಾಯರ್ ಪ್ರಿನ್ಸಿಪಾಲ್ಗೆ ಮಾತ್ರ ಬರೋ ರೋಗ. ಸದ್ಯ ನೀವು ಪ್ರಿನ್ಸಿಪಾಲ್ ಅಲ್ಲ ತಾನೇ? ನಿನ್ನ ಮನೆ ಹಾಳಾಯ್ತು, ನಾನೇ ಪ್ರಿನ್ಸಿಪಾಲ್ ಕಣೆಯ. ಅನ್ಕೊಂಡೆ. ನಿಮ್ ರೋಗದ ಲಕ್ಷಣ ನನ್ನ ಕಣ್ಣಿಗೆ ಬೀಳ್ತಿದ್ದಾಗೆ ನಾನು ಅನ್ಕೊಂಡೆ ನೀವೇ ಪ್ರಿನ್ಸಿಪಾಲ್ ಅಂತ. ನೀವು ಕಾಲೇಜ್ನಲ್ಲಿ ಪಾಠ ಮಾಡ್ತಿರ್ಬೇಕಾದ್ರೆ ಒಳಗಡೆನೇ ರೋಗ ಬೆಳೀತಾ ಇರುತ್ತೆ, ನಿಮ್ಗೇನು ಗೊತ್ತಾಗೋದಿಲ್ಲ. ಕಣ್ ಮಂಜಾಗ್ತಾ ಇರುತ್ತೆ, ನಿಮ್ಗೇನು ಗೊತ್ತಾಗೋದಿಲ್ಲ. ನಿಮ್ ಗುಂಡಿಗೆ ಗುಲ್ಗಂಜಿ ಗಾತ್ರ ಸಣ್ಣಗಾದೆ, ನಿಮ್ಗೇನು ಗೊತ್ತಾಗೋದಿಲ್ಲ. ನಿಮಗ್ ಗೊತ್ತಾಗೋ ಹೊತ್ತಿಗೆ
ನೀವು ಹಾಸ್ಪಿಟಲ್ ಬೆಡ್ ಮೇಲಿರ್ತೀರಾ. ನಿಂದಲ್ಲ, ನಂದು. ಜರುಗಸು. ಏನಿದು? ಇದು ಬರೀ ತಾಯ್ತಾ ಅಲ್ಲ, ಮೃತ್ಯುಂಜಯ ಪಾಷಾಣ. ನಮ್ಮ ಸ್ವಾಮಿಗಳು ಸಾವಿರಾರು ದಿನ ಹಗಲು ರಾತ್ರಿ ಒಂಟಿ ಕಾಲ ಮೇಲೆ ನಿಂತ್ಕೊಂಡು ಶಾಪ ಹಾಕಿ ನಂಗ್ ಕಟ್ಟಿದ್ದಾರೆ ಪೂಜೆ ಮಾಡಿ. ಇದನ್ನು ಕಟ್ಕೊಂಡ್ರೆ ಪ್ರಾಣನೇ ಹೋಗೋದಿಲ್ಲ. ಒಂದು ವೇಳೆ ಹೋದ್ರೂ ಹೋಗಿರೋ ಪ್ರಾಣ ಓಡ್ ಬಂದು ಸೇರ್ಕೊಂಡ್ಬಿಡುತ್ತೆ. 60 ವರ್ಷ ಗ್ಯಾರಂಟಿ. ಮತ್ತೆ ಇದು ಎಲ್ಲಿ ಸಿಗುತ್ತೆ? ಸಿಗಲ್ಲ. ಸೃಷ್ಟಿಯಲ್ಲಿ ಸಾಧನೆ ಮಾಡಿರ್ತಕ್ಕಂಥದ್ದು. ಇದನ್ನ ಕಟ್ಕೊಂಡ್ರೋನು ನಾನೊಬ್ನೇ. ನೀವು ಮಹಾನುಭಾವರು, ನೀವು ಮನಸ್ಸು ಮಾಡಿದ್ರೆ ಎಲ್ಲಿ ಬೇಕಾದ್ರೂ ಸಿಗುತ್ತೆ, ದಯವಿಟ್ಟು ಕೊಡಿ. ಓಕೆ, ನಿಮಗೋಸ್ಕರ ನಾನು ತ್ಯಾಗ ಮಾಡ್ತೀನಿ. ಆದ್ರೆ ಇದಕ್ ಪ್ರತಿಫಲ ಇಲ್ಲದೆ ಕೊಟ್ರೆ ಇದು ವಾಪಸ್ ಬಂದ್ಬಿಡುತ್ತೆ. ಅಯ್ಯೋ, ಅದಕ್ಕೆ ಇದ್ರ ಬೆಲೆ 50 ರೂಪಾಯಿ. 50 ರೂಪಾಯ? ದುಡ್ಡು ತಂದಿದ್ದೇನೋ? ಇಲ್ಲ. ದುಡ್ಡು ತರದ ನನ್ನ ಜೊತೆ ಬರಬೇಡ ಅಂತ ಎಷ್ಟು ಸಲ ಹೇಳಿದ್ದೀನಿ. ಅಮ್ಮ ಕೊಟ್ರೆ ತಾನೆ. ಏಯ್ ರಾಸ್ಕಲ್, ಯು ಬ್ಲಡಿ ಕಮ್ ರಾಸ್ಕಲ್, ಯು ಫೂಲ್ ಗಾಯ್ಸ್, ಕಮ್ ಆನ್ ತೀರಿಕೆ. ಈಗ ಏನ್ ಮಾಡೋದು? ನನ್ನ ಹತ್ರ ದುಡ್ಡಿಲ್ವಲ್ಲ. ಪರವಾಗಿಲ್ಲ. ಓ ಯಜಮಾನ್ರೆ. ಓಹೋ, ಏನು? ಚೆನ್ನಾಗಿದ್ದೀರಾ ನೀವು? ಚೆನ್ನಾಗಿದ್ದೀನಿ. ಇವರು ಪಾಪಣ್ಣವರು, ಪ್ರೈಮರಿ ಸ್ಕೂಲ್ P1 ಗೊತ್ತಿಲ್ವಾ? ಅಯ್ಯೋ, ನಾನ್ ಕಾಲೇಜ್ ಪ್ರಿನ್ಸಿಪಾಲ್ ಅಪ್ಪ. ಓಹ್, ಇವ್ರು ನನಗೆ ಗೊತ್ತು. ನಮಸ್ಕಾರ ಸರ್. ಒಳ್ಳೇದಾಯ್ತು. ಏನಿಲ್ಲ, ಹಣ ತರದೆ ಇವರು ಹುಟ್ಟುಪಟ್ಟೆಲ್ಲ ರಸ್ತೆಗೆ ಬಂದ್ಬಿಟ್ಟಿದ್ದಾರೆ. ಸಾಲ ಕೇಳೋಕ್ ಸಂಕೋಚ. 100 ರೂಪಾಯಿ ಸಾಲ ಬೇಕಾಗಿತ್ತಲ್ಲ. 100 ರೂಪೀಸ್ ಸಾಕ? 100 ರೂಪಾಯಿ ಸಾಕ? ಇನ್ನೇನಾದ್ರು ಬೇಕಾ? ಸದ್ಯಕ್ಕೆ ಸಾಕು, ಬೇಕಾದ್ರೆ ಹೇಳ್ಕೊಳ್ತಾರೆ. ಆಮೇಲೆ ಸಾಯಂಕಾಲ ಕಾಲೇಜ್ ಹತ್ರ ಹೋಗಿ ಅವ್ರು ಕೊಟ್ಬಿಡ್ತಾರೆ. ಪರವಾಗಿಲ್ಲ ಬಿಡಿ ಸರ್, ಇವತ್ತಿದ್ದು ಎಲ್ಲೋಗುತ್ತೆ. ನಮಸ್ಕಾರ ಸರ್. ನನ್ನ ತಮ್ಮ ನಿಮ್ ಕಾಲೇಜಲ್ಲಿ ಓದ್ತಿರೋದು. ಲೆಕ್ಕದಲ್ಲಿ ವೀಕು, ಸ್ವಲ್ಪ ನೋಡ್ಕೊಂಡ್ರೆ ಸಾಕು. ಬರ್ತೀನಿ ಸರ್. ಒಳ್ಳೇದು. ರೇ ಸ್ವಾಮಿ, ಬನ್ನಿ ಇಲ್ಲಿ, ಕೈ ಕೊಡಿ. ಓಂ ಲೇವಿ ಮಾ ಲೆವಿಲ್ ಡೆವಿಲ್. ಇದನ್ನ ಕಟ್ಕೊಳ್ಳಿ. ಪ್ರಾಣ ಹೋದ್ರು ಗುಂಡಿಗೆ ಡಬ ಡಬ ಅಂತ ಮಾಡ್ಕೊಳ್ತಿರುತ್ತೆ. ಅದೇ ಗುಂಡಿಗೆ ಯಾವ ಹೊಡ್ಕೊಳುತ್ತೆ? ಗುಂಡಿಗೆ. ಒಳ್ಳೇದು. ಸಾಗರ, ಮಾರ್ನಿಂಗ್ ವಾಕಿಂಗ್ ಪ್ರತಿಫಲ ನಿನಗೆ 50, ನನಗೆ 50. 100 ರೂಪಾಯಿ ಕೊಟ್ರು ಸರ್ ಅವರು. ಅದು ಹೇಗೆ ಕೇಳಬಾರ್ದು, ಅದು ಚಿದಂಬರ ರಹಸ್ಯ. ಅದನ್ನ ನೀವು ಒಂದ್ ವೇಳೆ ತಿಳ್ಕೊಂಡ್ಬಿಟ್ರೆ ನಾನು ನೀನಾಗೋಗ್ತೀನಿ, ನೀನು ನಾನಾಗೋಗ್ತೀಯ. ಬೇಡ ಬೇಡ ಸರ್, ನೀವು ನೀವಾಗಿರಿ, ನಾನು ನಾನಾಗೇ ಇರ್ತೀನಿ. ಹೌದಲ್ಲ? ಹೌದು. ಥ್ಯಾಂಕ್ಸ್ ಹೇಳು. ಥ್ಯಾಂಕ್ಸ್ ಸರ್. ಹಾಸ್ಟೆಲ್ನ ಮುಚ್ಚಿಬಿಟ್ರು. ನಾವಿಬ್ರು ಪ್ರೇಮ ಅಂತ ಆರಂಭಿಸಿದಾಗ್ಲೇ ನಾನಾ ಕಷ್ಟಗಳನ್ನ ಅನುಭವಿಸ್ಬೇಕಾಗಿ ಬಂತು. ಪರವಾಗಿಲ್ಲ ಬಿಡು. ನಮ್ಮಿಬ್ರು ಮನಸ್ಸು ಒಂದಾಗ್ತಿದ್ದ ಹಾಗೆ ನನ್ಗೆ ಗುಂಡಪ್ಪನ ಮನೆ ಆಶ್ರಯ ಸಿಕ್ತು. ಅವ್ರೀಗ ಊರಿಗೆ ಹೋಗಿದ್ದಾರೆ. 2-3 ದಿನ ಆಗತ್ತೆ ಬರೋದಕ್ಕೆ. ಅದುವರೆಗೆ ಈ ಸಾಮ್ರಾಜ್ಯದ ರಾಣಿ ನೀನೆ, ನಾನು ನಿನ್ ರಾಜ. ಈ ರಾಜನ್ಗೂ ಒಂದ್ ಚಿಕ್ಕ ಜಾಗ ಕೊಡು. ಸಾಗರ, ಯಾರಪ್ಪ? ಗುಡಿ ಬಂಡೆ ಗುಂಡಪ್ಪ. ಅಯ್ಯೋಯಪ್ಪ, ಬಂದೆ ಸರ್, ಬಂದೆ. ಹೌದು ಸರ್, ಒಳಗಡೆ ಹೋಗು. ಬೇಡ, ಬಂದೆ ಸರ್. ಈ ಕಡೆ ಇಲ್ಲಿ ಬಂದ್ಬಿಡ. ಇಲ್ಲಿ ಬೇಡ, ಸ್ವಲ್ಪ ಚೆನ್ನಾಗಿಲ್ಲ. ಇಲ್ಲಿ ಬೇಗ ತೆಗಿಯೋ. ಬಂದೆ ಸರ್, ಬಂದೆ ಸರ್, ಬಂದೆ. ಬಂದೆ. ಇಲ್ಲಿ ಹೋಗೋದು. ಇಲ್ಲಿ ಬಂದು ಕಕಸ್ ಮಾಡೋ ಜಾಗ ಇದು ಚೆನ್ನಾಗಿದೆ. ಒಳಗಡೆ ಹೋಗ್ಬಿಡು. ಕಕಸ್ ಮಾಡೋ ಜಾಗ. ಹೋಗು ಹೋಗು. ಅಯ್ಯೋ, ಸ್ವಲ್ಪ ನೀರ್ಗಿರ್ ಹಾಕು ಸರ್. ಬಂದೆ ಸರ್. ಬೇಗ ತೆಗ್ದೆ ಸರ್, ಬೈಬೇಡಿ ಸರ್, ತೆಗ್ದೆ. ಅಯ್ಯೋ, ಎಲ್ಲ ಹೊಡಿದ್ದು ಇಷ್ಟೊತ್ತು. ಯಾಕೆ ಸರ್, ಏನಾಯ್ತು ಸರ್? ಏನ್ ಅಷ್ಟೊಂದು ಅರ್ಜೆಂಟು? ಅರ್ಜೆಂಟ ಭಯ, ಬೀಭತ್ಸ, ಭಯಂಕರ. ಯಾಕೆ ಯಾಕೆ ಬೀಭತ್ಸ? ಬಾತ್ರೂಮ್ ಹೋಗ್ಬೇಕು ನಾ. ಬಾತ್ರೂಮ್ ಹೋಗ್ಬೇಕಾ? ಹೋಗಿ ಸರ್, ಹೋಗಿ ಸರ್. ಸರ್, ಬಾತ್ರೂಮ್ ಸರ್. ಕಕ್ಕಸ್ ಹೋಗೋದು ಬೇಡ ಸರ್, ಕಕ್ಕಸ್ ಹೋಗೋದು ಬೇಡ ಸರ್. ನನ್ನ ಮಾತು ಕೇಳಿ ಸರ್. ಸರ್, ಕಕ್ಕಸ್ ಹೋಗೋದು ಬೇಡ. ನೀ ಬಿಡ, ನನ್ನ ಹಿಡಿದು ಸಾಯಿಸ್ಬೇಡ. ನೀನೆಲ್ಲಿ ಸರ್, ನಿಮ್ಮನ್ನು ಸಾಯಿಸ್ತಾ ಇಲ್ಲ. ನೀವು ಸತ್ತೋದ್ರೆ ನನ್ನ ಪ್ರಾಣ ಹೋಗ್ಬಿಡತ್ತೆ ಸರ್. ಪ್ರಾಣ ಹೋದ್ರೆ ಮಾನ ಹೋಗ್ತಾ ಇದೆ. ಸರ್, ಮಾನ ಹೋಗೋದಿಲ್ಲ. ನನ್ನ ಕಕ್ಕಸ್ ಸರ್. ರಾಮ, ಇವತ್ತು ನೀರೇ ಕಾಪಾಡ್ಬೇಕು. ಇವತ್ತು ಯಾರ್ಯಾರ ಮೇಲೆ ಏನೇನು ಹೇಗೆ ಬಿದ್ದು ಏನೇನಾಗುತ್ತೋ ಸರ್. ಏನ್ ಮಾಡ್ಲಿ? ನಾನಿಲ್ಲಿ. ನೀನ್ ಹೇಗ್ ಬಂದೇನು? ಏನ್ರಿ, ಗುಂಡಪ್ಪನವ್ರು ಬರೋದಕ್ಕೆ 2 ದಿನ ಆಗುತ್ತೆ ಅಂತ ಹೇಳಿದ್ರಿ. ನಾನೇನ್ ಮಾಡ್ಲಿ? ಶಿವ ಪೂಜೆಯಲ್ಲಿ ಕರಡಿ ಬಿಟ್ಟಾಕ್ ಬಂದು ಕಕ್ಕಸೆ ಮಾಡ್ಬಿಟ್ರಲ್ಲ. ಪರವಾಗಿಲ್ಲ ಬಿಡು. ರಾಮ ಕೃಷ್ಣ ಕೃಷ್ಣ. ಸಾಗರು,
1,00,000 ಲಾಟ್ರಿ ಹೊಡೆದು ಸಂತೋಷ ಆಯ್ತು ಕಣಯ್ಯ. ಆಮೇಲೆ ಮಹಾಭಾರತ ಯುದ್ಧಕಾಂಡದಲ್ಲಿ ಅಲ್ಲೇ ಬಿಟ್ಟು ಬಂದ್ಬಿಟ್ಟೆ ಕಣಯ್ಯ. ಈಗ ಆರಾಮ್ ಅನ್ನಿಸ್ತಾ ಇದೆ. ಹೌದು ಸರ್. ಏನು ನಿನ್ನ ನಮಸ್ಕಾರಗೂ ಮಜವಾಗಿದೆ. ಇತ್ತೀಚೆಗೆ ನಿಮ್ ನಗ್ಗದ ಗೆರೆ ಮುಖದಲ್ಲಿ ಮಚ್ಚ ಕಾಣ್ತಾ ಇದೆ. ಹೌದಾ ಸರ್? ಏನಾದ ಅಂತ ಇದೀಯಾ? ಕಾಕ ಅನ್ನೋ ಶನಿ ಮುಂಡದ ಕಾಕ ಬೇಡ ಬೇಡ ನಾನು ಬೇಡ ಸರ್. ಮೈ ನಾಟ ಹೊಡಿತಾ ಇಲ್ಲ, ನಾಟ ಇಲ್ಲ ಸರ್. ಬೇಡ ಸರ್. ಪ್ರಯಾಣದ ಆಯಾಸದಲ್ಲಿ ಮೈಯೆಲ್ಲ ಜಡ್ಡು ಹಿಡಿದೋಗಿದೆ. 4 ಚೆಂಬು ಬಿಸಿನೀರು ಸ್ನಾನ ಮಾಡ್ಕೊಂಡ್ರೆ ಹಾಯಾಗಿರುತ್ತೆ. ಹೌದು ಸರ್. ಸಾಗರ, ಹೌದ್ ಸರ್. ಇವತ್ತಿನ ಪೇಪರ್ ಓದಿದ್ಯಾ? ಹೌದು ಸರ್. ಇಲ್ಲ ಅದರಲ್ಲಿ ಸರ್. ಒಂದು ವಿಶೇಷ ಸುದ್ದಿ ಇದೆ. ಹ್ಮ್. ಬಾಯಿಲಿ ಹೇಳ್ತೀನಿ. ಇಲ್ಲ ಇಲ್ಲೇ ಚೆನ್ನಾಗಿದೆ ಸರ್. ಬಾರ್ಯಾ ಇಲ್ಲಿ ಇಲ್ಲೇ ಚೆನ್ನಾಗಿದೆ ಬಂದು ಕೂತ್ಕೋತೀಯಾ? ಬಂದೆ ಸರ್. ಇಂಥರನ್ನೇ ಒಬ್ಬ ಹುಡುಗ ಒಂದು ಹುಡುಗಿನ ಪ್ರೀತಿಸ್ಬಿಟ್ಟು ನೇರವಾಗಿ ಮನೆಗೆ ಕರ್ಕೊಂಡ್ ಬಂದ್ಬಿಟ್ಟ. ಅವ್ರ ಅಪ್ಪ ಒಂದ್ ವಿಷಯ ತಿಳಿದು ಇಂಥದೇ ಒಂದ್ ದೊಡ್ಡ ಡ್ರಮ್ನಲ್ಲಿ ಅವಳನ್ನ ಬಚ್ಚಿಟ್ಬಿಟ್ಟ. ಸೊ ಆಮೇಲೆ ಅವ್ರ ಅಪ್ಪ ನಂತರದ ಮನುಷ್ಯನೇ. 4 ಚೆಂಬು ಬಿಸಿನೀರು ಮೈ ಮೇಲೆ ಹಾಕೊಂಡ್ರೆ ಹಾಯಾಗಿರುತ್ತೆ ಅಂತ ಹೇಳಿ ಒಣಗಿದ ಸೌದೆನ ಒಲೆ ಒಳಗೆ ಹೀಗೆ ತುರುಕ್ತ. ಕೈ ತೆಗೆಯ. ಹುಡುಗ ಬಿಟ್ಟು ಕಣ್ಣು ಬಿಟ್ಟ ಹಾಗೆ ಬಿಟ್ಟು ಬಾಯನ ಹಾಗೇ ಮುಚ್ಕೊಂಡು ಸುಮ್ಮನಿದ್ನೇ ಹೊರತು ಹುಡುಗಿ ಇದೇ ತರ ಹೆದರಿಕೆನೋ ಗಾಬರಿನೋ ಹೇಳೇ ಇಲ್ಲ. ನೀನ್ ಹೇಳ್ಬೇಡ, ನೀನ್ ಸುಮ್ನೆ ಕೂತ್ಕೋ. ನೋಡು, ಇದೇ ತರ ಸೀಮೆ ಎಣ್ಣೆ ತಗೊಂಡ. ನೀನ್ ಹೇಳ್ಬೇಡ ಕೂತ್ಕೊಳ್ಳೆ, ಅವನು ಹೇಳಲೇ ಇಲ್ಲ. ಬೆಂಕಿ ಪಟ್ನ ತಗೊಂಡ, ಕಡ್ಡಿಗಳನ್ನು ತಗೊಂಡ. ಕೈ ತೆಗೆಯ. ಬೆಂಕಿ ಗೀರಿಟ್ಟ. ನೀನ್ ಕೂತ್ಕೊಳ್ಳಯ್ಯ, ಅವನು ಹೇಳಲೇ ಇಲ್ಲ. ಒಲೆ ದಗದಗ ಅಂತ ಉರಿಯೋದು ಕತ್ತು. ಕೈ ತೆಗೆಯ. ನೀನ್ ಕೂತ್ಕೊಳ್ಳಯ್ಯ, ಅವನು ಹೇಳಲೇ ಇಲ್ಲ. ಆಮೇಲೆ ನೀರು ಕೊಟ ಕೊಟ ಅಂತ ಕುದಿಯೋದು ಕತ್ತು. ಅವನು ಹೇಳಲೇ ಇಲ್ಲ. ಅವ್ನ ಕೊನೆಗೂ ಹೇಳಲೇ ಇಲ್ಲ. ಅವ್ನು ಸತ್ತೇ ಹೋದ್. ಕಡ್ಡಿ ಗೀರ್ ಒಲೆ ಉಸಿದ್ರು ಹೇಳಿಲ್ವಲ್ಲಯ್ಯ. ನಾಳೆ ಹುಡುಗಿ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಬುದ್ಧಿಗಿದ್ದಿದೆ ನಿಂಗೆ. ನೀವು ಅಷ್ಟೊಂದು ಕೋಪ ಮಾಡ್ಕೊಳ್ಳೋಂತ ಯಾವ ತಪ್ಪು ಕೆಲಸ ನಾವು ಮಾಡಿಲ್ಲ. ಇಬ್ರು ಪ್ರೇಮಿಸಿದ್ವು, ಮದುವೆ ಮಾಡ್ಕೋಬೇಕು ಅಂತಿದ್ವಿ. ಅಷ್ಟ್ರಲ್ಲಿ ನೀವು ಅದ್ ಬಿಟ್ಟು ಯಾವ ತಪ್ಪು ಕೆಲಸ ಮಾಡಿಲ್ಲ. ಈ ವಿಷಯ ನನ್ನ ಹತ್ರ ಮುಂಚೆ ಯಾಕೆ ಹೇಳಲಿಲ್ಲ? ಸದ್ಯ ಈಗಲಾದ್ರೂ ಇಲ್ಲ. ಓಕೆ, ನಿಮ್ಮ ಪ್ರೇಮಕ್ಕೆ ನನ್ನ ಅಭಿನಂದನೆಗಳು, ನಿಮ್ಮ ಮದುವೆಗೆ ನನ್ನ ಶುಭಾಶಯಗಳು. ಏನಮ್ಮ ನಿಂದು ನಕ್ಷತ್ರ? ರೋಹಿಣಿ. ಓಕೆ, ನಿಂದು ಗೊತ್ತಿಲ್ಲ. ರೋಹಿಣಿ ಮತ್ತು ಗೊತ್ತಿಲ್ಲ, ಪರವಾಗಿಲ್ಲ. ಈ ಮಾಘ ಮಾಸದಲ್ಲಿ ನಿಮ್ಮಿಬ್ಬರು ಮದುವೆ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು.
ದಿವಸ ಆಗಿತ್ತು ನೀನು ನೋಡಿ ಚೆನ್ನಾಗಿದ್ದೀನಿ. ನೋಡಿದೇನಮ್ಮ ಚೆನ್ನಾಗಿತ್ತಾ? ಹೇಗಿದ್ದೀನಿ ಬಸ್ನಲ್ಲಿ ಹಾಗಾಗಿದ್ದಾಳೆ ತೊಂದ್ ಬಡವಾಗಿದ್ದೀಯಲ್ಲಮ್ಮ. ಬಡವಾಗದೆ ಇರ್ತಾಳ ಪಟ್ನದ ಓದು ಬೇಡ ಮನೇಲೆ ಕೂತ್ಕೊಂಡು ಸಂಗೀತ ಪಾಠ ಹೇಳ್ಕೊಡ್ತೀನಿ ಅಂತ ಹೇಳಿದ್ರೆ ನನ್ನ ಮಾತು ಯಾರಾದ್ರೂ ಕೇಳಿದ್ರ ನನ್ನ ಮಾತು ಕೇಳಿದಿದ್ರೆ ಇಷ್ಟೊತ್ತಿಗೆ 86 ರಾಗ 96 ತಾಳ ಬಂದಿರೋದು. ನನ್ನ ಮಾತು ಕೇಳಬೇಕು ಅಂತ ನೀವು ತಿಳ್ಕೊಳ್ಳದೆ ನಿಮ್ಮ ಮಾತು ನಾನ್ ಕೇಳೋ ಹಾಗೆ ಮಾಡಿ ಆ ಮಾತು ಇವಳಿಗೆ ತಿಳಿಸಿದ್ರಿ. ಇವತ್ತು ಈ ಮಾತು ಬಂದು ಮಾತು ಕೇಳೋ ಮಾತು ಬರ್ತಿರ್ಲಿಲ್ಲ. ಏನ್ ಹೇಳ್ತಿರೋದು? ಈ ಮಾತು ನಾನು ಒಪ್ಪೋದಿಲ್ಲ. ನೋಡಮ್ಮ ಕಾವೇರಿ, ಈಗಿನ ಕಾಲದಲ್ಲಿ ವಿದ್ಯೆ ಬಲ ಅರ್ಧ ಬಲ ಆದ್ರೆ ಕಂಡ ಬಲ ಪೂರ್ಣ ಬಲ. ಈ ವಿದ್ಯೆನೂ ಬೇಡ ನಿದ್ದೆನೂ ಬೇಡ. ಕಾಲೇಜ್ಗೂ ಕಳ್ಸಲ್ಲ, ಎಲ್ಲಿಗೂ ಕಳ್ಸಲ್ಲ. ನಮ್ ಪಾಪನ್ ಬಿಟ್ಟು ಇನ್ಮೇಲೆ ನನ್ಗಿರೋದಕ್ಕೆ ಆಗೋದೇ ಇಲ್ಲ. ಅಣ್ಣ ಹಶ್ವಾಗ್ತಾ ಇದೆ. ಇದು ಒಂದೇ ಒಂದ ತಗೋಬೇಕು. ಇದೊಂಚೂರು ನನ್ ಬಂಗಾರು ಅಲ್ಲ, ಬಂಗಾರು ಪಾಪ. ತಗೊಮ್ಮ, ತಗೊಮ್ಮ. ಏನಾಯ್ತು ಸಾಗರ? ಇನ್ನೇನಾಗೋದು, ಕಾವೇರಿ ಊರಿಗೆ ಹೋಗಿ 7 ದಿನ ಆಯ್ತು. ಒಂದ್ ಪತ್ರನೂ ಇಲ್ಲ, ಒಂದ್ ಸುದ್ದಿನೂ ಇಲ್ಲ. ಬೇಜಾರಾಗ್ತದೆ, ಇನ್ನೇನಾಗತ್ತೆ ನನಗೆ? ಬಾರೋ, ಒಂದ್ ಕೆಲಸ ಮಾಡು. ಒಳ್ಳೆ ಕಡ್ಲೆಕಾಯಿ ಎಣ್ಣೆ ತಂದು ಗೊಜ್ಜನ್ನು ಕುದಿಸಿ ಪುಳಿಯೋಗರೆ ಮಾಡಿ ಜೊತೆಗೆ ಬಿಳಿ ಈರುಳ್ಳಿ ನೆಂಚ್ಕೊಂಡು ಹೊಟ್ಟೆ ತುಂಬಾ ತಿಂದು ಕೆಳಗಡೆ ನೀರು ಕುಡಿದು ಪೊಗದಸ್ತಾಗ ಒಂದ್ ನಿದ್ದೆ ಹೊಡೆದ ಅಂದ್ರೆ ನನ್ನ ಮಗಂದು ಯಾಕೆ ಬೇಕು? ಏನ್ ಸರ್ ನೀವು? ಬೆಕ್ಕಿಗೆ ಚೆಲ್ಲಾಟ, ಇಲ್ಲಿಗೆ ಪ್ರಾಣ ಸಂಕಟ. ಪಾಪ ಪ್ರೇಮಿ ವೀರ್ಯದ ತಾಪದಿಂದ ತತ್ತರಿಸ್ತಾ ಇದ್ದಾನೆ, ಮತ್ತೆ ನೀವು ಈ ತರ ಹೇಳ್ತಿರಲ್ಲ ಸರ್. ನಾನು ನಿಜ ಹೇಳ್ತಾ ಇದ್ದೀನಿ ಸರ್. ಇನ್ನು 7 ದಿವಸದಲ್ಲಿ ಕಾವೇರಿನ ದಕ್ಕಲಿಲ್ಲ ಅಂದ್ರೆ ನಾನು ಇದೇ ಬಂಡೆನ ಕೆಲವು ಗುರುಳಿ ಅವಲ್ಲಿ ಕಾಣಿಸೋ ನೀರಲ್ಲಿ ತುಮಕಿ ಪ್ರಾಣ ಬಿಟ್ಟು. ಹೌದಾ? ಹೌದು ಸರ್, ನಿಜವಾಗ್ಲು? ನಿಜ ಸರ್. ಹುಡುಕಿ ಯಾಕೆ ಸರ್? ತುಂಬಾ ಸಂತೋಷ. ಬೇಗ ಸಹಾಯಪ್ಪ. ಏನ್ ಸರ್ ನೀವು ಇಲ್ಲಿ ಪ್ರಾಣ ಹೋಗ್ತಾ ಇದೆ ಅಂತ ನೀವು? ಬಿದ್ದೋಗ್ತೀನಿ ಸತ್ತೋಗ್ತೀನಿ ಇದ್ರೆ ಪ್ರೇಮವಾಗಿ ಇದ್ ಬಿಡುತ್ತಾ? ನಾನೇನ್ ಮಾಡ್ಲಿ? ನಾನು ಸ್ವಲ್ಪ ಎಲ್ಬೋಡು, ನೀವೇ ಸ್ವಲ್ಪ ಹೇಳ್ಕೊಟ್ರೆ. ಇಲ್ಲೇ ಎತ್ತೆ ಕಾಲಿಗೆ ಬೀಳೋ. ಹೇಗೂ ಕಾಲಿಗೆ ಬಿದ್ದಿದ್ದೀಯ. ನಿನ್ನ ಮದುವೆ ನಾನು ಮಾಡಿ ಮುಗಿಸ್ತೀನಿ. ಹೇಳೋ ಮೇಲೆ ಇವತ್ತಿನಿಂದ ನಿನ್ನ ಪ್ರೇಮದ ಪರಿವೀಕ್ಷಣೆ ನಂದು, ನಿಮ್ದು, ಥಿಂಕಿಂಗ್ ನಿಮ್ದು, ಪ್ಲಾನಿಂಗ್ ನಿಮ್ದು, ಮೇಕಿಂಗ್ ನಿಮ್ದು, ಫಿನಿಶಿಂಗ್ ನಿಮ್ದು. ನಂದು ಸರ್. ಗುಡಿ ಬಂಡೆ ಗುಂಡಪ್ಪ ಗುಡುಗಿನಾಗಿ ಅವ್ರ ಮನೆಗೆ ನುಗ್ಗಿ ಅಲ್ಲಿರೋರ್ನೆಲ್ಲ ಪಾತ್ರ ಗುಡ್ಸಿ ಕನ್ಫ್ಯೂಸ್ ಮಾಡಿ ಗಬ್ಬೆಬ್ಸಿ ನಿನ್ನ ಮದುವೆ ಮಾಡಿ ಮುಗಿಸ್ಬಿಡ್ತಾನೆ. Thank ಗುಡಿ you, ಬಂಡೆ sir. ಗುಂಡಪ್ಪ ಜಿಂದಾಬಾದ್, ಗುಡಿ ಬಂಡೆ ಗುಂಡಪ್ಪ ಜಿಂದಾಬಾದ್. ಚಪ್ಪಲಿ ಕೊಡೋದು. ಮುರ್ದಾಬಾದ್, ಏಯ್ ಜಿಂದಾಬಾದ್. ಅಬಾ ಈ ಬೇಸಿಗೆ ಕಾಲದಲ್ಲಿ ಏನ್ ಸೆಕೆ ಆಗ್ತಿದ್ಯಪ್ಪ. ಏನ್ ಗ್ರಾಚಾರನೋ ಏನ್ ಕಥೆನೋ. ನೆತ್ತಿ ಬೇರೆ ಸುಟ್ಟು ಭಸ್ಮ ಆಗ್ತಿದೆ, ಕಾಲದಲ್ಲಿ ಬೇರೆ ಬಸ್ಸು. ಏನ್ ಜನನೋ ಏನೋ, ಕಾಲ ಎಲ್ಲ ಕೆಟ್ಟದ್ದು. ನೀವು ಕೂತ್ಕೊಳ್ಳಿ ಸ್ವಾಮಿ, ಇದು ನನ್ನ ಮನೆ. ಅದು ಗೊತ್ತಿರೋದಕ್ಕೆ ಸ್ವಾಮಿ ನಾನು ರಾಜಾರಾಶ್ವ ನೀವು ಕೂತ್ಕೊಳ್ಳಿ ಅಂತ ಹೇಳ್ತಿರೋದು. ನೀವು ಕೂತ್ಕೊಳ್ಳಿ, ನೀವು ಕೂತ್ಕೊಳ್ರಿ. ಅಂದ್ಹಾಗೆ ನೀವು ನಾನು ಗುಡಿ ಬಂಡೆ ಗುಂಡಪ್ಪ. ತೊಟ್ಟಿ ಮನೆ, ತೊಟ್ಟಿ ಅಂತ ಮನಸ್ಸು. ಕ್ಷಮಿಸ್ಬೇಕು, ಮನಸ್ಸು ಅಷ್ಟೇ ವಿಶಾಲವಾಗಿದೆ ಅಂತ. ಇವ್ ನಿಮ್ ಹಿರಿ ಮಗ ಅಂತ ಕಾಣಿಸುತ್ತೆ. ಚೆನ್ನಾಗಿದೆ ಕಣಯ್ಯ, ತುಂಡಿಗೆ ಬೆಳಗ್ಗೆ ಮೈಕೈ ತುಂಬ್ಕೊಂಡು ಸಖತ್ತಾಗಿದೆ ಕಣಯ್ಯ. ಕೀಪಿಟ್ ಪೈಸೆ ಕೀಪಿಟ. ನಿನ್ ಡಿಗ್ರಿ ಆಯ್ತಾ? ಅಯ್ಯೋ ನೋಡೋ, ಪಾಸ್ ಆಗ್ಲಿ ಫೇಲ್ ಆಗ್ಲಿ ಯೋಚನೆ ಮಾಡ, ಯಾವ್ದಾದ್ರೂ ಕೆಲಸ ಕೊಡಿಸೋ ಜವಾಬ್ದಾರಿ ನಂದು. ಇವ್ ನಿಮ್ ತಂಗಿ ಅಂತ ಕಾಣಿಸುತ್ತೆ. ನಮಸ್ಕಾರ. ಇಬ್ಬರು ಮುಖಲಕ್ಷಣದ ಒಂದೇ ತರ ಕಾಣಿಸ್ತಿದ್ಯಲ್ಲ. ಆಮೇಲೆ ಇದು ಬಂಗಾರ ಸಣ್ಣಕ್ಕಿನ ಚೆನ್ನಾಗಿದೆ ಅಕ್ಕಿ. ನೀವು ಅಡಿಗೆ ಮಾಡಿದ್ರು ನಾನು ಊಟ ಮಾಡೋಕೆ ಇರ್ತೀನೋ ಇರಲ್ವಾ? ಆದ್ರೂ ಪ್ರಯತ್ನ ಪಡಿ, ನಾನು ಪ್ರಯತ್ನ ಪಡ್ತೀನಿ. ಆಮೇಲೆ ವಾಯ್ಕೋಸಿಗೆ ಇರ್ಲೇಬೇಕು. ಬಾ, ಇನ್ನೊಬ್ಬರನ್ನ ಮರ್ತಿದ್ದೆ, ಅದೇ ನನ್ನ ತಂಗಿ. ಓ, ಇಲ್ಲೇ ಇದ್ದಾಳಲ್ಲ. ಏನಮ್ಮ, ಬಿಸಿಲಲ್ಲಿ ಬಂದು ಸಾಕಾಗೋಗ್ಬಿಟ್ಟಿದೆ. ದಯಮಾಡಿ ದೊಡ್ಡ ಸ್ಟೀಲ್ ಗ್ಲಾಸ್ ನಲ್ಲಿ ತೊಂಪದ್ ಪಾನಕನ ಬೇಗ ತಂದ್ಬಿಡಮ್ಮ. ಯಾರೀತ? ಅದೇ ಗೊತ್ತಾಗ್ತಾ ಇಲ್ಲ. ನನಗನ್ಸುತ್ತೆ ಹುಚ್ಚಾಸ್ಪತ್ರೆಯಿಂದ ನೆಟ್ಟಿಗೆ ಇಲ್ಲಿ ಬಂದ್ಬಿಟ್ನಾ ಅಂತ. ಇನ್ನೂ ಡಿಸೈಡ್ ಆಗಿಲ್ಲ. ಕರೆಕ್ಟ್ ಆಗಿ ಹೇಳಿದ್ರಿ, ಡಿಸೈಡ್. ಹುಚ್ಚಾಸ್ಪತ್ರೆ ಪಕ್ಕ ನಾನೊಂದು ವ್ಯಾಯಾಮ ಶಾಲೆ ತೆಗೆದಿದ್ದೀನಿ. ಹೆಚ್ಚು ಕಮ್ಮಿ ಎಲ್ಲ ನಿಮ್ಮಂತೂರ ಇರೋದು. ಜ್ಯೂಸಿಗೆ ಸ್ವಲ್ಪ ಹುಳಿ ಜಾಸ್ತಿ ಉಂಟಮ್ಮ, ಪಿತ್ತ ಇಳಿಯುತ್ತೆ. ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿತ್ತಲ್ಲ. ಬೇಡ ಬೇಡ, ಮೊದಲು ನೀನ್ ಯಾಕೆ ಬಂದೆ ಅದನ್ನ ಹೇಳು. ಅಲ್ವಾ, ನಮ್ಮನೇಲಿ ಮದುವೆಗೆ ಸಿದ್ಧವಾಗಿರೋ ಹುಡುಗ ಇದ್ದಾರೆ ಅಲ್ವಾ. ಇವರಿಬ್ಬರಿಗೂ ಮದುವೆ ಮಾಡಿಸೋ ವಿಚಾರ ಇತ್ಯರ್ಥ ಮಾಡೋಣ ಅಂತ ನಾನು ಇಲ್ಲಿಗೆ ಬಂದೆ. ಓಹೋ, ಅದ್ ಸರಿ. ನೀವ್ ಹೇಳೋ ಹುಡುಗನಿಗೆ ಸಂಗೀತ ಪರಿಜ್ಞಾನ ಸ್ವಲ್ಪನಾದ್ರೂ ಇದೆಯೋ? ಛೇ ಅಂತ ಅಭ್ಯಾಸ ಎಲ್ಲ ಇಲ್ಲ. ಏನೋ ಆಗಾಗ ಬಾತ್ರೂಮ್ ನಲ್ಲಿ ಟ್ಯೂನ್ ಮಾಡ್ಕೊಂಡು ಬಸ್ ನಲ್ಲಿ ಪಡ್ಕೋತಿರ್ತಾನೆ, ಯಾರಿಗೂ ಕೇಳಿಸಲ್ಲ ನೋಡಿ. ಅದಕ್ಕೆ ಆತ ಕರಾಟೆಲಿ ರೆಡ್ ಬೆಲ್ಟ ಬ್ಲಾಕ್ ಬೆಲ್ಟ? ಕರಾಟೆ ಗಿರಾಟೆ ಅಂದ್ರೆ ಕೆರತಾಯನ್ ಹೊಡೆದ್ಬಿಡ್ತೀನಿ ನನ್ನ ಮಗನಿಗೆ. ಹುಡುಗನಿಗೆ ದೈವ ಭಕ್ತಿ, ಪೂಜೆ ಪುನಸ್ಕಾರಗಳಲ್ಲಿ ನಂಬಿಕೆ ಇದೆಯಾ? ಅಯ್ಯೋ, ಅಂತ ದುರಭ್ಯಾಸ ಇಲ್ಲಮ್ಮ. ಪರಸ್ಪರ ಚರ್ಚೆ ಮಾಡಿ ಈಗ ಒಂದು ನಿರ್ಣಯಕ್ಕೆ ಬರೋದು ಒಳ್ಳೆ.
ಕ್ಯಾಚ್. ಲಕ್ಷ್ಮಕ್ಕನ ಕಳೆ ತಾಂಡ್ ಮಾಡ್ತಾ ಇದೆ ನಿಮ್ ತಂಗಿ ಮುಖದಲ್ಲಿ. ಮಹಾಲಕ್ಷ್ಮಿ ಕಳೆ. ಅವಳು ನನ್ನ ತಂಗಿ ಅಲ್ಲ ಯಾ, ನಿಮ್ ಅಕ್ಕನ ಅವಳು ನನ್ನ ಹೆಂಡತಿ. ನಿಮ್ ಹೇಳ್ತೀನಿ ಸ್ವಾಮಿ. ನಿಮ್ಮ ಹಿರಿ ಮಗ. ಅಯ್ಯೋ ಅವನು ನನ್ನ ತಮ್ಮ. ಕನ್ಫ್ಯೂಸ್, ನನಗೂ ಕನ್ಫ್ಯೂಸ್, ಇವ್ರಿಗೂ ಕನ್ಫ್ಯೂಸ್, ಕನ್ಫ್ಯೂಸ್. ಸರ್ ಏನ್ ರಾಘವೇಂದ್ರ ರಾವ್ ನಂಬರ್ 9, ಗಣೇಶ ಕೃಪಾ, ಲಕ್ಷ್ಮೀಪುರ, ಸರಿಗಮ ಪದ ನಿಸ. ಮಗರಿಸ. ಈ ಮದುವೆ ಕಾಯಿಂ ಜಿಯೋ. ನೀನ್ ಯಾವ ದೊಡ್ಡ ಮನುಷ್ಯನ ಖಾಯ ಮಾಡೋಕೆ? ರಾಗನ ಸರಾಗವಾಗಾಡೋ ಸುಂದರ ಸ್ಫುರದ್ರೂಪಿ ಗಂಧರ್ವ ಕುಮಾರನ್ ಬಿಟ್ಟು ಮಾಮೂಲಿ ಮನುಷ್ಯ ನನ್ನ ತಂಗಿ ಪಕ್ಕದಲ್ಲಿ ನಿಂತ್ಕೊಳ್ಳೋಕ್ಕೂ ಅರ್ಹನಲ್ಲ. ನೀನ್ ಕೊಡಮ್ಮ ತಾಯಿ. ರಾಗ ರೋಗ ನನಗ್ ಬೇಕಾಗಿಲ್ಲ. ದೇವ್ರು ನಮ್ದೇ ಇರೋನು. ಈ ಮನೆ ಹೊಸ್ಲು ತುಳಿಯಕ್ಕೂ ಸಾಧ್ಯವಿಲ್ಲ. ಕೊಡು ತಾಯಿ. ದೇವ್ರು ನಂಬುದ್ರು ನಮ್ಮದೇ ಹೋದ್ರು, ದಮ್ಮಡಿ ಕಾಸಿದ್ರು ಇಲ್ಲದೆ ಹೋದ್ರು, ಕರಾಟೆನಲ್ಲಿ ಚಾಂಪಿಯನ್ ಆಗಿರ್ಬೇಕು. ನೀವು ಹೇಳ್ತಿರೋ ಮಾತು ಕೇಳಿದ್ರೆ ನನ್ನ ತಲೆ ತಿರುಗ್ತಾ ಇದೆ. ನಿಮ್ ತಲೆ ತಿರುಗ್ತಾ ಇದೆ ಅಂತ ಹೇಳ್ಬಿಟ್ಟು ನಮ್ ತಲೆ ತಿರುಗಿಸೋಕ್ ಬಂದು ನಿಮ್ ತಲೆ ತಿರುಗಿಸ್ತಾ ಇದ್ದೀರಾ? ಈ ರೀತಿ ತಲೆ ತಿರುಗಿಸಿದ್ರೆ ನಮ್ ತಲೆ ತಿರುಗೋಲ್ರಿ. ತಲತಲಾಂತರದಿಂದ ಬಂದಂತ ಭಾರಿ ತಲೆ ನಮ್ದು. ಅಮ್ಮ ಜ್ಯೂಸ್ ಬೇಡಮ್ಮ. ಈ ರೀತಿ ಅವಮಾನ ಮಾಡಿರೋ ಅವ್ರ ಕುತ್ತಿಗೆಗೆ ಜೋತ್ ಬೀಳೋದ್ಕಿಂತ ನಾವೇ ಎಲ್ಲಾದ್ರೂ ಹೋಗಿ ರಿಜಿಸ್ಟರ್ ಮದುವೆ ಮಾಡ್ಕೊಳ್ಳೋಣ ಬಾ. ನೀವ್ ಹೇಳೋದು ಮದುವೆ ಅಲ್ಲ, ಹಿಡಿತನ. ಹೌದೌದು, ಆ ಹುಚ್ಚರ ಮಾತಿಗೆ ಬೆಲೆ ಕೊಟ್ರೆ ನೀನು ಹುಚ್ಚಿ ಆಗ್ಬೇಕಾಗತ್ತಷ್ಟೇ. ಪರವಾಗಿಲ್ಲ ರೀ, ನನ್ನ ಅವ್ರಿಗೋಸ್ಕರ ನಾನು ಹುಚ್ಚೇನೋ ನಿಂದೇನು ಹೊರಬಲ್ಲೆ. ಹುಟ್ಟಿದ 2 ದಿನದಲ್ಲಿ ತಂದೆ ತಾಯಿನ ಕಳ್ಕೊಂಡು ತಬ್ಲಿ ಆದ ನನ್ನ ಸಾಕಿ ಸಲಹಿ ದೊಡ್ಡೊಳ್ಳಾಗಿ ಮಾಡಿದವರು ಇವತ್ತು ನಿಮ್ಮಿಂದ ಹುಚ್ಚರಂತ ಅನಿಸ್ಕೊಂಡ್ರು. ನಿಮ್ಮೇಲೆ ಇಟ್ಟಿರೋ ಪ್ರೀತಿ ವಾತ್ಸಲ್ಯ ಇಲ್ಲಿ ಅವ್ರ ಮಕ್ಕಳಿಗೆ ಪಾಲ್ ಮಾಡ್ಬೇಕಾಗತ್ತೋ ಅಂತ ಮಕ್ಕಳು ಹುಟ್ಟೋ ಅವಕಾಶ ಇದ್ರು ಪಂಚ ಅಂತ ಅನಿಸ್ಕೊಂಡು ಬದುಕಿದ್ದಾಳೆ ನಮ್ಮ ಅತ್ತಿಗೆ. ಆ ಋಣ ಎಷ್ಟು ಜನ್ಮ ಎತ್ತಿ ನಾನು ತೀರ್ಸ್ಕೊಳ್ಳೋದು ಹೇಳಿ? ಅಂತದ್ರಲ್ಲಿ ನೀವು ಎಷ್ಟು ಸುಲಭವಾಗಿ ಹೇಳ್ಬಿಟ್ರಿ ಹುಚ್ಚರು ಅಂತ. ನೋಡಿ, ನಿಮ್ ಮಾತು ಕೇಳಿ ನಾನು ಒಳ್ಳೆಯವಳಾಗೋದಕ್ಕಿಂತ ನಮ್ಮವ್ರ ಮಾತಿಗೆ ಬೆಲೆ ಕೊಟ್ಟು ನಾನು ಹುಚ್ಚಾಗಿರೋದು ಎಷ್ಟು ಒಳ್ಳೇದು. ನಾನು ಬರ್ತೀನಿ. ಮಹಾನುಭಾವ ಮಾರ್ತಾಂಡ ತೇಜ ಸೆಂಟಿಮೆಂಟ್ ಆಗಿ ಸಖತ್ತಾಗಿ ಡೋಸ್ ಕೊಟ್ಲಿ ನಿನ್ ಹೆಂಡ್ತಿ, ನಿನ್ ಬಾವಿ ಹೆಂಡ್ತಿ. ಏನ್ ಸರ್ ನೀವು ಅವ್ರ ಮಾತು ಸರಿ ಅಂತ ಒಪ್ಕೋತೀರಾ? ಒಪ್ಕೊಳ್ದೇ ಇದ್ರೆ ಅಪ್ಪಳಿಸ್ಬಿಡ್ತಾರೆ. ಲೋಕಜ್ಞಾನ ಇರೋ ಯಾವ ಬಡ್ಡಿ ಮಗನೇ ಆಗ್ಲಿ ಆಕೆ ಮಾತಿಗೆ ಬೆಲೆ ಕೊಡ್ಲೇಬೇಕು, ಒಪ್ಕೊಂಡೇ ತಿರ್ಬೇಕು. ಆ ಮಾತಾಗಿರ್ಲಿ. ಸಾಗ್ರ ನಿನ್ಗೊಂದು ಇಂಪಾರ್ಟೆಂಟ್ ವಿಷಯ ಹೇಳೋದೇ ಮರ್ತು ಬಿಟ್ಟಿದ್ನೋ. ಆ ದೊರಿದ್ರು ಚಂದ್ರಯ್ಯ ಚಟ್ನಿ ಪುಡಿ ಕೊಡ್ಲೇ ಇಲ್ಲ, ಬರಲೇ ಇಲ್ಲ. ನಿಮ್ ಚಟ್ನಿ ಪುಡಿ ಮನೆ ಬೆಂಕಿ ಹಾಕ. ಇಲ್ಲಿ ಪ್ರಾಣ ಹೋಗ್ತಾ ಇದೆ, ನಾನು ಏನ್ ಸರ್ ಮಾಡ್ಲಿ? ಮಹಾನುಭಾವ ಮಾರ್ತಾಂಡ ತೇಜ ಪತ್ನಿನ ಸ್ವೀಕರಿಸುವ ಅದೃಷ್ಟ ಆ ರಾಮಾಯಣದಲ್ಲಿ ರಾಮನಿಗೆ, ಮಹಾಭಾರತದಲ್ಲಿ ಅರ್ಜುನನಿಗೆ, ಕಲಿಯುಗದಲ್ಲಿ ನಿನ್ನ ಪಾಲಿಗೆ ದಕ್ಕಿದೆ. ಈ ಗುಡಿ ಬಂಡೆ ಗುಂಡಪ್ಪ ಒಂದು ಸಾರಿ ಸೊಂಟಕ್ಕೆ ಬಟ್ಟೆ ಬಿಗದ ಅಂದ್ರೆ ಮುಗಿದೋ. ನಿಮ್ಮಿಬ್ರು ಮದುವೆ ಆದ್ಮೇಲೆನೆ ಇದನ್ನು ಬಿಚ್ಚೋದು. ಹೌದಾ ಸರ್? ತಗೊಳ್ಳಿ, ಮೊದ್ಲು ಕಟ್ಕೊಳ್ಳಿ. ನಾಳೆನೆ ಕಾವೇರಿ ಸ್ವಯಂವರಕ್ಕೆ ನಾಂದಿ. ಸ್ವಯಂವರ. ಅಯ್ಯೋ 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 ಅಯ್ಯೋ, ಈ ಪ್ರಶಾಂತವಾದ ವಾತಾವರಣದಲ್ಲಿ ನಿಮ್ಮ ಅದ್ಭುತವಾದ ಆಲಾಪನೆ ಕಿವಿಗೆ ಅಪ್ಪಳಿಸ್ತಾ ಇದ್ರೆ ನನ್ನ ಕಿವಿ ಪುಣ್ಯ ಮಾಡಿದ್ವನು ಅನ್ಸುತ್ತೆ. ನೀನಾ? ಮತ್ತ್ಯಾಕ್ ಬಂದೆ ಈ ಊರಿಗೆ? ಏನಿಲ್ಲ ಸ್ವಾಮಿ, ಈ ಊರಿನಲ್ಲಿ ಫಲವತ್ತಾದ 3 ಎಕರೆ ಜಮೀನ್ ಕೊಂಡ್ಕೊಳ್ಳೋಣ ಅಂತ ಬಂದೆ. ಅದಕ್ಕೆ ನಾನೇನ್ ಮಾಡ್ಬೇಕು? ನಿಮ್ ಕಣ್ಣಿಂದ ಒಂದ್ಸರಿ ಆ ಜಮೀನ್ ನೋಡ್ಬಿಟ್ರೆ ಕಲ್ಯಾಣಿ ರಾಗದಂತ ಸೊಗಸಾದ ಜಮೀನು ಸಿಗುತ್ತೇನೋ ಅಂತ ನನ್ನ ಆಸೆ. ಕಲ್ಯಾಣಿ. ಸರಿ ನಡಿ ಬಾ ನೋಡೋಣ. ಅಯ್ಯೋ ನೋಡೋದೇನ್ ಬೇಕಾಗಿಲ್ಲ ಸ್ವಾಮಿ, ನೀವು ನಿಂತಿರೋ ಕಡೆಯಿಂದನೇ ತೋರಿಸ್ಬಿಟ್ರೆ ಕಾಣಿಸುತ್ತೆ. ಸ್ವಾಮಿ, ಇದ್ಯಾರ ಜಮೀನು? ಇದು ದೇವಿ ರೈನು ಹೊಲ. ಇದು 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 ರಾಮಬಾಣ ಹಂತದ ರಾಮಣ್ಣವ್ರ ಗದ್ದೆ. ಆಯಾ ಸ್ವಾಮಿ, ಇದು ಇದು ನೀವು ಇಡು ಸ್ವಾಮಿ.
ಹಿಡಿಸೋದೇನ್ ಬಂತಯ್ಯ? ಲಕ್ಷಣಕ್ಕೆ ಲಕ್ಷಣ, ಅಂದಕ್ಕೆ ಅಂದ, ವರ್ಚಸ್ಸು ವರ್ಚಸ್ಸು. ನನಗೆ ಗೊತ್ತಿತ್ತು ಸ್ವಾಮಿ, ಆ ಜಮೀನು ನಿಮ್ಗೆ ಸಿಕ್ಕೇ ಅಂತ. ಜಮೀನು ಅಲ್ಲ, ನಿನ್ ಪಿಂಡಾನೂ ಅಲ್ಲ. ಅನ್ನೋಡಯ್ಯ, ಆ ಅಲೆ ಅಂತ ಆಲಾಪನೆ ಕೇಳಯ್ಯ. ಆ ಹುಡುಗನ ತಾಳಜ್ಞಾನ ನೋಡಯ್ಯ. ಆಲಾಪನೆಯನ್ನು ಅಮೃತ ಕುಡಿದು ಕತ್ತಿರುವ ಕಾಣಿಸ್ತಾ ಇದೆ. ನಾನು ಬೆಳಗ್ಗೆಯಿಂದ ಒಂದೇ ಸಮ ನೋಡ್ತಾ ಇದ್ದೀನಿ, ಬಡ್ಕೋತದೇನೋ ಹೊರತು ನಿಲ್ಲಿಸ್ತಾನೆ ಇಲ್ಲ. ಸ್ವಾಮಿ, ಜಮೀನ್ ನೋಡೋಣ ಬನ್ನಿ. ನಿನ್ ಜಮೀನ್ ಹಾಳಾಯ್ತು, ಆ ಹುಡುಗನ ಮೊದಲು ನೋಡೋಣ ನಡಿ. ಮಗು ಮಗು ಸರ್, ತಾವು ಬಂದಿದ್ದನ್ನ ನಾನು ಗಮನಿಸಲೇ ಇಲ್ಲ. ಯಾರಪ್ಪ ನೀನು? ಹೇಳ್ತೀನಿ. ರಾಗಜೀವ ಹುಯ್ಕೊಂಡಿರೋದು ಜಯನಗರದಲ್ಲಿ, ಜೀವರಾಗ ಹುಯ್ಕೊಂಡಿರೋದು ವಿಜಯನಗರದಲ್ಲಿ. ಸಂಗೀತ ವಿದ್ವಾಂಸ ಭೈರವಿ ವೆಂಕಟ ಸುಬ್ರಾಯರ್ ನಿಮ್ಗೆ ಗೊತ್ತಿರ್ಬೇಕಲ್ಲ? ಗೊತ್ತಿಲ್ಲದೆ ಇರುತ್ತೇನಪ್ಪ. ಅವರ ಶಿಷ್ಯ, ಈ ತಾಳಜ್ಞಾನ ಇಲ್ದಿರೋ ತೋಡಿ ತಾತಾಚಾರ್ಯ ಪರಮ ಪ್ರಥಮ ಶಿಷ್ಯ ನಾನು. ಸಂಗೀತ ಹೇಳ್ಕೊಳ್ಳೋಷ್ಟು ಕಲ್ತ್ಕೊಂಡೆ, ಆದ್ರೆ ಕಲ್ತ್ಕೊಳ್ಳೋಷ್ಟು ಕಲ್ತ್ಕೊಂಡಿಲ್ವಲ್ಲ ಅಂತ ಒಂದೇ ಬೇಜಾರಿಂದ ನೀರ್ನಲ್ಲಿ ಕೂತಿದ್ದೆ. ಅಷ್ಟ್ರಲ್ಲಿ ನೀವು ಬಂದೆ. ಸ್ವಾಮಿ, ದಯವಿಟ್ಟು ಒಂದು ಉಪಕಾರ ಮಾಡ್ತೀರಾ? ಏನಪ್ಪ? ಇದೇ ಊರಿನಲ್ಲಿ ಸಂಗೀತ ವಿದ್ವಾಂಸರು ರಾಘವೇಂದ್ರ ರಾಯರಂತ ಇದ್ದಾರಂತೆ. ಅವ್ರ ಹತ್ರ ಶಿಷ್ಯ ವೃತ್ತಿ ಮಾಡಿ ನನ್ನ ಜೀವನವನ್ನೇ ಸಾರ್ಥಕ ಮಾಡ್ಕೋಬೇಕು ಅಂತ ಇದ್ದೀನಿ. ಅವ್ರ ವಿಳಾಸ ದಯವಿಟ್ಟು ತಿಳಿಸಿ. ಅಯ್ಯೋ ಅಯ್ಯೋ ಅಯ್ಯೋ, ಕಿರುತಿಕ್ಕೂ ಹೀಗ್ ಬೆಣ್ಣೆನ? ಮಹಾನುಭಾವ ಮಾರ್ತಾಂಡ ತೇಜ, ನಿನ್ನ ಜನ್ಮ ಸಾರ್ಥಕವಾಯ್ತಯ್ಯ. ಅದು ಹೇಗೆ ಸ್ವಾಮಿ? ನಿನ್ನ ಎದುರಿಗೆ ನಿಂತಿದಾರಲ್ಲಯ್ಯ ಸಂಗೀತ ವಿದ್ವಾಂಸ ರಾಘವೇಂದ್ರ ರಾಯರು. ಗುರು ಸ್ವಾಮಿ, ಸಂಗೀತ ವಿದ್ವಾಂಸ ಸರಸ್ವತಿಯ ಕಾಲಿಡ್ಕೊಳ್ಳಪ್ಪ ಅಂತ ಅಂದ್ರೆ ಈ ಯಾವ್ದೋ ತರಕ್ಲಾಂಡಿ ತಂಬೂರಿ ತಿಮ್ಮಯ್ಯನ್ ಕಾಲಿಡ್ಕೊತಿದೀಯಲ್ಲ, ಡೂಪ್ಲಿಕೇಟು. ಒರಿಜಿನಲ್ ಎಲ್ಲಿ? ಒರಿಜಿನಲ್ ಅಲ್ಲಿದೆ ನೋಡು. ಗುರು ಸ್ವಾಮಿ, ಗುರುವೇ ಗುರುವೇ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮಂ ತಸ್ಮೈ ಶ್ರೀ ಗುರುವೇ ನಮಃ. ಕಾಲ್ ಮೇಲೆ ಬಿದ್ದು ಕಾಕ ಹೊಡಿಯೋದು ದೊಡ್ಡದಲ್ಲಯ್ಯ. ಹೇಳ ಮೇಲೆ ಎದ್ದೆ. ಈಗ ಹೇಳು, ನಿನಗೆ ಕರಾಟೆ ಗೊತ್ತಿದೆಯೋ? ಕರಾಟೆ ಏನು ಗೊತ್ತಿಲ್ಲ. ದೈವಭಕ್ತಿ ಇದೆಯೋ? ದೈವಭಕ್ತಿ ಇಲ್ವೇ ಇಲ್ಲ. ದೈವಭಕ್ತಿ ಯಾಕೆ ಗುರುಭಕ್ತಿ ಇರುವಾಗ? ಆಗಿದ್ಮೇಲೆ ಇವ್ರ ಮನೆ ವಸಲು ತುಳಿಯೋ ಯೋಗ್ಯತೆ ಅರ್ಹತೆ ನಿನಗಿಲ್ಲ. ದಯವಿಟ್ಟು ಇಲ್ಲಿಂದ ಜಾಗ ಖಾಲಿ ಮಾಡು. ಯಾವ ಮೊದಲು ನೀನ್ ಖಾಲಿ ಮಾಡು. ಮಗು ಮಗು ಸ್ವಲ್ಪ ನಿಂತ್ಕೊಳ್ಳಪ್ಪ, ನಿಂತ್ಕೊಳ್ಳಪ್ಪ. ನಿನ್ನ ಹೆಸರೇನಪ್ಪ? ರಾಮು ಅಂತ. ಏನಂದೆ? ರಾಮು ಅಂತ. ರಾಮು, ರಾಮಚಂದ್ರ, ಶ್ರೀರಾಮ. ನಾನು ನಿಮ್ಮ ಹತ್ರ ಸಂಗೀತ ಕಲ್ತ್ಕೋಬೇಕು ಸ್ವಾಮಿ, ಸಂಗೀತ ಯೋಚನೆ ಮಾಡ್ಬೇಡಪ್ಪ. ನಿನ್ನ ಸಂಗೀತದಲ್ಲಿ ಪ್ರಪಂಚ ಮೆಚ್ಚೋ ರೀತಿಲಿ ದೊಡ್ಡ ವಿದ್ವಾಂಸನಾಗಿ ಮಾಡ್ತೀನಪ್ಪ. ಧನ್ಯನಾದೆ ಗುರುವೇ, ಧನ್ಯನಾದೆ. ಬಾ ಬಾ ಹೋಗೋಣ. ಯಾರು ನೀವು? ವಿರಾಟನ ಕರಾಟೆ ಕಲ್ತಾಯ್ತು, ಇರೋದೆಲ್ಲ ತಗೊಂಡಾಯ್ತು, ಹಿಂತಿರುಗಿ ಬಂದೆ. ತೊಟ್ಟಿ ಮನೆಗೆ ಮಕ್ಕಳಿಗೆಲ್ಲ ಕರಾಟೆ ಕಲ್ತುಕೊಂಡಾಯ್ತು, ಬಂದೆ. ಹೌದಾ ಸರ್? ಪ್ಲೀಸ್ ಟು ಮೀಟ್ ಯು ಸರ್. ವೆರಿ ಗುಡ್ ವೆರಿ ಗುಡ್, ಚೆನ್ನಾಗಿದೆ, ನನಗೆ ಇಡಿಸ್ತು. ಇವರೇ ನನ್ನ ಶಿಷ್ಯರು, ನನ್ನ ವಿರಾಟ ಸ್ವಲ್ಪ ತೋರಿಸ್ತೀನಿ. ಆಯ್ತು ಸರ್. ಇನ್ನ ನನ್ನ ಶಿಷ್ಯನ್ ನೋಡ್ತೀರಾ? ನನ್ ವರ್ಷ ನೋಡಕ್ಕೆ ನಿಮ್ಗೇನು ಅಭ್ಯಂತರ ಇಲ್ಲ ತಾನೆ? ಏನು ಅಭ್ಯಂತರವಿಲ್ಲ. ಕ್ಷಮಿಸ್ಬೇಕು, 8 ಬೀಳ್ನ ತಾನೆ ನಿಮ್ಗೆ. ನಾನ್ ನಿಮ್ಮ ಹತ್ರ ಪೈಪೋಟಿಗೆ ಬರ್ಲಿಲ್ಲ. ನಾನು ನಿಮ್ ಶಿಷ್ಯನಾಗಿ ಉಳಿದಿರೋ ಕಾಲನೆಲ್ಲ ಕರಾಟೆಗೋಸ್ಕರ ಮುಡುಪಾಗಿಟ್ಟು ನನ್ನ ಜೀವನನೇ ಸಾರ್ಥಕ ಮಾಡ್ಕೋಬೇಕು ಅಂತ ಬಂದಿದ್ದೀನಿ. ವೆರಿ ಗುಡ್ ಮೈ ಫ್ರೆಂಡ್. ಬನ್ನಿ 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 ಬನ್ನಿ. ತಗೊಳ್ಳಿ, 100 ರೂಪಾಯಿಗೂ ಐಸ್ ಕ್ರೀಮ್ ತಿನ್ನಿ. ಮಹಾನುಭಾವ, ದುಡ್ಡುಗೋಸ್ಕರ ಹೆಲ್ಪ್ ಕೇಳಿದ್ದಕ್ಕೆ ಮಾಡಿದ್ವಿ. ಪಟ್ಟಿರೋದ್ರಿಂದ ನನ್ ಮಾತೆ ಸರಿ.
ನಿಮ್ ರಾಗ ತಾಳ ಕುಟ್ಟಿ ನನ್ನ ತಲೆ ಚಿಕ್ಕ ಹಿಡ್ದೋಗ್ತಾ ಇದೆ. ಹೌದಾ? ಈ ಮದ್ದೂರೋಡೆ ತಿನ್ನು ಪಟ್ ಅಂತ ನಿಂತೋಗುತ್ತೆ. ಅದೇ. ಅಲ್ಲ ಸರ್, 3 ಮನುಷ್ಯರಿಗೆ 3 ತರ ಒಬ್ಬನೇ ವ್ಯಕ್ತಿ ಒಂದೇ ಟೈಮ್ನಲ್ಲಿ ಹೇಗೆ ಕಾಣಿಸಕ್ ಸಾಧ್ಯ? 30ನ್ನ 1 ಮಾಡಿ 1ನ್ನ 40 ಮಾಡಿ 40ನ್ನ 16 ಮಾಡೋ ಈ ಗುಂಡಪ್ಪ ಇರುವಾಗ ನೀನ್ ಯಾಕೆ ಯೋಚನೆ ಮಾಡ್ತಿದೀಯಾ? ಅಲ್ಲ ಸರ್, ನಿಮ್ ಲೆಕ್ಕಾಚಾರ ತಪ್ಪಾದ್ರೆ ನಮ್ಮ ಮಾನಗಲ್ಲ ತಾನೆ. ಮಾನ ಮರ್ಯಾದೆ ಇದ್ರೆ ತಾನೆ ಆರಾಜಾಗಕ್ಕೆ. ಅದು ಸರಿ. ಕೈ ಮುಗ್ಯೋ. ತದಾಸ್ತು. ರಾಘವೇಂದ್ರ ನಿನ್ನ ಅಮೋಘ ಸಂಗೀತ ಸ್ವರ ತರಂಗದಲ್ಲಿ ಒಲಿಸಿದ ರಘುವು ನಾನೇ. ಪರಶುರಾಮ ನಿನ್ನ ಅದ್ಭುತ ಕರಾಟೆ ಚಮತ್ಕಾರದಲ್ಲಿ ನಲಿಸಿದ ಪ್ರವೀಣ ನಾನೇ. ಪತಿವ್ರತ ಶಿರೋಮಣಿ ಸತೀಮಣಿ ಸಾವಿತ್ರಿ ನಿಮ್ಮ ಆಶೀರ್ವಚನ ಪಡೆದ ರಾಘವನು ನಾನೇ. ಮುಗ್ಧ ಬಾಲಕರು ಭಿನ್ನ ರೀತಿಯಲ್ಲಿ ನಟಿಸಿದ ನಾಟಕದ ಸೂತ್ರಧಾರಿ ನಾನೇ. 3 ರೂಪವ ಧರಿಸಿ 3 ನಾಮವ ವಹಿಸಿ ನಿಮ್ಮೆಲ್ಲರನ್ನು ನಲಿಸಿ ಪ್ರೀತಿ ಗಳಿಸಿ ಗೆದ್ದ ಕಾವೇರಿ ಪ್ರಿಯನು ನಾನೇ. ಬೇಡುವೆ ನಿಲ್ದು ತಥಾಸ್ತು ಎಂದು ಒಂದಾಗಿ ನೀವೆಮ್ಮ ಹರಸಿರದು. ಈ ದಿನ ಎಂಥ ಮಹತ್ವದ ದಿನ. ಕಾವೇರಿ ಸಾಗರಾನ್ನ ಸೇರೋ ಪವಿತ್ರವಾದ ದಿನ. ಹೂವಿನ ಮೇಲೆ ದುಂಬಿ ಬೀಳೋ ದಿನ. ಗಂಡನ ಆಲಿಂಗನದಲ್ಲಿ ಹೆಂಡತಿ ಮತ್ತಿನಿಂದ ಮೈ ಮರೆಯೋ ದಿನ. ಹೂವಿನಲ್ಲಿ ಪರಿಮಳ ಇದ್ದ ಹಾಗೆ, ಗಂಧದಲ್ಲಿ ಸುವಾಸನೆ ಕಳೆದ ಹಾಗೆ, ಹಾಲಿನಲ್ಲಿ ಸಕ್ಕರೆ ಬೆರೆತ ಹಾಗೆ ನಾವು ನಮ್ಮ ಜೀವನದಲ್ಲಿ ಒಂದಾಗಿರೋಣ. ನೋಡಮ್ಮ ಕಾವೇರಿ, ನೀವು ಹುಟ್ಟೋ ಮಗುಗೆ ಬ್ರೂಸ್ ಲೀ ಅಂತ ಹೆಸರಿಡಬೇಕು ಅಂತ ನಾನಿದ್ದೀನಿ. ಆದ್ರೆ ನಿಮ್ಮ ಅಣ್ಣ ಸಂಗೀತ ವಿದ್ವಾಂಸ ತ್ಯಾಗರಾಜರ ಹೆಸರಿಡಬೇಕು ಅಂತಿದ್ದಾರೆ. ನಿಮ್ಮ ಅತ್ತಿಗೆ ಹುಟ್ಟೋದು ಗಂಡೆ ಅಲ್ಲ ಹೆಣ್ಣು ಸೀತಾ ಮಹಾಲಕ್ಷ್ಮಿ ಅಂತ ಹೇಳ್ತಾ ಇದ್ದಾರೆ. ಈಗ ನೀನೇನಂತೀಯಮ್ಮ? ಏನು ಇಲ್ಲದೆ ಇರೋದಕ್ಕೆ ಜಗಳ ಯಾಕಣ್ಣ? ಹಾಗಲ್ಲಮ್ಮ, ನಾಳೆ ಒಳ್ಳೆ ದಿನ, 200 ವರ್ಷಕ್ಕೊಂದ್ಸಲ ಬರೋ ಅಪೂರ್ವ ನಕ್ಷತ್ರ. ನಿನ್ ಹುಟ್ಟೋ ಮಗಳಿಗೆ ಒಳ್ಳೆ ಹೆಸರು ಆರಿಸಿ ಆ ಹೆಸರಿನ ಮೇಲೆ ಅರ್ಚನೆ ಮಾಡಿಸ್ಬೇಕು. ಅದಕ್ಕೆ ನೀವೆಲ್ಲ ಸ್ವಲ್ಪ ಸುಮ್ಮನಿರ್ತೀರಾ? ನಮ್ಮ ಕಾವೇರಿಗೆ ಪ್ರಚಂಡ ಜಾತಕದ ಗಂಡು ಮಗು ಹುಟ್ಟೋದು ಶತಸಿದ್ಧ. ಅಣ್ಣ ನೀನ್ ಕೂಡ. ಓ ಬಾವ ಬಂದ್ರು. ಪಾಪ ಸಾಗರ ಬಾ, ನಾವೆಲ್ಲ ಹುಚ್ಚುಚ್ಚಾಗಿ ಆಲೋಚನೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನೀನ್ ದೂರ ಆಲೋಚಿಸ್ಬೇಡ. ನಾವೆಲ್ಲ ಒಂದು ಆಲೋಚನೆಗೆ ಬಂದು ಆ ಆಲೋಚನೆನ ನಿನ್ನ ಆಲೋಚನೆಗೆ ಬಿಟ್ಟಿದ್ದೀವಿ. ನೀನ್ ಚೆನ್ನಾಗಿ ಆಲೋಚನೆ ಮಾಡಿ ಆ ಆಲೋಚನೆ ಏನು ಅಂತ ನಮಗೆ ಹೇಳ್ತು ಅಂದ್ರೆ ನಾವು ಇನ್ನೂ ಚೆನ್ನಾಗಿ ಆಲೋಚನೆ ಮಾಡಿ ಒಂದು ಆಲೋಚನೆಗೆ ಬರ್ತೀವಿ. ಆಲೋಚನೆ ಮಾಡು. ಅವ್ರು ಚೆನ್ನಾಗಿ ಆಲೋಚನೆ ಮಾಡ್ತಾರೆ.
ನಾವ್ ಇಲ್ಲಿರೋದು ಒಳ್ಳೇದಲ್ಲ ಅಂತ ನೀವ್ ಆಲೋಚನೆ ಮಾಡಿ ಬನ್ರಿ ಹೋಗೋಣ. ಹೌದೌದು, ಆಲೋಚನೆ ಮಾಡ್ಬೇಕಾದ್ದೆ. ಬಾ 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 ಬಾ. ಏನು ಅಂದ್ರೆ ನಮ್ಮವರೆಲ್ಲ ನಮ್ಗೆ ಹುಟ್ಟೋ ಮಗು ಬಗ್ಗೆ ಜಗಳ ಆಡ್ತಿದ್ದಾರೆ. ಅತ್ತಿಗೆ ಏನೋ ಹೆಣ್ಣು ಮಗುನೇ ಹುಟ್ಟುತ್ತೆ ಅಂತ ಒಂದು ಮಾತು ಹೇಳಿ. ಏನೂ ಇಲ್ಲದ ಬಗ್ಗೆ ಆಲೋಚಿಸೋದು, ಆಲೋಚನೆ ಮಾಡಿದ್ದನ್ನು ಸಿಕ್ಕದೆ ಇರುವಾಗ ಅದರ ಬಗ್ಗೆ ನೋವು ಅನುಭವಿಸೋದು, ಇನ್ಮೇಲೆ ಅದೇ ನಮ್ಮ ಜೀವನ. ಕವಿತ್ವ ಬಿಟ್ಟು ಮಾತಿನ ವರ್ಷಗಾದ್ರೂ ಸುಮ್ಮನೆ ಹೇಳಿ. ಸುಮ್ಮನೆ ಇಲ್ದಿರೋ ಮಾತು ಹೇಳೋಕ್ಕಿಂತ ಇರೋ ವಿಷಯ ಇದ್ದಾಗ ಹೇಳೋದೇ ಒಳ್ಳೇದಲ್ವಾ? ನನಗ್ ಗೊತ್ತು, ನಿಮ್ಗೆ ಬ್ಯಾಂಗ್ಳೂರ್ನಲ್ಲಿ ಕೆಲಸ ಸಿಕ್ಕಿದೆ, ಹೋಗ್ ಕೊಡುದಂತ ಅತ್ತಿಗೆ ಅಣ್ಣ ಎಲ್ರೂ ಹೇಳ್ತಿದ್ದಾರೆ. ನೀನ್ ಹೇಳೋದು ಮನುಷ್ಯರ ಬಗ್ಗೆ, ನಾನು ಹೇಳೋದು ವಿಧಿ ಬಗ್ಗೆ. ಡಾಕ್ಟರ್ ಹತ್ರ ಹೋಗಿದ್ದೆ. ಹೃದಯವೇ ಚಿಂದಿಯಾಗಿ ಅದು ಚಕ್ರತೀರ್ಥದ ಸುಳಿಯಾಗಿ ಬಿರುಗಾಳಿಯ ಎದುರಾದರೂ ಕಾಲವೇ ದ್ರೋಹಗೈದರು ಕಾವೇರಿ ಓ ಕಾವೇರಿ. ನೀವ್ ಹೇಳೋದು ಅಕ್ಷರ ಸಹ ನಿಜ. ಕಾವೇರಿ, ನೀನು ಯಾವುದೇ ರೀತಿ ನಿರ್ಣಯ ತಗೊಂಡ್ರು ನಿನ್ ಸ್ನೇಹಿತನಾಗಿ ನಿನ್ ಪಕ್ಕದಲ್ಲೇ ಇದ್ದು ನೀನ್ ಹೇಳಿದ್ದನ್ನೆಲ್ಲ ನೆರವೇರಿಸ್ಕೊಡ್ತೀನಿ. ಆದ್ರೆ ನೀನ್ ಮಾತ್ರ ಧೈರ್ಯವಾಗಿ ನಿರ್ಣಯ ತಗೋಬೇಕು ಪ್ಲೀಸ್. ಏನಂದ್ರೆ ನಾವಿಬ್ರು ಸ್ನೇಹಿತರುಗಳಾಗಿ ಪ್ರೇಮಿಗಳಾಗಿ ಪತಿ ಪತ್ನಿಯರಾಗಿದ್ವಿ. ಈಗ ಪತಿ ಪತ್ನಿಯರಾಗಿ ಮತ್ತೆ ಸ್ನೇಹಿತರಾಗಿ ಬಿಡೋಣ. ನೋಡಿ, ನಾನು ಯಾವಾಗಲೂ ನಿಮ್ ಜೊತೆಯಲ್ಲಿ ನಿಮ್ ಸ್ನೇಹಿತಾಗಿರೋದಕ್ಕೆ ನಿನಗೆ ಅವಕಾಶ ಮಾಡ್ಕೊಡಿ, ಅಷ್ಟೇ ಸಾಕು ರೀ. ನನಗೆ ಅವಕಾಶ ಮಾಡ್ಕೊಡಿ. ಇಲ್ಲ ಕಾವೇರಿ, ನನ್ನಿಂದ ನಿನ್ ಜೀವನ ನರಕ ಆಗೋದು ನನಗಿಷ್ಟ ಇಲ್ಲ. ನನ್ ಜೀವನದ ಹಿಂದೆ ಕಿಂಚಿತ್ ಕಷ್ಟಗಳನ್ನ ತಡ್ಕೊಳಕ್ಕಾಗದೆ ಇರೋ ನನ್ ಮೇಲೆ ಆಸೆ ಪ್ರೇಮ ನಿಂತ್ಕೊಂಡಿರೋ 3 ಜೀವಗಳು ಕಾದಿವೆ. ಅವ್ರಿಗೆ ವಿಷಯ ಗೊತ್ತಾದ್ರೆ ಅವ್ರು ನಮಗೆ ತಕ್ಕೊಲ್ಲ ರೀ. ಈ ವಿಷಯ ಅವ್ರಿಗೆ ಯಾವ ಕಾರಣಕ್ಕೂ ಗೊತ್ತಾಗ್ಬಾರ್ದು. ಈ ವಿಷಯ ನಮ್ಮ ಮಧ್ಯೆ ಇರಲಿ, ನಮ್ಮ ಮಧ್ಯೆ ಸಾಯ್ಲಿ. ಕಾವೇರಿ, ಈ ಪರಿಸ್ಥಿತಿಯಲ್ಲಿ ನಾವೇ ಮನೆ ಬಿಟ್ಟು ದೂರ ಹೋಗೋಣ ರೀ. ನಿಮ್ಗೆ ಕೆಲಸ ಸಿಕ್ತಲ್ಲ, ನಾನ್ ಹೇಗಾದ್ರು ನಮ್ಮವ್ರ ಹತ್ರ ಮಾತಾಡ ಒಪ್ಪಿಸ್ತೀನಿ. ನಾವು ಬೆಂಗಳೂರು ಹೋಗೋಣ ರೀ. ಹಾಗೆ ಆಗಲಿ. ಅನ್ಯಾಯವಾಗಿ ನಿನ್ ಬೈಕಿ ಬಲಿ ತಗೊಂಡ್ಬಿಟ್ಟಲ್ಲಯ್ಯ. ಮುಖ ನೋಡು, ಮುಖ ಬೆದ್ರು ಬೊಮ್ಮೆ ಮುಖ. ನನ್ನ ಮುಖಕ್ಕೇನಾಗಿದೆ? ರಾಜ, ಗಿರಿರಾಜ. ಅನ್ಯಾಯವನ್ನ ಕೋಳಿ ಸಾಯಿಸ್ಬಿಟ್ಟಲ್ಲಯ್ಯ. ತೆಗೆಯ 30 ರೂಪಾಯಿ. ಯಾಕೆ? ಕೋಳಿ ಸಾಂಬಾರ್ ಮಾಡ್ಕೊಳಕ? ನಿನ್ನ ಕೋಳಿನೇ ರಾಂಗ್ ರೂಟ್ ನಲ್ಲಿ ಬಂದು ನನ್ನ ಮೋಟರ್ ಬೈಕ್ ಚಕ್ರಕ್ಕೆ ಸಿಕ್ಕಾಕೊಂಡ್ಬಿಡ್ತು. ನೀನ್ ಇದಕ್ಕೆ ಸರಿಯಾಗಿ ಹೊಟ್ಟೆಗೆ ಹಾಕಿಲ್ಲ ಅಂತ ಕಾಣತ್ತೆ. ಪಾಪ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತು. ಫಿನಿಶ್. ಮೊದ್ಲು ಈ ಡೆಡ್ ಬಾಡಿನ ಮನೆಗೆ ಸಾಕ್ಸು. ಪೊಲೀಸ್ ಬಂದ್ರೆ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ. ಮರ್ಯಾದೆ ದುಡ್ಡು ಕೊಡ್ತೀವಲ್ಲಯ್ಯ. ಕೊಡದೆ ಇದ್ರೆ ಹಲ್ ಮುರ್ದಾಕ್ಬಿಡ್ತೀವಿ. ಯಾರ್ದು? ನಿಂದ? ಹೇಯ್ ಸಾಗರ್, ಗಿರಿ, ಗಿರಿ. ಹೇಯ್ ಸಾಗರ್. ಏನೋ ನಿನ್ ಗೋಳು? ನಮ್ಮಿಬ್ರು ಭೇಟಿ ಮತ್ತೆ ಮಾಮೂಲಾಗಿರ್ಬಾರ್ದು ಅಂತ ಒಂದ್ ಥ್ರಿಲ್ಲಿಂಗ್ ಕೊಟ್ಟೆ. ಫಿನಿಶ್. ಕೊಡಯ್ಯ ನನ್ ಕೋಳಿಗೆ 30 ರೂಪಾಯಿ. ಈರಯ್ಯ ಕೊಡ್ತೀನಿ, ಹೊಡ್ಕೋಬೇಡ. ಕೋಳಿ ನೀನ್ ಸಾಯಿಸ್ತೀಯ? ಪಕ್ಕಕ್ಕೆ ಬಾ ಹೇಳ್ತೀನಿ. ಮೊದ್ಲು ದುಡ್ಡು ಕೊಟ್ಟು ಆಮೇಲೆ ಪಕ್ಕಕ್ಕೆ ಹೋಗಯ್ಯ. ಏನಯ್ಯ ಇದು? ಹೊಡಿಯಕ್ ಮುಂಚೆ ಹಣ ಕೇಳಿದ್ರಿ ಸರಿ, ಹೊಡೆದ ಮೇಲೆ ಹಣ ಕೇಳಿದ್ ನ್ಯಾಯ ಇಲ್ಲ ಗೊತ್ತಾ? ಕೊಡ್ತೀಯೋ ಇಲ್ಲ? ಒಂದ್ ನಿಮಿಷ. ಇವನು ನಿಮ್ಗೆ ಎಷ್ಟು ದುಡ್ಡು ಕೊಡ್ಬೇಕು? 30 ರೂಪಾಯಿ. 30 ರೂಪಾಯಿ. ನಾನು ಅಡ್ಜಸ್ಟ್ ಮಾಡ್ತೀನಿ ತಡಿಯೋ. ಸ್ವಲ್ಪ ಅಡ್ಜಸ್ಟ್ ಹಾಕ್ಬಿಡ್ತೀನಿ. ತಗೊಳ್ಳಿ.
ಥ್ಯಾಂಕ್ ಯು ಸರ್. ಹಾ. ಏನಲೇ ಕೋಳಿ ನಿಮ್ಮ ಅಪ್ಪನ ಮನೆದ ಕಡಲೆ ಭಾಗ ಮಹಾಜನರೇ, ಇದು ಚೆನ್ನಾಗಿ ಬಲ್ತಿರೋ ಕೋಳಿ. ನಿಮ್ಮೂರನ್ನ ಉಪ್ಪು ತಿಂದು ನಿಮ್ಮೂರಲ್ಲೇ ಮೊಟ್ಟೆ ಹಾಕಿ ನಿಮ್ಮೂರಲ್ಲೇ ಪ್ರಾಣ ತ್ಯಾಗ ಮಾಡಿದೆ. ಇದನ್ನು ನೀವು ತೆಗೆದುಕೊಳ್ಳುವುದೇ ಸಮಂಜಸ. ಚೌಕಾಸಿ ಇಲ್ಲ. ಬೆಲೆ 20 ರೂಪಾಯಿ. 20 ರೂಪಾಯಿ. 20 ರೂಪಾಯಿ. 15 ರೂಪಾಯಿ ಕೊಡ್ತೀಯಲ್ವಾ? 16 ರೂಪಾಯಿ ಕೊಡಿ. 15 ರೂಪಾಯಿ. 16 ಕೊಡಿ. ಸರಿ ತಗೋ 16 ರೂಪಾಯಿ. ಹಾ ಸರಿ ಹೋಗು. ಓಕೆ, ಚೆನ್ನಾಗಿರೋ. ಏನಾಯ್ತು ನಿನ್ ಕೋತಿ ಚೇಷ್ಟೆ? ಕೋತಿ ಚೇಷ್ಟೆ ಅಲ್ಲ, ಹಾ. ಕೋಳಿ ಚೇಷ್ಟೆ. ಹ್ಮ್? ಇಷ್ಟೊತ್ತು ಈ ಜನ ಗಲಾಟೆ ಮಾಡಿದ್ದು ಈ ಕೋಳಿಗೋಸ್ಕರ. ಪ್ರಪಂಚನ ಉಪಯೋಗಿಸ್ಕೊಳ್ಳೋದು ಕಲ್ತ್ಕೋಬೇಕಮ್ಮ. ಇಲ್ಲದೆ ಹೋಯ್ತು ಅಂದ್ರೆ ಪ್ರಪಂಚ ನಮ್ಮನ್ನು ಉಪಯೋಗಿಸ್ಕೊಂಡ್ಬಿಡುತ್ತೆ. ಫಿನಿಶ್. ನನ್ ಮಾತಾಡ ಹೇಳೋ. ಡೋಂಟ್ ಟಾಕ್ ಐಸೆ. ನಿನ್ ಹತ್ರ ಮಾತಾಡಬಾರ್ದು ಕಣ. ಮದುವೆ ಮಾಡ್ಕೊಂಡೆ, ಒಂದು ಇನ್ವಿಟೇಷನ್ ಇಲ್ಲ, ಸಂಸಾರನೂ ಹುಡ್ದೆ, ಒಂದ್ ಸುದ್ದಿ ಇಲ್ಲ. ನೀನ್ ನನ್ನ ಫ್ರೆಂಡಾ ಅಂತ ನಾನು ಕೇಳಲ್ಲ. ಯಾಕೆಂದ್ರೆ ಪ್ರತಿಯೊಂದನ್ನು ನಾನು ಅರ್ಥ ಮಾಡ್ಕೋತೀನಿ. ಅರ್ಥ ಮಾಡ್ಕೊಂಡ್ಮೇಲೆ ಅಪಾರ್ಥ ಕಲ್ಸಲ್ಲ. ಫಿನಿಶ್. ಗಿರಿ ಇಸ್ ಎ ಕ್ಯಾರೆಕ್ಟರ್. ಗಿರಿ, ನೀನ್ ಮೊದ್ಲು ಹೇಗಿದ್ಯೋ ಹಾಗೇ ಇದ್ಯಾ, ಒಂಚೂರು ಬದಲಾವಣೆ ಇಲ್ಲ. ನೀನೇ ಪ್ರಶ್ನೆ ಕೇಳ್ತೀಯ, ಉತ್ತರ ನೀನೇ ಕೊಡ್ತೀಯ. ಅಫ್ಕೋರ್ಸ್. ಈ ಪ್ರಪಂಚದಲ್ಲಿ ಉತ್ತರ ಸಿಗದೆ ಇರೋ ಪ್ರಶ್ನೆಗಳೇ ಹೆಚ್ಚಾಗಿದೆ. ಒಂದು ವೇಳೆ ಆ ಪ್ರಶ್ನೆಗಳಿಗೆ ನಾವೇ ಉತ್ತರ ಹುಡುಕಿದ್ವಿ ಅಂತ ತಿಳ್ಕೊ, ಫಿನಿಶ್. ಈ ಸಮಾಜ ನಮ್ಮನ್ನೇ ಪ್ರಶ್ನೆ ಕೇಳುತ್ತೆ. ಏನೋ ಏನಾಗ್ ನೋಡ್ತಾ ಇದೀಯಾ? ಮೊದ್ಲೇ ಪರಿಚಯನ? ಕೋಳಿಗೆ 16 ರೂಪಾಯಿ ಬಂತು. 20 ರೂಪಾಯಿ ಕೊಟ್ಟು ಅನ್ಯಾಯವ 4 ರೂಪಾಯಿ ಕಳ್ಕೊಂಡೆಲ್ಲ. ಏನೇನೋ ಮಾತಾಡ್ತಾ ಇದೀಯಾ? ಯು ನೋ ಶೀಸ್ ಮೈ. ಏನು ಹೇಳ್ಬೇಡ. ಒಂದು ಭಾಗ ನೀನು, ಒಂದು ಭಾಗ ಇವರು, ಇನ್ನೊಂದು ಭಾಗ ನಾನು. ಐ ಮೀನ್ ಪ್ರಾಣ ಸ್ನೇಹಿತ. ಫಿನಿಶ್. ಗಿರಿ ಇಸ್ ಎ ಕ್ಯಾರೆಕ್ಟರ್. ಹೆಸರು ಓ, ಅವಳ ಹೆಸರ ಕಾವೇರಿ ಅಂತ. ಅದ್ರ ಮನೇಲಿ ಮಾತ್ರ ಪಾಪು ಅಂತ ಕರೀತಾರೆ. ಬ್ಯೂಟಿಫುಲ್. ಸಾಧಾರಣವಾಗಿ ನಮ್ಮ ದೇಶದಲ್ಲಿ ಕಲ್ಪಬಲ್ಲಿ ಅಂತ ಹೆಸರಿಟ್ಟು ಕಲ್ಲು ಕಲ್ಲು ಅಂತ ಕರೀತಾರೆ. ಲಕ್ಷಣವಾಗಿ ಜಮುನಾ ಅಂತ ಹೆಸರಿಟ್ಟು ಜಿಮಿ ಜಿಮಿ ಅಂತ ಕರೀತಾರೆ. ಕಾವೇರಿ, ವಾಟ್ ಬ್ಯೂಟಿಫುಲ್ ನೇಮ್. ಪಾಪು, ಹೌ ಸ್ವೀಟ್. ಏನಯ್ಯ, ಫ್ರೆಂಡ್ ಮನೆಗೆ ಬಂದಿದ್ದೀನಿ, ನನಗೇನು ಟೀಗಿ ಇಲ್ವಾ? ಓ, ಕಾವೇರಿ ಸ್ವಲ್ಪ ಟೀ ತಗೊಂಬ. ತಗೊಂಬರ್ತೀನಿ. ಅದ್ ಸರಿ ಗಿರಿ, ಏನ್ ಮಾಡ್ತಾ ಇದ್ದೆ ಅಷ್ಟಕ್ಕೂ? ವ್ಯಾಪಾರ. ದ ಗ್ರೇಟ್ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಬಿಸಿನೆಸ್. ಸರಿ ಸಾಟಿ ಇಲ್ಲ, ಪೈಪೋಟಿ ಇಲ್ಲ. ಅಂದ್ರೆ ಡೊಂಕಾದ ಲೋಟ, ಹ್ಮ್. ಹರಿದ ಬಟ್ಟೆ, ಹ್ಮ್. ಮುರಿದ ಬಕೆಟು, ಹ್ಮ್. ಕಿತ್ತೋಗಿರೋ ಕೋಳಿ ಪುಕ್ಕ, ಹ್ಮ್. ಪಾಟಲ್ಲಿರೋ ಎಲೆಗಳು, ಹ್ಮ್. ಎಟ್ಸೆಟ್ರಾ ಎಟ್ಸೆಟ್ರಾ ಎಟ್ಸೆಟ್ರಾ, ಹಾಗೂ ಉದುರ್ತಿರೋ ಕೂದಲು. ಇದನ್ನೆಲ್ಲ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕಲೆಕ್ಟ್ ಮಾಡ್ತೀನಿ, ಟೋಟಲ್ ಆಗಿ ಮಾಡ್ತೀನಿ. ಫಿನಿಶ್. ಜಗತ್ತಿಗೆ ಬೇಕಾಗೋದೆಲ್ಲ ನನಗೆ ಬೇಡ, ಬೇಡ ಅಂತ ಬಿಸಾಕಿರೋದೆಲ್ಲ ನನಗೆ ಬೇಕು. ಯು ನೋ ವಾಟ್ ಐ ಮೀನ್? ನೋ. ಏನೋ ಫೂಲ್, ಇದು ಎಂಥ ವ್ಯಾಪಾರ ನಿಂದು? ಯಾಕೋ ಹಾಗೆ ಕೇಳ್ತಿ? ನಮಗ್ ಬೇಡದೇ ಇರೋ ಹುಲ್ಲು ಹಸುಗ ಆಹಾರನ, ಕಣ್ಣು ಕಾಣದೇ ಇರೋ ಗಾಳಿ ನಮಗ್ ಪ್ರಾಣ ಅಲ್ವಾ? ಇದೇ ನನ್ನ ವ್ಯಾಪಾರ. ನಿನಗೆ ಬೇಡದೇ ಇರೋ ವಸ್ತು ಯಾವ್ದಾದಿದ್ರೆ ಹೇಳು, ಅದು ನನಗೆ ಯಾವ ರೀತಿ ಉಪಯೋಗಕ್ಕೆ ಬರ್ತದೆ ಅಂತ ನಾನು ಹೇಳ್ತೀನಿ. ಫಿನಿಶ್. ಬಿದೋಗತ್ತೆ. ಇದು ಯಾವಾಗ ನಿನ್ಲು ಆಕಾಶಕ್ಕೆ ಎಗರಿಸುತ್ತೆ? ಯಾಕೆ ಈ ರೀತಿ ನೀನ್ ಕೇಳ್ದೆ? ಆ ರೀತಿ ನಾನು ತಿಂದಿದ್ದಕ್ಕೆ, ರೈಟ್? ಹೌದು. ಅದಕ್ಕೆ ನಾನು ಹೇಳ್ತಾ ಇರೋದು, ತಲೆ ಕೆಳಕಾಗಿರೋ ಈ ಪ್ರಪಂಚದಲ್ಲಿ ಹೊಸ ರೀತಿ ಹುಟ್ಟು, ಹೊಸ ರೀತಿ ಬೆಳಿ, ಹೊಸ ರೀತಿ ಸಾಯ್ಬೇಕು. ಈ ಜನ್ಮದಲ್ಲಿ ನಿನ್ ಸತ್ರು ಸಾಯಲ್ಲ ಕಣ. ಏನಾಯ್ತು? ಏನಾಯ್ತು? ಓ, ಇದಾ? ಮೇಲೋಗಿ ಎಡಕ್ ತಿರುಗು. ನಿಮ್ ಫ್ರೆಂಡು ಇಂಗ್ಲಿಷ್ ಕಾಮಿಡಿಯನ್ ತರ. ಶಾಲೆಯಿಂದ ಒಟ್ಟಿಗಿದ್ವಿ. ಅವನೇನೋ ಬೆಳೆದಿದ್ದಾನೆ, ಮನ್ಸು ಮಾತ್ರ ಇಷ್ಟೇ ಇದೆ. ಒಳ್ಳೆ ಮಗುವಿನಾಗ ಮನ್ಸು. ಹೌದ್ರಿ, ಚಿಕ್ಕ ಮಗು ತರಾನೆ. ಏನೋ ಇದು? ಏನೋ ನೀನು ಹುಚ್ಚುಚ್ಚಾಗಿ ಆಟ ಆಡ್ತಾ ಇದೆಯಲ್ಲೋ. ಒಂದ್ ಇಂಚಲ್ಲಿ ಸಾವು ತಪ್ಪಿಸ್ಕೊಂಡೆ. ನಾನ್ ಸಾಯೋದು ಅಂದ್ರೇನು? ಸಾವಿಂದ ತಪ್ಪಿಸ್ಕೊಳ್ಳೋದು ಅಂದ್ರೇನು? ಕೊಡ ಇಲ್ಲಿ. ಸಾಗರ್, ಸಾವೇ ಯಾವತ್ತೂ ನನ್ನಿಂದ ಒಂದು ಗಜ ದೂರ ಇರುತ್ತೆ. ಫಿನಿಶ್. ಹಿಯರ್ ಇಸ್ ಎ ಕ್ಯಾರೆಕ್ಟರ್. ಹಸುವು ಹಸುವು ಹಾಕ್ಬಿಡ್ತು ನೋಡು. ನಗು ನಗು 4 ವಿಧದಲ್ಲಿ ಕೆಟ್ಟದು ಅಂತಾರೆ ಪಾಪ. ಯಾಕೆ ಯೋಚನೆ ಮಾಡ್ತೀಯ? ಅರಮನೆ ಅಂತ ಬಂಗ್ಲೆಯಲ್ಲಿ ಬಿಟ್ಟು ಬಂದಿದ್ದೀನಿ. ಬೇಕಾದ ಏರ್ಪಾಟೆಲ್ಲ ಮಾಡಿ ಬಂದಿದ್ದೀನಿ. ಅದು ಅಲ್ಲದೆ ದೇವರಂತ ಗಂಡ ಪಕ್ಕದಲ್ಲೇ ಇದ್ದಾನೆ. ಅವನೇನೂ ಉದ್ಯೋಗ ಮಾಡ್ತೀನಿ ಅಂತ ಹೇಳಿದಾಗ ಬೇಡ ಅನ್ನೋಕ್ ನಾವ್ಯಾರು?
ಏನೇ ನಮ್ ಕಾವೇರಿ ನೋಡ್ಬೇಕು ಅನ್ಸಿದೆ. ಈಗ ಟ್ರೈನ್ ಇದೆ, ಹೋಗ್ಬರೋಣವಾ? ಏನೂ ಬೇಡ, ನೀವೇ ಹೇಳಿದ್ರಿ ಸುಖವಾಗಿ ರಾಧಾಕೃಷ್ಣರಾಗಿ ಸಂಸಾರ ಮಾಡ್ತಿರುವಾಗ ಮಧ್ಯೆ ನಾವೇಕೆ? ನೋಡಿ, ಕಾವೇರಿಗೆ ತಿಂಗಳು ತುಂಬಿದೆ ಅಂತ ತಿಳಿಯೋವರೆಗೂ ನಾವು ಹೋಗೋದು ಬೇಡ. ರೀ, ಏನ್ರಿ ಇಲ್ಲಿ ಮಲ್ಕೊಂಡಿದ್ದೀರಾ? ಎಲ್ಲಿ ಮಲ್ಕೊಂಡ್ರು ಒಂದೇ ಆಗಿರೋ ಬದುಕು. ಎಲ್ರೂ ಗೊತ್ತಾಗ್ಬೇಕಾ? ಮುಚ್ಚಿಟ್ಟು ಮಾತ್ರಕ್ಕೆ ಅಗ್ನಿ ಪರ್ವತ ತಣ್ಣಗಾಗತ್ತ ಕಾವೇರಿ? ಸಾಕು ಬನ್ನಿ, ಈ ಮನೆಯಲ್ಲಿ 3ನೇವರಿದ್ದಾರೆ ನೋಡಿ. ನಮ್ಮ ಸಂಸಾರದ ಕೊಟ್ಟು ರಟ್ಟಾಗಬಾರ್ದು. ದಯವಿಟ್ಟು ಬನ್ನಿ. ಬೇಡ, ನನಗಿಲ್ಲೇ ಚೆನ್ನಾಗಿದೆ, ಪ್ರಶಾಂತವಾಗಿದೆ. ನಿನ್ನ ಹಡೆಯಲ್ಲಿ ಒಂಟಿತನೇ ಬರ್ತಿದೆ. ನೀನು ಹೋಗು. ಅಯ್ಯೋ ರೀ, ನನ್ಗೆ ಹೆದರಿಕೆ ಆಗ್ತಾ ಇದೆ ರೀ. ದಯವಿಟ್ಟು ಒಳಗ್ ಬನ್ನಿ. ನಡಿ. ಇದ ಇವ್ರ ಸಂಸಾರ? ಇಬ್ಬರ ಮತಿ ಅಂತರ ಯಾಕೆ? ಅಭಿಮಾನ ಇರೋ ತರ ನಟಿಸ್ತಾ ಬದುಕ್ತಾ ಇರೋ ಬದುಕು, ಮತ್ತೆ ಆ ನಗು. ರೈಟ್, ಆಲೋಚಿಸ್ಬೇಕಂತೆ. ಫಿನಿಶ್. ಏನ್ರಿ ನಿಮ್ ಫ್ರೆಂಡ್ ಆಗಿ ಚಿಕ್ಕರುಂಟ ಆಟ ಆಡ್ತಾ ಇದ್ದೀರಾ? ಹಬ್ಬ ರೀ, ಇವತ್ತು ನೀವ್ ಎಷ್ಟು ಚೆನ್ನಾಗಿ ಕಾಣ್ತೀರಾ ಗೊತ್ತಾ? ನನ್ ದೃಷ್ಟಿನೇ ಬೀಳುತ್ತೆ. ಸ್ವಲ್ಪ ಕಾಫಿ ಕೊಡು. ಏನ್ರಿ, ಗ್ಯಾಸ್ ಮುಗಿತಾ ಬಂತು ಅಂತ ಎಷ್ಟು ಸಲ ಹೇಳಿದೀನಿ, ಮರ್ತ್ಬಿಟ್ರಾ? ನೀವ್ ಆಫೀಸ್ ಹೋಗ್ತಿದ್ದಾಗ ಮಾಡಿ, ಮರಿಬೇಡಿ. ಬಾಯ್. ಯಾಕೆ ಕಾವೇರಿ, ಏನಾಯ್ತು? ಏನಾಯ್ತು ಕಾವೇರಿ? ಏನು ಅಂತ ಹೇಳ್ತಿ? ಪರಧ್ಯಾನದಲ್ಲಿ ಪರಪುರುಷನ ಮೇಲೆ ಬಿದ್ದೆ ಅಂತ ಹೇಳ್ತೀಯಾ? ಸಂಸಾರದ ಸುಖ ಕೊಡದೆ ಇರೋ ನಿನ್ನ ಗಂಡ ಈ ಮಾತನ್ನ ಅಪಾರ್ಥ ಮಾಡ್ಕೊಂಡ್ರೆ ಆ ರಾಮನೇ ತನ್ನ ಹೆಂಡತಿ ಸೀತೆನ ಅನುಮಾನಿಸಿದ ಲೋಕ ಇದು. ಆಲೋಚಿಸು. ಏನಾಯ್ತು ಕಾವೇರಿ? ಹಾಲು ಹಾಲು ಕಾಯಿಸ್ತಿದ್ದೆ, ಸೀರೆಗೆ ಬೆಂಕಿ ಹಟ್ಕೊಂಡ್ಬಿಡ್ತು. ಸರಿ, ಸದ್ಯ ನಿನ್ಗೇನಾಗಿಲ್ವಲ್ಲ? ನಮಸ್ಕಾರ ಸಮಯ. ಸಲಾಂ. ಇಲ್ಲೆಲ್ಲೋ ಸಾಗರ ಅಂತ ನಮ್ಮ ಹುಡುಗ ಇದ್ದಾನೆ. ಇದೆ ಮಲ್ಲೇಶ್ವರ ಅಂತ. ಮಾಲೂಮ್ ನೈ ಜಿ. ಮುಲಾಮಲ್ಲಪ್ಪೋ, ಮಲ್ಲೇಶ್ವರ ಅಂತ. ಅರೆ ಮುಜೆ ಮಾಲೂಮ್ ನೈ ಜಿ. ಅಯ್ಯೋ, ನಿನ್ ಮನ್ಕಾಯ ಹೋಗ ಮಲ್ಲೇಶ್ವರ ಕಡೆ ಮೈ ಮೇಲೆ ಎದುರು ಬೀಳ್ತೀಯಲ್ಲೋ. ಏನಪ್ಪಾ ಯಜಮಾನ, ನಾನು ಗುಡಿ ಬಂಡೆ ಗುಂಡಪ್ಪ ಅಂತ. ಇಲ್ಲೆಲ್ಲೂ ಮಲ್ಲೇಶ್ವರ ಅನ್ನೋದೆಲ್ಲಿದೆ ಹೇಳ್ತೀರಾ? నేను కొత్త కదండి, నాకు తెలియదండి. ಅಯ್ಯೋ ಮನ್ಕಾಯ ಹೋಗ. ಇದೇನಪ್ಪ ಇದು ಆಶ್ಚರ್ಯ. ನಾನು ಕರ್ನಾಟಕದ ಬೆಂಗಳೂರಿಗೆ ಬಂದಿದ್ದೀನೋ ಅಥವಾ ಬೇರೆ ದೇಶಕ್ಕೆ ಬಂದಿದ್ದೀನೋ? ಎಲ್ಲ ಅಯೋಮಯವಾಗಿದೆಯಲ್ಲ. ಗರ್ಮಾಗರಂ ಶೇಂಗಾಯ್, ಗರ್ಮಾಗರಂ ಕಡ್ಲೆಕಾಯ್. ಅಯ್ಯೋ ಅಯ್ಯೋ, ಇವನ್ ನೋಡಿದ್ರೆ ಅಚ್ಚ ಕನ್ನಡಿಗ ಕಂಡ ಕಾಣಿಸ್ತಾ ಇದ್ದಾನೆ. ಓ, ಸದ್ಯ ಕಾಡ್ನಲ್ಲಿ ಕನ್ಸಕ್ರೆ ಸಿಕ್ಕದಾಗಾಯ್ತು ಇವನ್ ಕನ್ನಡದ ಭಾಷೆ ಕೇಳಿ. ಅಪ್ಪ ಶೇಂಗಾ ಅಣ್ಣ, ಎಷ್ಟು ದಿವಸದಿಂದ ಕಡ್ಲೆಕಾಯಿ ವ್ಯಾಪಾರ ಮಾಡ್ತಿದ್ದೀರಾ? ಮಾಡ್ತಿದ್ದೀನ್ರಿ. ನಮ್ ತಾತ ಇದ್ದೀನ್ರಿ, ಶೇಂಗಾ ಹೊಲ್ದಾಗ ಹೋದನ್ರಿ. ಒಳ್ಳೇದು. ನಮ್ಮ ಅಪ್ಪ ಇದ್ದೀನ್ರಿ, ಶೇಂಗಾ ಕೀಳ್ತಾ ಕೀಳ್ತಾ ಹೋದನ್ರಿ. ತುಂಬಾ ಸಂತೋಷ. ನಾನ್ ಇದೀನಿ ಶೇಂಗಾ ಮಾರ್ತಾ ಮಾರ್ತಾ. ಸತ್ತಿಲ್ಲ ಅಂದ್ರೆ ಬದುಕಿದ್ದೀಯ. ಹೌದ್ರಿ, ಚಿರಂಜೀವಿ ಅಂತ. ಚಿರಂಜೀವಿ ಕಡ್ಲೆಕಾಯಿ ಶೇಂಗಾ ಅಣ್ಣ. ಹೋಗ್ಲಿ, ನನ್ಗೀಗ ಮಲ್ಲೇಶ್ವರ ಎಲ್ಲಿದೆ ಹೇಳ್ತೀಯಾ? ಅಲ್ಲಯ್ಯ, ನಿಮ್ಗೆ ಮಲ್ಲೇಶ ಗಿಲ್ಲೇಶ ಅಂತ ವಿಳಾಸ ಹೇಳ್ತಾ ಕುಂತ್ರೆ ಶೇಂಗಾ ಯಾರು ನಿಮ್ಮಪ್ಪ ಬಂದ್ ಮಾಡ್ತಾನೆ? ಹೋಗ್ರಿ ಸಾಹೇಬ್ರ. ಅಲ್ಪ ಶೇಂಗಾ ಅಣ್ಣ, ಶೇಂಗಾ ಅಣ್ಣ. ಮುಂಜಾನೆ ಮುಂಜಾನೆ ಮೂದೇವಿ ಗಂಡು ಬಿದ್ದ ನನಗೆ. ಇದ್ದಂಗೆ ಹೇಳಿದ್ರು ಎದ್ದು ಬಂದು ಎದಗೊದ್ದ ಅಂತಾರಲ್ಲ, ಹಂಗೆ ಕೋಪ ಯಾಕಯ್ಯ ಮಾಡ್ಕೋತೀಯ ನೀನು?
ಅಪ್ಪ ಶೇಂಗಾ ಎಣ್ಣ ಏನ್ರಿ ಅಪ್ಪ? ನಿನ್ನ ವಯಸ್ಸೆಷ್ಟು? 30 ರೀ. ಅವಂದು ಇದೇ ವಯಸ್ಸು. ಯಾರದ್ದು? ಅದೇ ಒಂದಿನ ರಸ್ತೆಯಲ್ಲಿ ಸುಸ್ತಾಗಿ ನಾನು ನಡ್ಕೊಂಡು ಬರ್ತಿದ್ದೆ, ರಾಮ ಕೃಷ್ಣ ಅಂತ. ಬಸ್ ಸ್ಟಾಪ್ ನಲ್ಲಿ ನಿಂತಿರದ್ದೇ ಒಬ್ಬ ಮನುಷ್ಯ ನಿಂತಿದ್ದ. ಕರೆದೆ, ಬಂದ, ಅಡ್ರೆಸ್ ಕೇಳಿದೆ, ಹೇಳ್ದ. 6 ತಿಂಗಳಲ್ಲಿ MLA ಆಗಿ ಮುಖ್ಯಮಂತ್ರಿ ಚಂದ್ರು ಆಗ್ಬಿಟ್ಟ. ನಾನ್ ಕೇಳಿದ ಮಲ್ಲೇಶ್ವರಂ ಅಡ್ರೆಸ್ ನೀನ್ ಹೇಳಿದ್ರೆ 6 ತಿಂಗಳಲ್ಲಿ ನೀನ್ ಇಲ್ಲಿ ಇರೋದೇ ಇಲ್ಲ. ಇನ್ನೆಲ್ಲಿರ್ತೀನಿ? ನಿನ್ ಕೈಯಲ್ಲಿ ಕಳ್ಳೆಕಾಯಿ ಬಿಟ್ಟು ಇರೋದಿಲ್ಲ. ಕೈಯಲ್ಲಿ ಪೈಪು, ತಲೆ ಮೇಲೆ ಟೋಪಿ, ಬಾಯಲ್ಲಿ ಹೊಗೆ, ಬೆಂಜ್ ಕಾರು, ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹದ್ದು. ಅದರಲ್ಲಿ ಆರನ್ನೆಲ್ಲ ಪೀಂ ಪೀಂ ಅನ್ಸ್ಕೊಂಡು ಆ ಕಾರಿನ ಸುತ್ತ ಗರಮಾಗರಂ ಶೇಂಗಾಯ್, ಗರಮಾಗರಂ ಕಡ್ಲೆಕಾಯ್, ಗರಂ ಗರಂ ಶೇಂಗಾಯ್, ಗರಂ ಗರಂ. ಆ ಕಡ್ಲೆಕಾಯಿ ಮಾರೋನು ಈಗ ವೆಸ್ಟ್ ಜರ್ಮನಿಲ್ ಇದ್ರು ಆಶ್ಚರ್ಯ ಏನೂ ಇಲ್ಲ. ಏನ್ ಮಾಡುದು, ಅವನಿಗೆ ಖುಷಿ ಕೊಟ್ಬಿಟ್ಟು ನಿಮ್ಮನೆ ಅಡ್ರೆಸ್ ತಿಳ್ಕೊಂಡ್ ಬರ್ಬೇಕಾಯ್ತು. ಎಲ್ಲರನ್ನೂ ಊಹಾಲೋಕ ಕರ್ಕೊಂಡು ಹೋಗ್ತೀರಿ ಅಂತ ಆಯ್ತು. ಎಲ್ಲಿ ನಮ್ಮನ್ನು ಕರ್ಕೊಂಡು ಹೋಗಿ ನೋಡೋಣ. ನನ್ನ ಮೇಲೆ ಚಾಲೆಂಜಾ? ಈ ಗುಡಿ ಬಂಡೆ ಗುಂಡಪ್ಪ ಮನಸ್ಸು ಮಾಡ್ದ ಅಂದ್ರೆ ಕಾಶಿ ವಿಶ್ವನಾಥನ ತಿರುಪತಿ ಬೆಟ್ಟದ ಮೇಲೆ ಕೂರಿಸ್ತಾನೆ, ತಿರುಪತಿ ತಿಮ್ಮಪ್ಪನ ಶ್ರೀಶೈಲಕ್ಕೆ ಕರ್ಕೊಂಡು ಬರ್ತಾನೆ, ಶ್ರೀಶೈಲದ ಮಲ್ಲಿಕಾರ್ಜುನ ಸ್ವಾಮಿನ ಭದ್ರಾಚಲಂನಲ್ಲಿ ಭದ್ರವಾಗಿ ಕೂಡ ಹಾಕ್ಬಿಡ್ತಾನೆ. ಯಾಕೆ ನನ್ ಮೇಲೆ ನಂಬಿಕೆ ಇಲ್ವಾ? ಓಕೆ, ಒಂದ್ ಕೈ ನೋಡೇ ಬಿಡೋಣ. ಈಗ ನೆಕ್ಸ್ಟ್ ಇಯರ್ ಬಿಗಿನಿಂಗು ನಿಮ್ಮಿಬ್ರಿಗೂ ಒಂದ್ ಮಗು ಆಗತ್ತೆ. ಯಾವ್ದಾದ್ರೂ ಆಗ್ಲಿ, ಆ ಮಗು ಈ ಮನೆಗೆ ಬಂದು ಬೀಳೋದೇ ತಡ. ರಾಘವೇಂದ್ರ, ಸಾವಿತ್ರಿ, ಪರಶುರಾಮ ಎಲ್ಲ ಬಂದಿದ್ಬಿಡ್ತಾರ. ಆಮೇಲೆ ವಾಲ್ಗ, ಬಾಜಾ, ಭಜಂತ್ರಿ ಬಂಧುಗಳು ಅಯ್ಯೋ 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 ಮನೆ ತುಂಬಾ ಗಲಾಟೆಯೋ ಗಲಾಟೆ. ಈ ತರ ಸಮಾರಂಭ ಚರಿತ್ರೆಯಲ್ಲಿ ನಡೆದಿಲ್ಲ ಅನ್ನೋ ಹಾಗಾಗತ್ತೆ. ಆಮೇಲೆ ಮಗುಗೆ ಹೆಸರಿಡೋ ಕಿತ್ತಾಟ ಶುರುವಾಗತ್ತೆ. ರಾಘವೇಂದ್ರ ಹೇಳ್ತಾರೆ ಗುರುರಾಯರು ಅಂತ, ಸಾವಿತ್ರಮ್ಮ ವೆಂಕಟೇಶ್ವರ ಅಂತ ಹೇಳ್ತಾರೆ, ಬ್ರೂಸ್ಲಿ ಅಂತಾನೆ ಈ ಪರಶುರಾಮ. ಈಗ ಹೆಸರಿಡೋ ವಿಚಾರ ಕಿತ್ತಾಟ ಕನ್ಫ್ಯೂಸ್ ಆಗಿ ನೀವು ಏನು ನೀವಿಬ್ರು ಊಹಾಲೋಕದಲ್ಲಿ ಮುಳುಗ್ಬಿಟ್ಟಿದ್ದೀರಾ? ಏನು ಬಾ ಏನ್ ಸಮಾಚಾರ? ಏನಿಲ್ಲ ಸರ್, ನೀವೇ ಗೆದ್ರಿ. ನಿಜವಾಗ್ಲೂ ನಾವು ಊಹಾಲೋಕದಲ್ಲೇ ಇದ್ವಿ. ಲೋ ಸಾಗರ, ನೀನ್ ಊಹಾಲೋಕದಲ್ಲಿ ಮುಳುಗ್ಬಿಟ್ಟು ನಾನು ಬಂದಿರೋ ಕೆಲಸನೇ ಮರ್ತ್ಬಿಟ್ಟಿಯೋ. ನಾಳೆ ನೀನೇ ನನ್ನ ಕಮಿಷನರ್ ಹತ್ರ ಕರ್ಕೊಂಡು ಹೋಗ್ಬೇಕಾಗತ್ತೆ, ಗೊತ್ತಾಯ್ತಾ? ಫಿನಿಶ್. ನನ್ನ ನಂಬಿಕೆ ನೀನ್ ಅರ್ಥ ಮಾಡ್ಕೊಂಡಿದ್ಯಾ ಅಂದ್ಮೇಲೆ ಹೆದರ್ಕೋಬೇಕಾದೇ ಇಲ್ಲ. ಇದು ದೇವ್ರು ಕೊಟ್ಟಿರೋ ವರ, ನಾನು ಉಪಯೋಗಿಸ್ಕೋತೀನಿ. ಈ ವಿಷಯ ನಿನ್ನ ನೆರಳಿಗೂ ಗೊತ್ತಾಗೋದಿಲ್ಲ. ನೋಡು, ಯಾಕೆ ಕಳ್ತಾ ಇದ್ಯಾ? ಅರ್ಜೆಂಟ್ ಏನಿಲ್ಲ. ನೋಡು, ಹೊಸವಾಗ್ತೈತೆ. ಅನ್ನ ಹಾಕ್ತೀಯಾ? ಅನ್ನ ಹಾಕು, ಅನ್ನ ಹಾಕು, ಹಾಕು ಹಾಕು ಹಾಕೆ. ಅಮ್ಮಯ್ಯ, ಮನೇಲೆ ಇದೆಯಲ್ಲ, ಊರಿಗೆ ಹೊರಟಾಗಿದ್ಯಾ ಅನ್ಕೊಂಡೆ. ಯಾಕೊಂಥರ ಇದೆಯಾ? ಹುಷಾರಿಲ್ವಾ? ನಾನ್ ಚೆನ್ನಾಗಿದ್ದೀನಿ. ಸುಳ್ಳು ಹೇಳ್ತೀಯಾ? ಕಣ್ಣೆಲ್ಲ ಕೆಂಪಿದೆ. ಅದು ಕಣ್ಣು. ಏನೇ ಈಗ್ಲೇನಾ ಬರ್ತಿರೋದು? ಮಗು ಕಡು 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 ಇಲ್ಲಿ. ನಿಂದೇನಾ? ನಾನೇ ಹೆತ್ತಿದ್ದು. ಹೆಸರೇನ್ ಗೊತ್ತಾ? ವಿಜಯ ವೆಂಕಟ ರಾಮಾಚಾರಿ ಅಂತ. ಅಯ್ಯಯ್ಯೋ, ಅಳ್ತಾ ಇದ್ಯಾ? ನೋಡು ಪಾಪು, ಕಾವೇರಿ ಮನೆ ಕೀಲ್ಬೊಂಬೆ ಎಷ್ಟು ಚೆನ್ನಾಗಿದೆ. ಕೀಲ್ಬೊಂಬೆನೋ? ಕೀಲ್ಬೊಂಬೆ. ನೀನ್ ಕೂತ್ಕೋಬಾ, ಕೂತ್ಕೋಬಾ, ಕೂತ್ಕೊಳ್ಳೆ. ಅಪ್ಪ, ಸದ್ಯ ಸಮಯಕ್ಕೆ ಸರಿಯಾಗಿ ಆ ದೇವರೇ ನಿನ್ನ ಕಳಿಸ್ತಾ. ಅಯ್ಯಯ್ಯ, ದೇವ್ರ ಕಳಿಸ್ತಿಲ್ಲ. ನಮ್ಮ ಯಜಮಾನ್ರು ಮೀಟಿಂಗ್ ಅಂತ ಊರ್ ಬಂದ್ಬಿಟ್ರಾ? ನಿನ್ನ ನೋಡ್ಬೇಕು ಅನ್ನಿಸ್ತು, ಬಂದ್ಬಿಟ್ಟೆ. ನೋಡಿದ್ನಲ್ಲ, ಬರ್ತೀನಿ ಕಡೆ. ಇಲ್ಲ, ನೀನ್ ಕೂತ್ಕೋ. ಅವ್ರು ಬರೋ ಹೊತ್ನಲ್ಲಿ ಎದುರಿಗಿಲ್ದೆ ಹೋದ್ರೆ ಪತ್ರ ಬಿಟ್ಬಿಡ್ತಾರೆ. ಬರ್ತೀನಿ, ಕೊಡು ಕೊಡು. ಬೇಡ, ಕೂತ್ಕೋ. ನಾನೇ ಬಲವಂತ ಮಾಡಿ ನಿಲ್ಲಿಸ್ತೆ ಅಂತ ನಿಮ್ಮ ಯಜಮಾನ್ರ ಹತ್ರ ನಾನೇ ಹೇಳ್ತೀನಿ. ನೋಡು, ನಿನ್ ಜೊತೆ ಊಟ ಮಾಡಿ ಮಲ್ಕೊಂಡು ಎಷ್ಟು ದಿವಸಗಳಾಯ್ತಲ್ಲ. ಇಲ್ಲ, ಇವತ್ ಮಾತ್ರ ಕಣೆ, ಹೋಗ್ಬೇಡ ಕಣೆ. ಮೈ, ಅಯ್ಯೋ ಬೇಡ, ಅದು ಬೇಡ. ಚಿಕ್ಲೆಟ್ ಕಣೆ, ಚಿಕ್ಲೆಟ್.
ಹಾಗೆ ಇದೆ, ನಾನೇ ಪ್ಯಾಕ್ ಮಾಡ್ಬೇಕು. ಬರ್ತೀನಿ ಕಣೆ. ಬೇಡ 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 ಕಣೆ. ಸರಿ ಸರಿ ಅಳ್ಬೇಡ, ನಿನ್ ಜೊತೆ ಮಲ್ಕೊಂತೀನಿ. ಕಷ್ಟ ಸೀತೆಗೆ, ಬಾತನ ಕಷ್ಟ ಬಾತಿಗೆ. ಬಿಡ್ತೀನಾ? ಹಾ ಕಾವೇರಿ, ಮಧ್ಯರಾತ್ರಿಯಲ್ಲಿ ನೀರ್ ಕುಡ್ದ ಅಭ್ಯಾಸ. ಒಂದ್ ಚೊಂಬ್ ನೀರ್ ತಂದು ಕೊಡ್ತೀಯಾ? ಅಯ್ಯೋ ಬಾಬು, ನೀನು ಬಾರೆ. ನೀನು ಬಾ. ನಾನಾ ನೋಡ್ತಿದ್ಯಲ್ಲ ಚಿನ್ನಿಕುಟ್ಟ. ಏಯ್ ಏನೋ ಅದು? ಆಯ್ತು ಚಾಣ ಮರಿ. ಬರ್ತೀನಿ. ಕಾವೇರಿ, ಯಾಕೆ ಈಗ ಹೊರ ಬಂದೆ? ಅದು ಮತ್ತೆ ಯಾಕೆ ಬೆವರ್ತಾ ಇದೀಯಾ? ಭಯ ಪಟ್ಕೊಂಡ್ಯಾ? ಅಯ್ಯೋ, ಗಾಯತ್ರಿ ಮಂತ್ರ ಹೇಳಿದ್ರೆ ಎಲ್ಲ ಸರಿ ಹೋಗುತ್ತೆ. ಬಾ ಬಾ ಮಲ್ಕೋ ಬಾ. ಅಳ್ಬೇಡ ಕಣ್ಣ, ಬಂದೆ. ಈ ಹಿಂಸೆ ಸಹಿಸೋಕ್ಕಿಂತ ಬೆಂಕಿನ ಎದೆಲಿಟ್ಕೊಂಡು ಪ್ರತಿದಿನ ನೋವು ಅನುಭವಿಸೋಕ್ಕಿಂತ ಅಣ್ಣ ಅತ್ತಿಗೆ ಹತ್ರ ಎಲ್ಲಾ ವಿಷಯ ಹೇಳ್ಬಿಡೋದು ಒಳ್ಳೆಯದು. ಹೌದು. ಟೆಲಿಗ್ರಾಮ್. ಅಣ್ಣ ಅಣ್ಣ, ಬಾಮ್ಮ. ಈಗ ಹೇಗಿದೆ ಅಣ್ಣ? ಪರವಾಗಿಲ್ಲಮ್ಮ, ನೀನ್ ಬಂದಿದ್ದು ತುಂಬಾ ಸಂತೋಷ ಆಯ್ತಮ್ಮ. ಸುಮ್ಮನೆ ಟೆಲಿಗ್ರಾಮ್ ಕೊಡ್ಸಿ ನಿನ್ ಗಾಬರಿ ಪಡಿಸ್ಬಿಟ್ರು. ನೀವು ಸ್ವಲ್ಪ ಮಾತಾಡದೆ ಸುಮ್ಮನೆ ಮಲ್ಕೋತೀರಾ? ಮಲ್ಕೊಂಡಿದ್ದೀನಲ್ಲ, ಹೀಗೆ ನೋಡಮ್ಮ, ಸುಮ್ಮನೆ ಸಾಯಿಸ್ತಾರೆ ನನ್ನ. ಹೋಗ್ಲಿ ಬಿಡಣ್ಣ. ನೀನ್ ಯಾಕಮ್ಮ ಹೀಗಾಗ್ಬಿಟ್ಟೆ? ಈ ಗುಂಡಿಗೆಗೆ ನೋವೇ ಇಲ್ಲ. ನನ್ನ ಪ್ರಾಣ ನನ್ನ ಗುಂಡಿಗೆಯಲ್ಲಿದ್ರೆ ತಾನೇ ನನ್ನ ಪ್ರಾಣ. ನನ್ನ ತಾಯಿ ಪ್ರಾಣದಲ್ಲಿ ಯಾವತ್ತೋ ಐಕ್ಯ ಆಗೋಗಿದೆ. ನಾನು ಸಾಯೋಕೆ ಗುಂಡಿಗೆ ನೋವೇ ಬೇಕಾಗಿಲ್ಲ. ನೀನ್ ಸ್ವಲ್ಪ ಕಷ್ಟಪಟ್ರೂ ಸಾಕು, ನಾನು ಸತ್ತ ಹಾಗೆ. ನೀನ್ ಸಂತೋಷವಾಗಿದ್ರೆ ಅದು ನನಗೆ ಅಮೃತ ಕುಡಿದಷ್ಟು ತೃಪ್ತಿಮ್ಮ. ನನ್ನ ಕಷ್ಟ ಎಲ್ಲ ನಮ್ಮವ್ರಿಗೆ ಹೇಳಿ ಅವ್ರನ್ನೆಲ್ಲ ಸಾಯಿಸೋಕ್ಕಿಂತ ಆ ಕಷ್ಟ ನನ್ನ ಜೊತೆಲೆ ಸಾಯೋದು ವಾಸಿ. ನಾನು ಸತ್ತಾದ್ರೂ ಸಾಯ್ತೀನಿ ಹೊರತು ನನ್ನ ಸಂಸಾರದ ಕೊಟ್ಟನೆ ರಟ್ಟು ಮಾಡಲ್ಲ. ಇಲ್ಲ, ರಟ್ಟು ಮಾಡಲ್ಲ. ನನ್ಗೊಂದು ಪ್ರಮಾಣ ಮಾಡ್ತೀಯಾ? ಏನದಿಗೆ? ನಿನ್ ಮೇಲೆ ನಂಬಿಕೆ ಇಲ್ಲ ಅಂತಲ್ಲಮ್ಮ ನಿನ್ನ ಪ್ರಮಾಣ ಮಾಡು ಅಂತ ಹೇಳ್ತಾ ಇರೋದು. ನನ್ನ ತಾಪತ್ರ್ಯ ನಂದು. ಇದಕ್ಕೆ ಮೇಲಾಣೆ, ನನಗೆ ಗೊತ್ತಮ್ಮ ನನ್ನ ಮೇಲೆ ನಿನ್ಗೆಷ್ಟು ಪ್ರೀತಿ ಇದೆ ಅಂತ. ನೋಡಮ್ಮ, ಇದ್ದ ಮಗಳು ನೀನು ದೂರ ಆದೆ. ಹೆತ್ ಮಕ್ಕಳು ಅಂತ ಇಲ್ದೆ ಹೋದ್ರು ಇವತ್ ಬಂದಾಗೆ ಹಿಂದೆ ನಿಮ್ಮಣ್ಣನ್ಗೆ ಎದೆ ನೋವು ಬರ್ತಾ ಇತ್ತು. ಈಗ ಅವ್ರನ್ನ ದಕ್ಕಿಸ್ಕೋಬೇಕಾದ್ರೆ ನೀ ನಂಗೊಂದು ಮಾತು ಕೊಡಮ್ಮ. ಹೇಳಿ ಅತ್ತಿಗೆ. ನಿಮಗೆ ಹುಟ್ಟ ಮಗುನ ನಮಗೆ ದತ್ತು ಕೊಡ್ತೀಯಮ್ಮ. ಯಾಕಮ್ಮ ಸುಮ್ಮನಾದೆ? ನಿನ್ನ ಯಜಮಾನ್ರು ಒಪ್ಕೊಳ್ಳಲ್ಲ ಅಂತನ? ಒಪ್ಕೊಳ್ದೇ ಇದ್ರಿ ಅವ್ರ ಕಾಲ್ ಮೇಲೆ ಬಿದ್ದಾದ್ರೂ ಒಪ್ಪಿಸ್ತೀನಿ. ಅದಲ್ಲ ಅತ್ತಿಗೆ. ಅಂದ್ರೆ ನಿನಗೇನಾದ್ರೂ ಅಭ್ಯಂತರನ? ಹುಟ್ಟಿದ್ರೆ ಖಂಡಿತ ಕೊಡ್ತೀನಿ, ಖಂಡಿತ ಕೊಡ್ತೀನಿ. ನಾನು ನಂಬಿರೋ ದೇವರು ನಿಜವಾಗ್ಲೂ ಇರೋದಾದ್ರೆ ಖಂಡಿತ ತಾಯಿ ಆಗ್ತೀಯ. ತಾಯಿ ಆಗ್ತೀಯ. ಸಾವಿತ್ರಿ, ಸಾವಿತ್ರಿ, ಕಾವೇರಿ, ಸಾವಿತ್ರಿ. ಅಯ್ಯೋ ಶಿವನೇ, ನಿಮ್ಮನ್ನ ಬೆಟ್ಟ ಹತ್ತು ಅಂತ ಹೇಳಿದವ್ರು ಯಾರು? ಹಾಸಿಗೆ ಬಿಟ್ಟು ಕೆಳಗೆ ಇಳಿ ಅಂತ ಹೇಳಿದವ್ರು ಯಾರು?
ಈಗ ನೀನ್ ಹೇಳೋ ಪ್ರಕಾರ ನಾನು 3 ಹೊತ್ತು ಆಸ್ತಿ ಮೇಲೆ ಇರ್ಬೇಕು ಅನ್ಕೊಂಡ್ಬಿಟ್ಟಿದ್ದೇನೋ. ನೀನೇನು ನನ್ನ ಲೆಕ್ಕಕ್ಕೆ ಇಟ್ಟಿಲ್ಲ. ಸರಿ, ನೀನ್ ಆಮೇಲೆ ನೋಡ್ಕೋತೀನಿ. ಕಾವೇರಿ, ನೀನ್ ಮೊದಲು ಹೊರಡಮ್ಮ. ಯಾಕೆ ಹಾಗೆ ನೋಡ್ತಾ ಇದ್ಯಾ? ಮರ್ಯಾದೆಗೆ ಹೇಳ್ತಾ ಇದ್ದೀನಿ, ಜ್ಞಾಪಕ ಇಟ್ಕೋ. ನೀನಾಗ್ ನೀನೇ ಬಂದು ನನ್ನ ತೃಪ್ತಿಪಡಿಸ್ಬೇಕು. ಓಕೆ? ಗಿರಿ, ಬಾಗಲ್ತೆಗೆ ಒಂದು ಗಂಡು ಒಳಗಿರುವಾಗ ಹಾಕಿರೋ ಬಾಗಿಲನ್ನ ತೆಗ್ಸೋದು ಸಮಲ್ಲ ಪಾಪ. ಅವತ್ತು ನಡೆದ ದುರ್ಘಟನೆ ಹೇಗ್ ನಡೀತೋ ನನಗೆ ಗೊತ್ತಿಲ್ಲ. ಆದ್ರಿಂದ ನನ್ನ ಮನಸ್ಸಿನಲ್ಲಿ ಕೆಟ್ಟ ಭಾವನೆ ಬಂದಿದ್ರೆ ನನ್ ಕ್ಷಮಿಸ್ಬಿಡು. ಮನಸ್ಸಿಗೆ ಬೆಂಕಿ ಹಚ್ಚಿ ಕ್ಷಮಿಸು ಅಂದ್ರೆ ಆರ್ ಹೋಗತ್ತಾ ಪಾಪ? ಅವತ್ತಿನ ಪರಿಸ್ಥಿತಿ ಅರ್ಥ ಮಾಡ್ಕೊಂಡಿದ್ರೆ ರಾಕ್ಷಸ ಕೂಡ ತಪ್ಪು ತಿಳ್ಕೊಳ್ಳಲ್ಲ ಗಿರಿ. ಈಗ ನನ್ನ ಪರಿಸ್ಥಿತಿ ತಿಳಿದ್ರೆ ಆ ದೇವ್ರು ಕೂಡ ತಪ್ಪಲಕ್ಕ ಹಾಕೋಲ್ಲ. ಗಿರಿ ಇಸ್ ಎ ಕ್ಯಾರೆಕ್ಟರ್. ನಿಂಗೆ ಗೊತ್ತು, ಈ ಪ್ರಪಂಚದಲ್ಲಿ ಯಾವುದೇ ವಸ್ತು ವ್ಯರ್ಥ ಆಗಬಾರ್ದು ಅಂತ ಬಯಸೋ ಏಕೈಕ ವ್ಯಕ್ತಿ ಐ ಮೀನ್ ಗಿರಿ. ಅದಕ್ಕೆ ಯಾಕೆ ಅಳ್ತೀಯ? ನಿನ್ನ ಗಂಡನ ವಿಷಯ ಚೆನ್ನಾಗಿ ಗೊತ್ತು. ಅವನಿಂದ ಸುಖ ಇಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನಿಮ್ಗೆ ಹೇಗೆ ಗೊತ್ತು? ಮನಸ್ಸು ಆಲೋಚಿಸ್ತು, ಮೆದುಳು ಲೆಕ್ಕ ಹಾಕ್ತು, ನನಗ್ ಬಂದ ಆನ್ಸರ್ ಕರೆಕ್ಟ್ ಅಂತ ಕನ್ಫರ್ಮ್ ಆಯ್ತು. ಫಿನಿಶ್. ಗಿರಿ, ಗಿರಿ, ನಿನಗ್ ಪುಣ್ಯ ಬರುತ್ತೆ ಗಿರಿ, ನಿನಗ್ ಪುಣ್ಯ ಬರುತ್ತೆ. ಈ ವಿಷಯ ಯಾರಿಗೂ ಹೇಳ್ಬೇಡ. ಈ ವಿಷಯ ನಮ್ಮವ್ರಿಗೆ ಗೊತ್ತಾದ್ರೆ ಅವ್ರು ಯಾರು ಬದುಕಲ್ಲ ಗಿರಿ, ಅವ್ರು ಯಾರು ಬದುಕಲ್ಲ. ತಾನು ತಾನು ಸಂಸಾರ ಜೀವನದ ಉಪಯೋಗಕ್ಕೆ ಬರ್ದೇ ಇರೋ ಗಂಡ ಅನ್ನೋ ವಿಷಯ ಹೊರಗಿನವ್ರಿಗೆ ಗೊತ್ತಿದೆ ಅಂತ ಅವ್ರಿಗೆ ಗೊತ್ತಾದ್ರೆ ಅವರು ಬದುಕಲ್ಲ ಗಿರಿ. ನಿನ್ನ ಕೈ ಮುಗಿತೀನಿ ಗಿರಿ. ಇದ ನಿಜವಾದ ವಿಷಯ. ನಾನ್ ಹೇಳಿದ ಅದಲ್ಲ. ನಿಮ್ಮಿಬ್ಬರಿಗೂ ಹಿಡ್ಸಲ್ಲ, ಇಷ್ಟು ಬಿಲ್ದಿರೋ ಸಂಸಾರ ನಡೆಸ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೆ. ಇದಾ ನಿಮ್ಮ ಸಂಸಾರದ ಗುಟ್ಟು? ಅಂದ್ರೆ ನಿನ್ನ ಗಂಡ ಸಂಸಾರದ ಸುಖಕ್ಕೆ ಉಪಯೋಗ ಇಲ್ಲ ಅಂತಾಯ್ತು. ಫ್ಯಾಂಟಾಸ್ಟಿಕ್, ವಾಟ್ ಎ ನ್ಯೂಸ್. ನಾನ್ ಯಾವ ಉದ್ದೇಶದಿಂದ ಬಂದೆ ಅಂತ ನಿನಗೆ ಗೊತ್ತಿಲ್ಲ. ಯಾವುದನ್ನು ಬಲವಂತ ಮಾಡಿ ತಗೊಳ್ಳೋದು ಈ ಗಿರಿ ಚರಿತ್ರೆಯಲ್ಲೇ ಇಲ್ಲ. ಆದ್ರೂ ಬಲವಂತ ಮಾಡೋಣ ಅಂತ ಬಂದೆ. ಈಗ ಅದ್ರ ಅಗತ್ಯ ಇಲ್ಲ. ಬ್ರಹ್ಮಾಸ್ತ್ರ ನನ್ನ ಕೈಗೆ ಸಿಕ್ಕಿದೆ. ಆ ಬ್ರಹ್ಮನೇ ಬಂದ್ರು ನಿನ್ನ ರಕ್ಷಕ್ಕಾಗಲ್ಲ. ನೋಡು, ಅರ್ಜೆಂಟ್ ಏನಿಲ್ಲ. 48 ಗಂಟೆ ಟೈಮ್ ಕೊಡ್ತೀನಿ. 47 ಗಂಟೆ 59 ನಿಮಿಷದವರೆಗೂ ಆಲೋಚಿಸು. ಕಡೆ ನಿಮಿಷ ನನ್ನ ಗಡಿಯಾರದಲ್ಲಿ ದಾಟೋದ್ರೊಳಗೆ ನೀನಾಗ ನೀನೇ ಬಂದು ನನ್ನ ಕೋರಿಕೆನ ಈಡೇರಿಸಬೇಕು. ಇಲ್ಲ ಏನ್ರಿ ಸೋಮಣ್ಣವ್ರೆ, ಪಾಪಮ್ಮನವ್ರೆ, ಇಲ್ಲಿ ಬನ್ನಿ. ನಿಮಗೊಂದು ಮುಖ್ಯವಾದ ವಿಷಯ ಹೇಳ್ಬೇಕು. ಈಗಲ್ಲ, ಆಮೇಲೆ ಹೇಳ್ತೀನಿ. ಈ ರೀತಿ ಸೋಮಣ್ಣವ್ರಿಗೂ ಭೀಮಣ್ಣವ್ರಿಗೂ ನಿಮ್ಮವ್ರಿಗೂ ಬೀದಿ ಬೀದಿಗೂ ಗಲ್ಲಿಗೂ ಪುರಾಣದ ಪುಣ್ಯಕತೆ ತರ ಸಾರಿ ಹೇಳ್ತೀನಿ. ಆಗ ನಿಮ್ಮವ್ರು ಎದೆ ಹೊಡ್ಕೊಂಡು ಸಾಯ್ತಾರೆ. ನಿನ್ನ ಗಂಡ ಹುಚ್ಚಿನಾಗ ಬೀದಿಗೆ ಬಿಡ್ತಾನೆ. ಫಿನಿಶ್. ಗಿರಿ ಇಸ್ ಎ ಕ್ಯಾರೆಕ್ಟರ್. ಅಮ್ಮ, ನಿನ್ನೆ ದೃಢವಾಗಿ ನಂಬಿರೋ ನನಗೆ ಯಾಕಮ್ಮ ಈ ಪರೀಕ್ಷೆ? ಹತ್ತದ್ದರಿ ತಪ್ಪುಲಿ ಅನ್ನೋ ಹಾಗೆ ನನ್ ಯಾಕೆ ಕಣ್ಣಲ್ಲಿ ಸಿಕ್ಸಿದ್ಯಾ? ನನ್ ಮನಸ್ಸಿನ ನೋವನ್ನ ನಾನ್ ಯಾರ ಹತ್ರ ಹೋಗಿ ಹೇಳ್ಕೊಳ್ಳಿ? ನಾನೇನ್ ಅಪರಾಧ ಮಾಡಿದೆ ಅಂತ ನನಗಿಂತ ಶಿಕ್ಷೆ ಕೊಟ್ಟಿದ್ಯಾ? ಯಾವ ಕಾರಣಕ್ಕೂ ನನ್ನ ಸಂಸಾರದ ಕೊಟ್ಟು ರಟ್ಟಾಗದಾಗೆ ನೀನೇ ಕಾಪಾಡಬೇಕು, ನೀನೇ ನನ್ನ ಕಾಪಾಡಬೇಕು. ಕಾವೇರಿ, ಯಾಕೊಂಥರ ಇದೆಯಾ? ಹುಷಾರಿಲ್ವಾ? ಏನಿಲ್ಲ ಏನಿಲ್ಲ. ಏನಂದ್ರೆ ನಾನು ನಿಮ್ಮ ಹತ್ರ ಒಂದು ವಿಷಯ ಮಾತಾಡ್ಬೇಕು. ಏನ್ ವಿಷಯ? ಮತ್ತೆ 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 ಅದು ನಿಮ್ಮ
ಏನು ಪಾಪ ಯಾಕೆ ಅನುಮಾನ? ಗಂಡ್ಸು ಹೆಣ್ಣು ಹೇಳಿದನ ಯಾವಾಗ ಅರ್ಥ ಮಾಡ್ಕೋಬೇಕು. ಒಂದ್ ವೇಳೆ ಅಪಾರ್ಥ ಮಾಡ್ಕೊಂಡು ತಿಳ್ಕೊ, ಆ ಹೆಣ್ಣು ಬೀದಿಗೆ ಬೀಳ್ತಾಳೆ. ಆಗ ನನ್ನಂತವ್ರು ಸಾಕ್ಷಿ ಹೇಳದಂದ್ರೆ ಫಿನಿಶ್. ಆ ಹೆಣ್ಣು ಅವಳು ನಂಬಿರೋರು. ನೀನ್ ಹೇಳು ಪಾಪ, ಹೇಳು. ನೋಡಯ್ಯ, ನಮಗ ಪ್ರಾಪ್ತಿ ಇಲ್ಲದೆ ಇರೋದು ದಕ್ಕಲ್ಲ ಅಂತ ಹೇಳೋದಕ್ಕೆ ಈ ಚಿಕ್ಕ ಚಿಕ್ಕಲೇಟೆ ದೊಡ್ಡ ಪ್ರಮಾಣದಲ್ಲಿ ಪಾಠ ಹೇಳ್ಕೊಟ್ಟಿದೆ. ಅದ್ ಸರಿ, ತಿನ್ನೋದಕ್ಕೆ ಬಾಯಿ ಇದೆ, ಎಸ್ಕೊಳ್ಳೋದಕ್ಕೆ ಕೈ ಇದೆ, ಮಧ್ಯದಲ್ಲಿ ನಿಂದ ಆಕಾಶ. ಇಟ್ಸ್ ಕ್ವೈಟ್ ನ್ಯಾಚುರಲ್. ಮನುಷ್ಯ ಮೇಲೆ ಹೊಸ ರೀತಿ ಹುಟ್ಟಬೇಕು, ಹೊಸ ರೀತಿ ಬೆಳಿಬೇಕು, ಹೊಸ ರೀತಿ ಸಾಯ್ಬೇಕು. ಫಿನಿಶ್. ಇಟ್ಸ್ ಮೈ ಪಾಲಿಸಿ. ಗಿರಿ ಇಸ್ ಎ ಕ್ಯಾರೆಕ್ಟರ್. ಹೊಸ ರೀತಿ ಅಲ್ಲಪ್ಪ, ಮನುಷ್ಯನಾಗಿ ಹುಟ್ಟಬೇಕು, ಮನುಷ್ಯನಾಗಿ ಬದುಕಬೇಕು, ಮನುಷ್ಯನಾಗಿ ಸಾಯ್ಬೇಕು. ದಟ್ ಶುಡ್ ಬಿ ಎವ್ರಿಬಡೀಸ್ ಕ್ಯಾರೆಕ್ಟರ್. ಪಾಪು ನಗ್ತಾ ಇದ್ದಾಳೆ, ಪಾಪು ನಗ್ತಾ ಇದ್ದಾಳೆ. ಶಿ ಇಸ್ ಲಾಫಿಂಗ್ ಐ ಸೇ. ಮನುಷ್ಯನ ಜೀವನದಲ್ಲಿ ಎರಡೇ ಮುಖ್ಯವಾದ ದಿನಗಳು, ಒಂದು ಹುಟ್ಟೋ ದಿನ, ಇನ್ನೊಂದು ಸಾಯೋ ದಿನ. ನಗುಗೂ ಅಳುಗೂ ಎರಡೇ ದಿನ ಟೈಮ್. ಆಲೋಚಿಸಕ್ಕೆ ಪಾಪಿ ಮುಂಡಿದೆ, ಇನ್ ಸ್ವಲ್ಪ ಹೊತ್ತು ಕೆಳಗಡೆ ಬಿದ್ದು ಪಾತಾಳ ಸೇರ್ಬಿಡ್ತಿದ್ಯಲ್ಲೋ. ನೋಡು, ಮತ್ತೆರಡೇ ದಿನ ಟೈಮ್ ಕೊಡಬೇಡ, ಮೂರನೇ ದಿನ ಮರ್ತೋಗ್ಬಿಡುತ್ತೆ. ನನ್ನಿಂದ ಸಾವು ಯಾವತ್ತು ದೂರ ಇರುತ್ತೆ. ಹೌದು, ಬರೋವರೆಗೂ ದೂರನೇ ಇರುತ್ತೆ. ಬಂದ ಮೇಲೆ ಯಾರಿಗೂ ಹೇಳ್ದೆ ಕೇಳದೆ ಬರುತ್ತೆ, ನಿನಗೂ ಹೇಳಲ್ಲ. ಮಹಾನುಭಾವ, ಮಾರ್ತಾಂಡ ತೇಜ, ಈ ಪ್ರಪಂಚ ಪೂರ ನನ್ನಿಂದನೇ ನಡೀತಿರೋದು ಅಂತ ನಿನ್ನಂತವ್ರು ತಿಳ್ಕೊಂಡಿದ್ದಾರೆ. ಅದು ಯಾರಿಂದಲೂ ನಡೀತಿಲ್ಲ ಅಂತ ಚಿಕ್ಕ ಹುಡುಗನಿಗೂ ಗೊತ್ತು, ನೀನಗ್ ಗೊತ್ತಿಲ್ಲ. ನಾನ್ ಹೇಳ್ತೀನಿ, ಯಾಕೆ ಅಂದ್ರೆ ಈ ಗುಡಿ ಬಂಡೆ ಗುಂಡಪ್ಪ ಇಸ್ ಎ ಕ್ಯಾರೆಕ್ಟರ್. ಸಾಗರ, ಬಾ ಹೋಗೋಣ. ಬಂದೆ. ನಗ್ತೀಯಾ? ನಗು, ಚೆನ್ನಾಗಿ ನಗು. ನಗು 4 ವಿಧದಲ್ಲಿ ಕೆಡ್ದು ಅಂತ ಹಿಂದೊಂದ್ಸಲಿ ಹೇಳಿದ್ದೀನಿ, ಕೇಳಲಿಲ್ಲ. ಮುಂದೆ ಹೇಳೋದಿಲ್ಲ, ಮಾಡು ತೋರಿಸ್ತೀನಿ. ಅದಕ್ಕೆ ಕಾವೇರಿ ಮತ್ತೆ ನಾನು ದಿನ ನೋವು ಅನುಭವಿಸ್ತಾ ಇದ್ದೀವಿ. ಯೋಚನೆ ಮಾಡಬೇಡ, ಎಲ್ಲ ಸರಿ ಹೋಗುತ್ತೆ. ಈ ವಿಜ್ಞಾನ ಯುಗದಲ್ಲಿ ಆಗೋಲ್ಲ ಅನ್ನೋ ಮಾತೇ ಇಲ್ಲ. ಆದರೆ ಇದು ತುಂಬಾ ಸೆನ್ಸಿಟಿವ್. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಪ್ರಾಣಕ್ಕೆ ಆಪತ್ತಾಗಬಹುದು. ನಾನು ನಿಮಗೆ ಟ್ರೀಟ್ಮೆಂಟ್ ಮಾಡಬೇಕು ಅಂದ್ರೆ ನಮ್ಮ ಮೆಡಿಕಲ್ ರೂಲ್ಸ್ ಪ್ರಕಾರ ನಿಮ್ಮ ತಂದೆ ತಾಯಿ ಆಗಲಿ ಹೆಂಡತಿ ಆಗಲಿ ಒಪ್ಪಿಗೆ ಸರ್ಟಿಫಿಕೇಟ್ಗೆ ಸೈನ್ ಹಾಕಬೇಕು. ಡಾಕ್ಟರ್, ನಾನು ನನ್ನ ಹೆಂಡತಿ ಕೈಲಿ ಸೈನ್ ಹಾಕ್ಸ್ಬೋದಾ? ಸಾಗರ, ಈ ವಿಷಯ ಹೊರಗಿನವ್ರಿಗೆ ತಿಳಿಬಾರದು, ಅದರಲ್ಲೂ ಮುಖ್ಯವಾಗಿ ನಿನ್ನ ಹೆಂಡತಿಗೆ. ಡಾಕ್ಟರ್, ಅವರನ್ನ ನಾನಿದ್ದೀನಿ, ನಾನು ಸೈನ್ ಮಾಡಬಹುದಾ? ಎಸ್, ವೈ ನಾಟ್. ಹಾಗಿದ್ರೆ ಆ ಫಾರ್ಮ್ಸ್ ನಲ್ಲಿ ಗುಡಿ ಬಂಡೆ ಗುಂಡಪ್ಪ ಅಂತ ಫಿಲ್ಅಪ್ ಮಾಡ್ಕೊಡಿ, ನಾನು ಸೈನ್ ಹಾಕ್ತೇನೆ. ಮನಸ್ಸಿನಲ್ಲಿ ಆತ್ಮೀಯತೆ ಇರೋದ್ರಿಂದಲೇ ಒಂದೇ ಸಲ ಇಬ್ಬರು ಕಣ್ಣಲ್ಲೂ ನೀರು ಬಂತು. ಆತ್ಮೀಯತೆ ಬೆರೆತ ಕಣ್ಣೀರಿಗೆ ಬೆಲೆ ಕಟ್ಟಕ್ಕಾಗತ್ತಾ? ನಾನ್ ನಿನ್ನ ಅಣ್ಣ ಅಂತ ಸೈನ್ ಹಾಕಿದ್ದಕ್ಕೆ ನಿನ್ನ ಅಭ್ಯಂತರವಿಲ್ಲ ತಾನೇ? ಈ ದಿನ ನನ್ನ ದಿನ. ಅವನು ಬೇರೆ ಊರಲಿಲ್ಲ. ಅವಳು ಮನಸ್ಸು ನನಗೋಸ್ಕರ ಕಾಯ್ತಾ ಇರುತ್ತೆ, ನಾನು ಉಪಯೋಗಿಸ್ಕೊಳ್ಳೇಬೇಕು. ಅಯ್ಯೋ ರೀ, ಬೆರಳ್ ಸಿಕ್ಕಾಕೊಳ್ತೇರಿ. ಅಯ್ಯೋ ಬೇಡ ರೀ. ಸ್ವಲ್ಪ ಟೇಸ್ಟ್ ಮಾಡ್ತೇನೆ. ಸ್ವಲ್ಪ ಉಪ್ಪು ಹಾಕಿದ್ರೆ ಅಯ್ಯೋ ಅಷ್ಟೊಂದು ಬೇಡ ರೀ. ಬೇಕು. ಅಯ್ಯೋ ಇಷ್ಟು ಬೇಗ ಊರಿಂದ ಬಂದ್ಬಿಟ್ಟಿದಾನಲ್ಲ, ಎಲ್ಲ ಅಪ್ಸೆಟ್ ಆಗೋಯ್ತು.
ಗುಡ್ ಮಾರ್ನಿಂಗ್. ಬಾರೋ, ನೀನು ಸ್ವಲ್ಪ ಟೇಸ್ಟ್ ನೋಡು. ಏನೋ ಫೂಲ್, ಬರೋಕ್ 2 ದಿನ ಆಗತ್ತೆ ಅಂತ ಹೇಳಿ ಆಗ್ಲೇ ಬಂದ್ಬಿಟ್ಟಿದ್ಯಾ? ಏನ್ ಮಾಡೋದು, ಕೆಲಸ ಮುಗಿತು ಬಂದ್ಬಿಟ್ಟೆ. ಛೇ, ನಿನಗೆ ಯಾವಾಗ ಬರ್ಬೇಕು ಯಾವಾಗ ಹೋಗ್ಬೇಕು ಒಂದೂ ಗೊತ್ತಾಗಲ್ಲ. ನೀನೊಬ್ಬ ಆ ದೇವ್ರು ಬಾಯಿ ಕೊಟ್ಟಿದ್ದಾನಂತ ಮಾತಾಡ್ತಾನೆ ಇರ್ತೀಯ. ಸ್ವಲ್ಪ ಇಲ್ಲೇ ಇರು, ನಾನು ಬಟ್ಟೆ ಬದಲಾಯಿಸ್ಕೊಂಡ್ ಬರ್ತೀನಿ. ಬೇಗ ಬಂದ್ಬಿಡು. ನಡಿಲಿ. ಹುಣಸೆ ಗೊಜ್ಜಿಗೆ ಖಾರ ಹರಿತಿದ್ಯಾ ಪಾಪ? ವಂಡರ್ಫುಲ್. ಸ್ವಲ್ಪ ಟೈಮ್ ಸಿಕ್ಕಿದ್ರೆ ನಡೆದಿದ್ದೆಲ್ಲ ಅವ್ನಿಗೆ ಹೇಳ್ಬಿಡ್ತಿದ್ದೆ ಅಲ್ಲ. ಒಂದು ವೇಳೆ ನೀನು ಅವನ ಹತ್ರ ನಿಜಾನೇ ಹೇಳಿದ್ರೆ ಕೂಡ ನಾನದನ್ನ ಬೇಯಿಸಿ ಕಲ್ಪಿಸಿ ಅನುಭವಿಸಿ ಜೊತೆಗೆ ಸೇರಿಸಿ ಟೇಸ್ಟಾಗಿ ಹೇಳ್ಬಿಡ್ತಿದ್ದೆ. ಹಿರ್ ಈಸ್ ಎ ಕ್ಯಾರೆಕ್ಟರ್. ಒಂದು ವಿಷಯ, ನಮ್ಮೂರಲ್ಲಿ ಒಂದು ತೋಟ, ಅದ್ರಲ್ಲೊಂದು ಗೆಸ್ಟ್ ಹೌಸ್ ತಗೊಂಡಿದ್ದೀನಿ ನಮಗೋಸ್ಕರ. ಬರ್ತೀಯಾ? ಬಂದ್ಬಿಡು. ಗಿರಿ, ಕರೆಕ್ಟ್, ನೀನ್ ಹೇಳಿದ್ ನಿಜ. ಏನಾಗಿದೆ? ಇದೇ ಊರಲ್ಲಿ ತಳ ಊರು ಆಗಿದೆ. ಹೋಗೋಣ ಅಂತ ರೆಡಿ ಆಗಿದ್ದೆ. ಅಷ್ಟರೊಳಗೆ ನನ್ನ ವ್ಯಾಪಾರಕ್ಕೆ ಬೇಕಾದ ಮುಖ್ಯವಾದ ವಸ್ತು ಕಣ್ಣಿಗೆ ಬಿತ್ತು. ಬಿಟ್ಟು ಹೋಗಕ್ ಮನ್ಸೇ ಬರ್ತಿಲ್ಲ ಕಣೋ. ಕೈಗೆ ಸಿಕ್ಕಿತ್ತು, ಬಾಯಿಗೆ ಸಿಕ್ತಿಲ್ಲ ಕಣೋ. ಹೇಗಾದ್ರೂ ಕಲೆಕ್ಟ್ ಮಾಡ್ಕೊಂಡು ಹೋಗೋಣ ಅಂತ ಒಂದು ತೋಟ, ಒಂದು ಗೆಸ್ಟ್ ಹೌಸ್ ತಗೊಂಡ್ಬಿಟ್ಟಿದ್ದೀನಿ. ವೆರಿ ಗುಡ್. ನಿನ್ನೆ ಸಿಕ್ಕಿದ್ರೆ ಇವತ್ತು ಹೊರಟೋಗ್ತಿದ್ದೆ, ಇವತ್ತು ಸಿಕ್ಕಿದ್ರೆ ನಾಳೆ ಹೊರಟೋಗ್ತೀನಿ, ನಾಳೆ ಸಿಕ್ಕಿದ್ರೆ ನಾಳೆದ್ದು. ಒಟ್ಟಿನಲ್ಲಿ ಅದನ್ನ ತಗೊಳ್ದೆ ನಾನು ಹೋಗೋದಿಲ್ಲ. ಹೋಗ್ಬೇಡ. ವಿಶ್ ಮಿ ಬೆಸ್ಟ್ ಆಫ್ ಲಕ್ ಐತೆ. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಹೊರಗೆ ನಾಯಿ ಬೊಗಳ್ತಿದೆ, ಅದನ್ನ ಯಾಕೆ ನೀವು ಓಡಿಸ್ತಾ ಇಲ್ಲ? ಅದನ್ನ ಓಡಿಸಿದ್ರೆ ಹೋಗಲ್ಲ ಪಾಪ, ಅದಕ್ಕೆ ಬೇಕಾದ್ ಸಿಕ್ಬಿಟ್ರೆ ತಾನಾಗೆ ಹೊರಟೋಗುತ್ತೆ. ಕಾಲ್ ಮುರಿದ್ರೆ ಬಾಯಿ ಮುಚ್ಕೊಂಡು ಅದ್ರ ಪಾಡಿಗೆ ಹೋಗುತ್ತೆ. ಆ ಕೆಲಸ ನೀವು ನೋಡ್ಕೊಳ್ಳಿ. ಸಾಗರ್ಗೆ ನಾನೊಂದು ಗುಟ್ಟು ಹೇಳ್ಬೇಕು. ಗುಟ್ಟು? ಹೌದು ಕಣೋ, ಗುಟ್ಟು. ಬಾರ ಹೇಳ್ತೀನಿ. ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕು. ಮಾತಾಡಿ. ಕಾವೇರಿ, ನೀನು ನನ್ನ ಹತ್ರ ಒಂದು ಗುಟ್ಟು ಮುಚ್ಚಿಟ್ಟಿದ್ಯಾ, ಹೌದಾ? ಅದು ಮತ್ತೆ ಇಲ್ಲ ರೀ, ಅವತ್ತು ನಿಮ್ಮ ಹತ್ರ ಹೇಳ್ಬೇಕಂತಿದ್ದೆ, ಆದ್ರೆ ಕೇಳಕ್ ಮುಂಚೆನೆ ನೀನು ಹೇಳ್ಬೇಕಾಗಿತ್ತು ಕಾವೇರಿ. ನಾನು ಕೇಳಿದ್ಮೇಲೆ ನೀನೇನು ಹೇಳ್ಬೇಕಾಗಿಲ್ಲ. ಅಯ್ಯೋ, ನೀವು ಕೂಡ ನೋಡಿ. ನೋಡು ಕಾವೇರಿ, ನಿನ್ನ ಹತ್ರ ಒಂದೇ ಒಂದು ವಿಷಯ ಹೇಳ್ತೀನಿ. ನೀನ್ ಮುಚ್ಚಿಟ್ಟಿರೋ ಗುಟ್ಟು ಏನಂತ ನಿನಗೆ ಗೊತ್ತು, ನಾನ್ ತಿಳ್ಕೊಬೇಕಾದೇನಂತ ನನ್ ಚೆನ್ನಾಗಿ ಗೊತ್ತು. ನನ್ನ ತೀರ್ಮಾನ ಏನು ಅಂತ ನಾಳೆ ನಿನಗೆ ಗೊತ್ತಾಗುತ್ತೆ. ಏನು ಅಂದ್ರೆ ನನ್ನನ್ನ ಯಾಕೆ ಜಾಗ ಕರ್ಕೊಂಡ್ಬಂದ್ರಿ? ಕಾವೇರಿ, ಇದು ನೀನು ಬರ್ಬೇಕಾದ ಜಾಗ, ನಾನ್ ಕರ್ಕೊಂಡ್ ಬರ್ಬೇಕಾದ ಜಾಗ. ನೀನು ಮುಚ್ಚಿಟ್ಟಿರೋ ಗುಟ್ಟು, ನಾನ್ ತಿಳ್ಕೊಬೇಕಾದ ಗುಟ್ಟು ರಟ್ಟಾಗೋ ಜಾಗ. ಹಾಯ್, ಆಗ್ಲೇ ಬಂದ್ಬಿಟ್ರಾ? ವೆರಿ ಗುಡ್, ವೆರಿ ಗುಡ್. ಪಾಪ ಯಾಕೊಂತರ ಇದೆಯಾ? ಲೋ, ನಿನ್ನ ಸಸ್ಪೆನ್ಸ್ ಅಲ್ಲಿ ಸುಸ್ತಾಗ್ಬಿಟ್ಟಿದ್ದಾಳೆ, ಬೇಗ ಹೇಳ್ಬಿಡು. ಕಾವೇರಿ, ನೀನ್ ವಿಷಯ ಗೌಪ್ಯವಾಗಿ ಇಟ್ಕೊಂಡ್ರೆ ನನ್ಗೆ ಗೊತ್ತಾಗಲ್ಲ ಅನ್ಕೊಂಡ್ಯಾ? ಇವತ್ತು ನೀನ್ ಹುಟ್ಟಿದ ಹಬ್ಬ ತಾನೆ? Many happy returns of the day. ನನಗೂ ಒಬ್ಬ ದೇವತೆ ಇದ್ದಾಳೆ, ಅವಳು ಹುಡ್ದಬ್ಬನು ಇವತ್ತೇ. ಯಾರು ಅವಳು? ನನ್ನ ಮನಸ್ಸಲ್ಲಿದ್ದಾಳೆ. ನಿನ್ನ ದೇವತೆ ನಿನ್ನ ಕಣ್ಣು ಮುಂದೆ ಇದ್ದಾಳೆ. ಇಬ್ಬರು ನಾವು ಪ್ರೇಮಿಸ್ತೀವಿ. ನಿನ್ನ ಪ್ರತ್ಯಕ್ಷ ದೇವತೆನ ನೀನು ಆರಾಧಿಸು,
ನನ್ನ ಮನಸ್ಸಿನ ದೇವತೆನ ಓ ಮಠ ಮಧ್ಯಾಹ್ನದಲ್ಲಿ ಪಾರ್ಕ್ಗೆ ಯಾಕೆ ಬರ ಕೇಳಿದೆ ಸಾಗರ ಚೆನ್ನಾಗಿದೆ ಕಡೆ ಅಡ್ರೆಸ್ ಮಠ ಮಧ್ಯೆ ಅದು ಗುಂಡಾಕೊಂಡ್ಬಿಡ್ತೀಯಾ ಚಿಲ್ಲರೆ ಕಾಸಿಲ್ಲ ನೀನು ಹೋಗಪ್ಪ ನೀನು ಲೆಕ್ಕದಲ್ಲಿ ಕಮ್ಮಿ ಮಾರ್ಕ್ ಕೊಡೋ ಮೇಷ್ಟ್ರು ನೀದಾನ ಲೆಕ್ಕಕ್ಕೂ ನನಗೆ ಏನೇ ಸಂಬಂಧ ನೀನ್ ಎದುರು ಜಾತಿ ಅವನು ನನ್ ಮುದ್ರಕೊಳ್ಳೋ ಜಾತಿ ಅವನು ತಗೋ ಕಳಕಾಯ್ತಿಲ್ಲ ಗಾಂಧಿ ತಾತನ ಪುಟ್ಕಣೆಯ ಆರೋಗ್ಯಕ್ಕೆ ಒಳ್ಳೇದು ಕಿಕ್ಕು ಇಳಿಯುತ್ತೆ ತಗೋ ನೀನು ಕೊಲ್ತೀನಿ ಅಂತ ಕನ್ನಡದಲ್ಲಿ ನೀನ್ ಯಾಕೆ ಕೊಲ್ತಿ ಅಂತ ಗೊತ್ತಾಗೋದು ಬೇಡ ಮಹಾನು ನನಗೆ ಬೈತಾರೆ. ಅಯ್ಯೋ ನಿನ್ನ ಬೈಯಕ್ಕಾಗುತ್ತ ಬೈಲಿಲ್ಲಪ್ಪ. ಈ ಸದ್ಬ್ರಾಹ್ಮಣನ್ ಕೊಂದ್ರೆ ಬ್ರಹ್ಮಹತ್ಯೆ ಮಾಡಿದ ಪಾಪ ಬರುತ್ತೆ. ನಾನು ಅಮಾಯಕ ನಿರುಪದೀಪ. ನಮ್ ಪ್ರದೀಪನ ಕಣಕ್ಕಲ್ಲೇ 100 ಪೋಡು. ಇವರಲ್ಲೇ ನಮ್ ಲೆಕ್ಕದ ಮಿಸ್ಟ್ರು ಬರದಾತ್ರ ಅಂತ ಹೇಳಿದ್ರೆ ಇಲ್ಲಿ ಬಂದಿದೆ. ಇವನ್ ಯಾಕೆ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಈ ಸಾಗರ? ಓಹೋ ಇವರೇ ಕರೆಕ್ಟ್. ಅಪ್ಪ ಇವತ್ತು ನನ್ನ ಆಸೆ ಇರುತ್ತೆ. ಅಕ್ಕಿಪೇಟೆ ಲಕ್ಕಪ್ಪ ನೀನ್ ಸಿಕ್ಕಿದ್ದು ನನ್ ಲಕ್ಕಪ್ಪ. ಲಕ್ಕಪ್ಪ ಹೇಗಿದೆ ಸರ್ ನನ್ ಡಾನ್ಸ್? ಚೆನ್ನಾಗಿದೆ ಚೆನ್ನಾಗಿದೆಯಾ ಸರ್? ಸಗತ್ತಾಗಿದೆಯಮ್ಮ. ಹಿಡಿಸ್ತಾ ಸ್ವಲ್ಪ ಹಿಡಿಸ್ತು. ಯಾಕೆ ಹೇಳ್ತಿದೀಯಾ ನೀನು? ನನ್ನನ್ನು ಆಗಲೇ ದೂರ ಹೋಗದಿರು ಇನಿಯ. ನೀನಿಲ್ಲದೆ ಶೋಕ ತಪ್ತಳಾಗಿದ್ದೇನೆ. ಅವರಿವರ ಮಾತನ್ನು ಕೇಳಿಕೊಂಡು ನನ್ನನ್ನು ದೂರ ಮಾಡಿದರು ಇನಿಯ. ನಿನ್ನನ್ನು ಬಿಟ್ಟು ಆರಕ್ಷಣವೂ ಇರಲಾರೆ. ಇಷ್ಟೇ ಅಲ್ಲ ಸರ್, ನಾನು ಫ್ರೀ ಹ್ಯಾಂಡ್ ಲವ್ ಮಾಡ್ತೀನಿ. ಬೇಕಂದ್ರೆ ರಂಬೆ ಆಗ್ತೀನಿ ಸರ್. ಇದೇ ಸುದಿನ ಮಹಸುದಿನ. ಹೇಳಿ ಸರ್, ನಿಮ್ ಪಿಕ್ಚರ್ ಹೀರೋ ಯಾರು ಸರ್? ಅಂಬರೀಷ, ಶಂಕರ್ನಾಗ, ವಿಷ್ಣುವರ್ಧನ, ಯಾರು ಹೇಳಿ ಸರ್? ಮಾಡೋದು ಸರ್. ಯಾವಾಗ ಸರ್ ಶೂಟಿಂಗ್? ಅದೇ ಸರ್ ನಿಮ್ ಪಿಕ್ಚರ್ ಶೂಟಿಂಗ್. ನಂದು? ಹೌದು ಸರ್, ನೀವೇ ಅಲ್ವಾ ಡೈರೆಕ್ಟರ್, ಆಕ್ಟರ್, ಪ್ರೊಡ್ಯೂಸರ್ ವೈ.ವಿ. ರಾವ್? ನಾನು ಬರೀ ಆಕ್ಟರ್ ಪ್ರೊಡ್ಯೂಸರ್ ಡೈರೆಕ್ಟರ್ ನಾನಲ್ಲ. ನೀವೆಲ್ಲ ಅಡ್ರೆಸ್ ತಪ್ಪಿದ್ದೀರಾ. ಆಸೆ ಉಯ್ಯ ಮೊದ್ಲೇ ಹೇಳಕ್ಕೆ ನಾಲ್ಗೇನ್ ಬಿದ್ದೋಗಿತ್ತ? ನೀ ಹೇಳೋದಕ್ ಬಿಟ್ರಲ್ವಾ? ನ್ಯಾಯದ ನನ್ ಶಕ್ತಿ ಎಲ್ಲ ಹಾಳು ಮಾಡ್ಬಿಟ್ಟಲ್ಲ. ನನಗೆ ಬರ್ತಾ ಇರೋ ಕ್ವಾಪದಲ್ಲಿ ನಿನ್ ಮೈ ಮುರಿದು ಬಿಡ್ತಿದ್ದೆ. ಹೋಗ್ಲಿ ಬದುಕೋ. ಹಾಯ್, ಸಿ ಯು, ಬಾಯ್. ಸಾಗರ ಒಳ್ಳೆ ಕೈ ಕೊಟ್ಟ ಕಣಯ್ಯ. ಅಂತ ಕೆಟ್ಟ ಕಣ್ಣಿ ನನ್ನ ಬರೇಳದು. ನಿನ್ನನ್ ಕಾಯ್ಕೊಂಡು ಆ ಜಾಗದಲ್ಲಿ ಅರಣ್ಯ ನಾನು ಕಾಯ್ಕೊಂಡು ಕೂತಿದ್ರೆ ಆ ದಡಿಯ ಬಂದು ನಿನ್ನೆ ಸಾಯಿಸ್ಬಿಡ್ತೀನಿ ಅನ್ನೋದೇ. ಅದಾಳಾಗೋಗ್ಲಿ ಅಂತ ಆ ಜಾಗ ಬದಲಾಯಿಸ್ಕೊಂಡು ಬೇರೆ ಕಡೆ ಬಂದು ರೇಪ್ ಮಾಡ್ಬಿಡ್ತೀನಿ ಅಂದ್ಲು. ಒಳ್ಳೆ ತಾಪತ್ರ ಸಿಕ್ಕಾಕೊಂಡ್ಬಿಟ್ಟ ಕಣಯ್ಯ. ಯಾಕಯ್ಯ ಏನಾಯ್ತು? ನಿಮ್ಮ ಹತ್ರ ಮುಖ್ಯವಾದ ವಿಷಯ ಮಾತಾಡೋಣ ಅಂತ ಬಂದೆ. ಏನದು? ಕಾವೇರಿಗೆ ನಿರಾಸನೆ ಹೆಚ್ಚಾಗಿದೆ. ನಿನ್ನೆ ತನ್ನ ಹುಟ್ಟಿದಬ್ಬ ಅಂತ ಕೂಡ ನನ್ಗೆ ಹೇಳಲಿಲ್ಲ. ಅಷ್ಟೊಂದು ವೈರಾಗ್ಯಕ್ಕೆ ಬಂದ್ಬಿಟ್ಟಿದ್ದಾಳೆ. ಅದಕ್ಕೆ ನನ್ನ ಟ್ರೀಟ್ಮೆಂಟ್ ವಿಷಯ ಹೇಳಿದ್ರೆ ಸ್ವಲ್ಪ ಆದರೂ ಸುಧಾರಿಸ್ಕೋಬಹುದು ಅಂತ ನಾನು. ನಿರಾಸೆ ಆದ್ಮೇಲೆ ಬರೋ ಆಸೆ ಒಳ್ಳೇದೇ ಹೊರತು ಆಸೆ ಇಟ್ಕೊಂಡು ಬರೋ ನಿರಾಸೆನ ತಡ್ಕೊಳ್ಳಕ್ ಆಗಲ್ಲಪ್ಪ. ನೋಡಪ್ಪ, ಪದೇ ಪದೇ ಈ ಮಾತು ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಯಾವುದೇ ಪರಿಸ್ಥಿತಿಲೂ ಈ ವಿಚಾರ ನಿನ್ನ ಹೆಂಡತಿಗೆ ತಿಳಿದೇ ಇರೋದೇ ಒಳ್ಳೇದು. ಎಲ್ಲ ಒಳ್ಳೇದಾದ್ಮೇಲೆ ನಾವೇ ಹೇಳೋಣ. ನೋಡು, ಡಾಕ್ಟರ್ ನಾಳೆ ಫೈನಲ್ ಟ್ರೀಟ್ಮೆಂಟ್ ಅಂತ ಹೇಳಿದ್ದಾರೆ. ಇವತ್ತು ರಾತ್ರಿನ ಹೊಡ್ತೀಯಲ್ಲ ಪ್ಲೀಸ್. ನನ್ನಮ್ಮ ನೀನು ಮೊದಲು ನನ್ ಚಿನ್ನ, ನನ್ ಬಂಗಾರಿ, ನನ್ನಮ್ಮ. ಏನ್ ಇಲ್ಲೇ ನಿಲ್ಸ್ಕೊಂಡಿದ್ಯಲ್ಲ? ನೀ ಸುಮ್ಮನೆ ಇದೆ. ಸರಿ ಪಾಪು ನಾನು ಕೂತ್ಕೊಂಡು ಮಾತಾಡಬಾರ್ದಾ? ಬಾಮ ನೀನು ಬಾ, ಬಾಮ ಕುತ್ಕೋ. ಬಾ ಕುತ್ಕೊಳ್ಳಮ್ಮ. ನೋಡು, ನಿನ್ಗೆ ಇಷ್ಟವಾಗಿರೋದು ಗಿಣ್ಣ ಹಾಲು, ಹುರ್ಜನ್ ತೊಕ್ಕು, ಮಾವಿನಕಾಯಿ ಚಟ್ನಿ, ಪುಳ್ಳಂಗಾಯಿ ಉಂಡೆ ಎಲ್ಲ ಮಾಡ್ಕೊಂಡ್ ಬಂದಿದ್ದೀನಿ. ಸಂಕೋಚ ಪಡ್ದೆ ತಿನ್ಬೇಕು. ನನ್ನಮ್ಮ. ಏನು ಪ್ರೀತಿ? ನಮಸ್ಕಾರ, ಚೆನ್ನಾಗಿದ್ದೀರಾ? ಅಲ್ಲ, ಇದೆಲ್ಲ ಯಾಕೆ ತರಕ್ ಹೋದ್ರಿ? ನಾನು ಒಂದು ಅರ್ಥ ಆಗ್ತಿಲ್ಲ. ಏನಪ್ಪಾ, ಏನ್ ಅರ್ಥ ಆಗ್ಲಿಲ್ಲ? ಎಲ್ಲ ಹುಡುಗಾಟ ಅಂತ ಹೀಗೆ ಹುಡುಗಾಟ ಆಡಿದ್ರೆ ಹೇಗಯ್ಯ? ಎಷ್ಟೇ ಹುಡುಗಾಟ ಆಡಿದ್ರು ಈ ಹುಡುಗಾಟ ಆಡೋ ಹುಡುಗಾಟ ಸರಿಯಲ್ಲ. ಅಲ್ಲ ಇಂಥ ವಿಷಯಗಳನ್ನೆಲ್ಲ ವಿಮಾನದಲ್ಲಿ ಬಂದು ಹೇಳ್ಬೇಕಾಯ್ತಾ? ಏನಪ್ಪಾ ಇಷ್ಟು ದೊಡ್ಡ ಶುಭ ವಾರ್ತೆನ ಒಂದು ಚಿಕ್ಕ ಕಣ್ಣಲ್ಲಿ ಗೀಚ್ ಹಾಕದ? ಅದನ್ನು ನಮ್ ಪಾಪು ತಾಯಿ ಆಗ್ತಾ ಇದ್ದಾಳೆ ಅಂತ.
ಯಾರು ಹೇಳಿದ್ದು? ಹೇಳೋದ್ ಬೇರೆನಾ? ಅಲ್ಲಮ್ಮ, ಇಂಥ ವಿಷಯನೆಲ್ಲ ನಿನ್ನ ಯಜಮಾನ್ರು ನೇರ ಟ್ರಂಕ್ ಕಾಲ್ ಮಾಡಿ ತಿಳಿಸ್ಬಿಟ್ಟಿದ್ರೆ ಎಷ್ಟು ಸಂತೋಷ ಆಗ್ತಾ ಇತ್ತು ನಮಗೆ. ಅದು ಬಿಟ್ಬಿಟ್ಟು ಕಾಗದದಲ್ಲಿ ಬರ್ದಿದ್ರಿಂದ 2 ದಿನ ಮುಂಚೆ ತಿಳಿಬೇಕಾದ್ದು 2 ದಿನ ತಡವಾಗಿ ತಿಳಿತು. ಆದ್ರೆ ಭಾವ, ಪತ್ರ ನಾನು ಆ ಪತ್ರ ಬರೀಲಿಲ್ಲ ಭಾವ. ಈ ವಿಷಯ ಯಾರು ಬರೆದ್ರು? ಆದ್ರೆ ನಿಜ ಅಲ್ಲ. ಆ ಪತ್ರ ಬರೆದವ್ರು ಯಾರು ಅಂತ ನಿಮ್ಗೆ ಗೊತ್ತಾ? ನಾನೇ ಕಾಗದ ಬರ್ದಿದ್ದು. ನಾವಿಬ್ರು ಒಂದೇ ಹೋಟೆಲ್ ಊಟ ಇದ್ರು. ನಿನ್ನನ್ನೇ ನನ್ನ ಅಣ್ಣ ಅಂತ ಅನ್ಕೊಂಡಿದ್ದೆ. ನೀವಿಬ್ರು ಮಕ್ಕಳಿಲ್ದೆ ಕೊರ್ಗೋದನ್ನ ನೋಡಿ ನನ್ನಿಂದ ಸಹಿಸಕ್ಕಾಗ್ಲಿಲ್ಲ. ನಾನು ಅವತ್ತು ಮನೆಗೆ ಬಂದಾಗ ಪಾಪು ವಾಂತಿ ಮಾಡ್ಕೋತಿದ್ಲು. ಇನ್ನು ಹೌದು ತಿಳಿದೇವ, ನೀನ್ ತಂದೆ ಆಗ್ತಿದೆ ಅಂತ ತಿಳಿದು ನಾನು ಎಷ್ಟು ಸಂತೋಷ ಪಟ್ಟೆ. ಈ ವಿಷಯನ ಪಾಪು ನಿಮ್ಗೆಲ್ಲ ಹೇಳಕ್ಕೆ ಸಂಕೋಚ ಪಟ್ಕೋತಿದ್ದಾಳೆ ಅಂತ ತಿಳಿದು ನಾನೇ ಆತ್ರ ಪಟ್ಟು ಕಾಗದ ಬರೆದ್ಬಿಟ್ಟೆ. ಇಷ್ಟು ಜನಕ್ಕೆ ಸಂತೋಷ ತಂದ್ಕೊಡ್ರೆ ಈ ಸುದ್ದಿ ಇವತ್ತು ಸುಳ್ಳು ಅಂತ ತಿಳಿದು ಇಲ್ಲ, ನಾನಿನ್ ಬದುಕಬಾರ್ದು. ಐ ವಾಂಟ್ ಲಿವ್. ಐಸೆ ನಿನಗೆಲ್ಲ ಹಾಕೋಕ್ ಬರುತ್ತೆ, ನಾನು ಹಾಕಿ ತೋರಿಸ್ತೀನಿ ನೋಡು. ಹಾಗಲ್ಲ ನೋಡಿ, ಹೀಗೆ. ಇದಲ್ವಾ ಏಕಾಗ್ರತೆ ಅಂದ್ರೆ? ಏಕಾಗ್ರತೆಯಿಂದ ಪ್ರಯತ್ನಿಸಿದ್ರೆ ಏಕಾಗ್ರತೆಯಿಂದ ಸಾಧಿಸಬಹುದು ಅಂತ ರುಜುವಾತ್ ಮಾಡ್ಬಿಟ್ಟೆ. ಇದಲ್ವಾ ಏಕಾಗ್ರತೆ ಅಂದ್ರೆ? ಸಾಕ್ ಸುಮ್ನಿರಿ. ನಿಮಗೆ ನನ್ನ ಮೇಲೆ ಸ್ವಲ್ಪ ಅಭಿಮಾನನೇ ಇಲ್ಲ. ಇದೇನಯ್ಯ ಅದು ಈ ರೀತಿ ಮೂಗಿಳಿತಾ ಇದ್ಯಾ? ನೀನು ಅಂದ್ರೆ ನನಗೆ ಬೆಟ್ಟದಷ್ಟು ಅಭಿಮಾನ ಇದೆ ಕಣಯ್ಯ. ಅಲ್ಲ, ಪಾಪಗ್ ಮಕ್ಕಳಾಗ್ಬೇಕು ಅಂತ ಮಹಾಪೂಜೆ ವಿಗ್ರಹ ಪ್ರತಿಷ್ಠಾಪನೆ ಇಟ್ಕೊಂಡು ನಿಮ್ ಭಾವನ್ ಕರೆದ್ರಿ, ನಿಮ್ ತಂಗಿನ ಸಿದ್ಧ ಮಾಡಿದ್ರಿ. ನಾನು ಕರೆದ್ರ ನೀವು? ಓಹ್, ಅದಾ? ಐ ಆಮ್ ಸಾರಿ ಬ್ರದರ್, ಈಗ ಕರಿತಾ ಇದೀನಲ್ಲ, ಖಂಡಿತ ಬರ್ಬೇಕು. ಹತ್ತು ಕರೆದು ಅವತ್ರ ಕರ್ಸ್ಕೊಂಡಂಗಾಯ್ತು. ಓಕೆ, ನೋ ಪ್ರಾಬ್ಲಮ್. ಪೂಜಾರೆ, ಮುಹೂರ್ತ ಹತ್ರ ಬರ್ತಾ ಇದೆ. ಎಲ್ಲ ಬಂದ ಹಾಗೆ ತಾನೆ? ನೋಡಿ, ಎಲ್ಲ ಸಂಪ್ರದಾಯವಾಗಿ ಸಕ್ರಮವಾಗಿ ನಡಿಬೇಕು, ಗೊತ್ತಾಯ್ತಾ? ಸರಿ 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 ಸರಿ. ನೋಡಿ ಸ್ವಾಮಿ, ನನ್ನ ಪ್ರೋಗ್ರಾಮ್ ಕೂಡ ಬಿಟ್ಬಿಟ್ಟು ಈ ನಿಮ್ ಪ್ರೋಗ್ರಾಮ್ ಇಡ್ಸಿದೀನಿ. ಈ ಪ್ರೋಗ್ರಾಮ್ ಅಂತ ಪ್ರೋಗ್ರಾಮ್ ಇಲ್ಲ ಅನ್ನುವಾಗಿರ್ಬೇಕು ಈ ನಿಮ್ ಪ್ರೋಗ್ರಾಮ್. ಅದ್ರ ಮೇಲೆ ಅಮ್ಮನ ಕತೆ ಕೇಳಿದ್ರೆ ಕಲ್ಲು ಕೂಡ ಕರಗುತ್ತೆ ಸ್ವಾಮಿ. ಕಲ್ಲು ಮಣ್ಣು ಕರಗುತ್ತೋ ಇಲ್ವೋ ಗೊತ್ತಿಲ್ಲ, ನನ್ನ ಹೆಂಡತಿ ಗುಂಡಿಗೆ ಕರಗಬೇಕು ಅಷ್ಟೇ. ನೀವು ಮೊದಲು ಕತೆ ಕೇಳಿ. ಏನ್ರಿ ಇಲ್ಲೇನ್ ಮಾಡ್ತಾ ಇದ್ದೀರಾ? ಸುಮ್ನೆ ನಿಂತಿದ್ದೀನಿ. ಅಯ್ಯೋ, ಮೈದ್ನ ಇಲ್ರಿ? ಸೇರ್ನೆ ಹೋಗಿರ್ಬೇಕು. ಅಬ್ಬಬ್ಬಬ್ಬ, ಬೆಳಿಗಿಂದ ಎಷ್ಟು ಓಡಾಡ್ದು ಕೆಲ್ಸನೇ ಆಗ್ತಾ ಇಲ್ಲ. ಅಮ್ಮ ಕಾವೇರಿ, ಎಲ್ಲಮ್ಮ ನಿನ್ ಗಂಡ ಕಾಣಿಸ್ತಾ ಇಲ್ಲ? ಹೋಗು ನೋಡ್ಕೊಂಬ ಹೋಗು. ಸರಿ ಅತ್ತಗೆ. ಪಾಪ ತುಂಬಾ ಚೆನ್ನಾಗಿದೆ, ಭಾರಿ ಗ್ರ್ಯಾಂಡ್ ಆಗಿದೆ. ಈ ಮಹಾಪೂಜೆ ನಿನಗೆ ಅಂತಲೇ ಮಾಡ್ತಿರೋದು. ರಾಘವೇಂದ್ರ ರಾಯರೇ, ನಮಸ್ತೆ. ಅಲ್ಲ, ಭಾರಿ ದೊಡ್ಡ ಮನುಷ್ಯನಯ್ಯ ನೀನು. ಏನೋ ದೊಡ್ಡ ಮನುಷ್ಯ ಅಂತ ಕರೆದ್ರೆ ದೊಡ್ಡ ಮನುಷ್ಯ ಇಷ್ಟೊತ್ತಿಗೆ ಬರೋದು? ಅಲ್ಲ, ಬರೋದು ಬಂದು ದೊಡ್ಡ ಮನುಷ್ಯನಾಗಿ ನಿಂತ್ಕೊಂಡ್ಬಿಟ್ರೆ ದೊಡ್ಡ ಮನುಷ್ಯ ಆಗೋಗ್ಬಿಟ್ಯಾ? ಭಾರಿ ದೊಡ್ಡ ಮನುಷ್ಯ ಕಣಯ್ಯ ನೀನು. ನೋಡು, ಪಾಪು ಹತ್ರ ಮಾತಾಡ್ತಾ ಇರು. ಈ ದೊಡ್ಡ ಮನುಷ್ಯನಿಗೆ ದೊಡ್ಡ ಕೆಲಸ ಇದೆ, ಬರ್ತೀನಿ. ನೋಡು ಪಾಪ, ಇವತ್ ರಾತ್ರಿ 12 ಗಂಟೆಗೆ ಸರಿಯಾಗಿ ನಿನ್ನ ಗಡುವು ಮುಗಿಯುತ್ತೆ. ಮೃಗ ಮನುಷ್ಯನಾಗಿ ಬದಲಾವಣೆ ಆಗೋದಿಕ್ಕೆ 1000 ವರ್ಷ ಹಿಡಿತು. ಆದ್ರೆ ಇವತ್ ರಾತ್ರಿ 12 ಗಂಟೆ ಆದ ತಕ್ಷಣ ಮನುಷ್ಯ ಮೃಗವಾಗಿ ಬದಲಾವಣೆ ಆಗ್ತಾನೆ. ಈ ರಾತ್ರಿ ಗೆಲುವು ಕೀರಿದೆ, ಫಿನಿಶ್. ಕೌರವರು ಗೆದ್ದಿತ್ತು ಶಕುನಿಯ ಮಾಯಾಜಾಲದಿಂದಲೇ ಹೊರತು ಕುರುಕ್ಷೇತ್ರ ಯುದ್ಧ ಮಾಡಿ ಅಲ್ಲ. ಹೌದಾ? ಪಪ್ಪ ನಾರಾಯಣ ರಾಯರೇ, ರಾಘವೇಂದ್ರ ರಾಯರೇ, ಪರಶುರಾಮ್ರೇ, ಸಾವಿತ್ರಮ್ಮನವ್ರೆ, ನಿಮಗೆಲ್ಲ ಒಂದು ವಿಷಯ ಹೇಳ್ತೀನಿ. ಅದು ನಿಮ್ಗೆ ಯಾರಿಗೂ ಗೊತ್ತಿಲ್ಲದೆ ಇರೋದು, ನನ್ನೊಬ್ಬನಿಗೆ ಗೊತ್ತಿರೋದು. ಅದೇನು ಅಂದ್ರೆ, ಕಾವೇರಿ ವಿಷಾದದ ಕತೆ.
ಸಾಗರ್ ಬಗ್ಗೆ ನಿಮ್ಗೇನಾದ್ರೂ ಗೊತ್ತಾ? ಗೊತ್ತಿಲ್ಲ ಗೊತ್ತಿಲ್ಲ, ಅದ್ ನನಗೊತ್ತು. ಹೇಳ, ಅದೇನು ಅಂದ್ರೆ ಅವನಿನ್ನ ಬಂದಿಲ್ಲ. ಇಷ್ಟೊತ್ತಾದ್ರೂ ಗಂಡ ಬರ್ದೆ ಹೋದ್ರೆ ಹೆಂಡತಿ ಮನಸ್ಸು ಎಷ್ಟು ತತ್ತರಿಸ್ತೆ ಅಂತ ನೀವ್ ಯಾರಾದ್ರೂ ಯೋಚನೆ ಮಾಡಿದೀರಾ? ಆ ನೋವಿನ ಸಂಕಟ ಏನಂತ ನಿಮ್ಗೆ ಅರ್ಥ ಆಗಿದ್ಯಾ? ಹೋಗಿ, ನೀವೆಲ್ಲ ಹೋಗಿ, ಗಂಡ ಬೇಗ ಬರ್ಲಿ ಅಂತ ಬೇಡ್ಕೊಳ್ಳಿ. ಹೋಗಿ. ಪಾಪ, ಏಯ್, ನಿನ್ನ ಗಂಡ ಬರ್ಲಿಲ್ಲ ಅಂತ ಹೇಳಕ್ ಬದಲು ಬೇರೆ ತರ ಹೇಳಿದ್ರೆ ಈ ಸಡಗರ ಸಂಭ್ರಮ ಸ್ಮಶಾನ ಆಗ್ಬಿಡ್ತಿತ್ತು. ನಗನಗ್ತಾ ಇರೋ ನಿಮ್ಮವರೆಲ್ಲ ಶವಗಳಾಗ್ಬಿಡ್ತಿದ್ರು. ಚೆನ್ನಾಗಿ ಜ್ಞಾಪಕ ಇರಲಿ, ರಾತ್ರಿ 12 ಗಂಟೆ ಫಿನಿಶ್. ಈ ಬದುಕೋಕ್ಕಿಂತ ಸಾಯೋದೇ ಮೇಲು. ಪಾಪ ಇಲ್ಲಿ ಎಷ್ಟೇ ಆದ್ರೂ ನೀನು ಹೆಣ್ಣಲ್ವಾ? ಇಂಥ ಹೇಳಿ ಕೆಲಸ ಮಾಡ್ಕೋತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಕಾವೇರಿ ಸಾಗರ ಸೇರಕ್ ಮುಂಚೆ ಜೋಗ ಜಲಪಾತದಲ್ಲಿ ಬೀಳಲೇಬೇಕು ಪಾಪ. ನಿನ್ನ ಸಾವಿಗೆ ಕಾರಣ ನಿನ್ನ ಗಂಡನೇ ಅಂತ ಪೊಲೀಸ್ ಸ್ಟೇಷನ್ ಇಂದ ಪೋಸ್ಟ್ ಮಾರ್ಟಮ್ಗೂ ಹೇಳ್ತೀನಿ. ಆಗ ಕಾವೇರಿಯ ಕುಟುಂಬ ಚರಿತ್ರೆ ಮ್ಯಾಕ್ಬತ್ನ ಡ್ರಾಮಾ ಹಾಗೆ ದುರಂತವಾಗಿರುತ್ತೆ ಪಾಪ. ಈಗ ಸಾಯ್ತ್ಯಾ? ನೀನು ತಿಳುವಳಿಕೆ ಇರೋಳು. ಆತ್ಮಹತ್ಯೆ ಮಾಡ್ಕೊಳ್ಳೋದು ಮಹಾಪಾಪ ಅಂತ ಗೊತ್ತಿಲ್ವಾ ಪಾಪ? ಅಂದ ಹಾಗೆ ನಮ್ ಭೇಟಿ ಫಿಕ್ಸ್ ಆಗಿದೆ. ಇವತ್ತೇ ಸ್ಥಳ ಊರಾಚೆ ಇರೋ ಮಾರಮ್ಮನ ಗುಡಿ. ಸಮಯ ರಾತ್ರಿ 12 ಗಂಟೆ 1 ನಿಮಿಷ. ನನ್ನ ಆನಂದಕ್ಕೂ ನಿಮ್ಮವ್ರ ಸಾಲ್ಗೂ ಅದೇ ರಾತ್ರಿ 12 ಗಂಟೆ 1 ನಿಮಿಷ. ನಿನಗಾಗಿ ಕಾಯ್ತಿರ್ತೀನಿ. ಬಂದೇ ಬರ್ತೀಯ. ಫಿನಿಶ್. ಏಯ್, ಬಂದ್ಬಿಡು. ಅಲ್ಲೇ. ಕಂಗ್ರಾಚುಲೇಷನ್ಸ್. 100ಕ್ಕೋ 1000ಕ್ಕೋ ಈ ತರ ಒಂದು ಕೇಸ್ ಸಕ್ಸಸ್ ಆಗಿರೋದು. ನಿಜಕ್ಕೂ ನೀವು ಮತ್ತೆ ಮನುಷ್ಯರಾಗಿದ್ದಕ್ಕೆ ಐ ಆಮ್ ವೆರಿ ವೆರಿ ಹ್ಯಾಪಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸಾಗರ, ಇವತ್ತಿ ಮಾತು ಕೇಳಿ ಆನಂದ ಪಡಬೇಕಾಗಿರೋ ವ್ಯಕ್ತಿ ಒಬ್ಳೆ.
ನಾವೀಗ್ಲೇ ಸತ್ ಬದುಕಿದ್ದೀವಿ. ನಮ್ಮನೇನು ಸಾಯಿಸ್ಬೇಡ, ನಮ್ಮನೇನು ಸಾಯಿಸ್ಬೇಡ.